ಲಾರಿ ಹಿಡಿಕ್ ಮೊಬೈಲ್ ಸಿಗೋದಲ್ಲ, ಅದೇ ಮಧ್ಯಾಹ್ನ ಮಾಡಿದ್ರಲ್ಲ ಅವಾಗ ಮೊಬೈಲ್ ಎಲ್ಲ ಹೊಡೆದೋಯ್ತೆ. ಅಣ್ಣ ನಾನ್ ಮಾಡಿಲ್ಲ ಅಣ್ಣ, ಬೆಳಗ್ಗೆ ಅಂದ ಯಾವಾಗ್ಲೂ. ನಮ್ಗೆ ಹಂಗ ಹೇಳ್ಬಾರ್ದವ, ಬಸ್ ಬರ್ಬೇಕಾದ್ರೆ ಮಾಡಿದ್ದು ಫೋನಾಗೆ. ಖಂಡಿತ ನಾನ್ ಮಾಡಿಲ್ಲ ಅಣ್ಣ. ನೋಡು ನನಗೆ ಸುಮ್ನೆ ನನಗೆ ಟೆನ್ಷನ್ ಕೊಡ್ಬೇಡ, ನಾನ್ ಫೋನ್ ಮಾಡೇ ಇಲ್ಲ. ಬೆಳಗ್ಗೆ ಗಾಡಿ ಬರೋ ಮಾಡ್ದೆ ಕಣಕ್ಕ, ಮಾಡಿ ಎಲ್ಲ ಟ್ರಕ್ ಅಂತ ಗಾಡಿ ನಿಂತೋತು, ಮೊಬೈಲ್ ಹೋಗಿ ಲಾರಿ ಹಿಡಿಕ್ ಬಿತ್ತು ನಮ್ಗೆ. ನಾನ್ ಹೇಳದ್ ಕೇಳಿಸ್ಕೊಳ್ಳೋಣ, ನಾನ್ ಮಾಡಿಲ್ಲ. ಆ ಚಿನ್ನಾಲಿ ಅವಳಲ್ಲ ಲಲ್ಲಿ, ಚಿನಾಲಿನೂ ಅಲ್ಲ ಏನು ಅಲ್ಲ, ನೀವೇ ಕಣಕ್ಕ. ಲಲಿತಾ ಮಾಡಿರ್ಬೇಕಣ್ಣ, ನಾನ್ ಮಾಡಿಲ್ಲ. ಯಾರೋ ಬಿಡಿ, ದೇವ್ರು ನೋಡ್ಕೊಳ್ಳಿ. ದೇವ್ರ ನೋಡ್ಕೊಂಡ್ಲಿ ಬಿಡು, ಅವಳ ಮನೆ ಹಾಳು ಮಾಡ್ಲಿ, ಅವಳ ಬಾಯಿಗೆ ಮಣ್ಣಾಕ. ನನ್ ಗಂಡನ್ ನನ್ ಲವರ್ಗೆ ಏನ್ ಇಷ್ಟೊಂದು ಹಿಂಸೆ ಕೊಡ್ತಾಳ ಅವಳು. ದೇವ್ರು ನೋಡ್ಕೊಳ್ಳಿ ಬಿಡಕ್ಕ. ನಿನ್ಗೆ ಏನ್ ಅಷ್ಟೊಂದು ಹಿಂಸೆ ಕೊಡ್ತಾಳ ಚಿನ್ನು ಅವಳು? ಯಾಕೋ ಚಿನ್ನು ಹಂಗೆ ಮಾಡ್ತಾರಲ್ಲ ಚಿನ್ನು, ನೀವು ಯಾಕೆ ಚಿನ್ನು ನಮ್ಮನ್ನ ಹೆಂಗ್ ಇದು ಅಂತ ಭಯನ ಅನ್ನಂಗ ಆಗತ್ ಕಣಕ್ಕ ಅಷ್ಟೇ. ಅಲ್ಲ ಅವಳಿಗೆ ಏನ್ ಬಂದೈತಿ, ನಿನ್ಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾಳೆ? ನಾನು ನೋಡು, ಅವಳಿದ್ರೆ ಅವಳು ಇರ್ಬೇಕಿಲ್ಲ, ನಾನ್ ಇರ್ಬೇಕು. ನಾನ್ ಕೈ ಹಾಕದ್ಮೇಲೆ ನೀನ್ ನನ್ನೋನಾಗಬೇಕು. ಅವಳಿಗೆ ನಾನು ಅವಳ ಪರ ಆಗಕ್ ನಾನು ಬಿಡಲ್ಲ. ನೀನು ಅವಳನ್ನ ಲವ್ ಮಾಡಬಾರ್ದು. ಅಂದ್ರೆ ನಾನು ಇನ್ನೊಂದು ತುಂಬಾ ಲವ್ ಮಾಡ್ತಿದ್ದೀನಿ ಅಂದ್ರೆ ಮತ್ತೆ ಅದೇ ಕೊಡ್ತಾರಕ್ಕ, ಒಂದ್ ಸ್ವಲ್ಪ ತಲೆಯಾಕ. ನಾನು ತುಂಬಾ ಲವ್ ಮಾಡ್ತಿದ್ದೀನಿ. ನೀನ್ ನನ್ ಮಾಡತ್ತೀಯ ಇಲ್ಲ ಚಿನ್ನಾಲಿ ಮಾಡ್ತೀಯ? ನೀನ್ ನನ್ ಲವ್ ಮಾಡ್ತೀಯ ಚಿನ್ನಾಲಿ ಲಲ್ಲಿನ್ ಲವ್ ಮಾಡ್ತೀಯ? ಹೇಳ್ಬೇಕು ಇವತ್ ನನ್ಗೆ. ಅಯ್ಯೋ ಇಲ್ಲ, ಆ ಲಲ್ಲಿನ್ ಲವ್ ಮಾಡ್ತೀಯ, ನೀನ್ ನನ್ ಲವ್ ಮಾಡ್ತೀಯ? ಹೇಳು. ಐ ಲವ್ ಯು. ನನಗೆ ನಾನೇ ಮಾಡು ಅಂತ ಕಟ್ ಮಾಡ್ರೆ ನರಸಿಂಹ ಸ್ವಾಮಿ ಮೇಲೆ ಆಣೆ, ಕಟ್ ಮಾಡ್ಬೇಡ. ನರಸಿಂಹ ಸ್ವಾಮಿ ಮೇಲೆ ಆಣೆ. ಅಯ್ಯೋ ನಿಮ್ ಮನೆ ಆಯ್ತು. ನರಸಿಂಹ ಸ್ವಾಮಿ ಮೇಲೆ ಆಣೆ, ಗೊತ್ತಾಯ್ತಾ? ಇಲ್ಲಿ ವಧೆಗಳು ಸ್ವಲ್ಪ ಬೀಳ್ತಾವಕ್ಕ, ವಧೆ ಸ್ವಲ್ಪ ವಧೆಗಳು ಸ್ವಲ್ಪ ಬೀಳ್ತಾವ, ಅದಕ್ಕೋಸ್ಕರ ಒಂದೇ ಒಂದ್ ಬಾಡಿ ಇದೆ ಅಂತ. ನಾನ್ ನಮ್ ಮನೆಗ್ ಬಾ, ನಿನ್ಗೊಂದ್ ಡಜನ್ ಬೇಕಾದ ಬಾಡಿ ನಾನು ಕೊಡಿಸ್ತೀನಿ. ಹಲೋ, ಸ್ವಲ್ಪ ಪ್ರಸಾದ ಊಟ ಮಾಡ್ತೀನಿ. ತಡಿ, ಫೋನ್ ಕಟ್ ಮಾಡಿದ್ರೆ ಆ ಕದ್ರಿ ನರಸಿಂಹ ಸ್ವಾಮಿ ನೋಡ್ಕೊಂತ ನಿನ್ನ. ಏನ್ ಮಾಡೋಣ ಅಂತ, ಇಲ್ಲಿ ಅದೇ ಬೀಳ್ತವೆ, ಅಲ್ಲಿ ಮಾತಾಡಂಗಿಲ್ಲ. ನೀನ್ ಹೇಳು, ನೀನು ನನ್ನ ಇಷ್ಟ ಪಡ್ತೀಯ ಅವಳನ್ನ ಇಷ್ಟ ಪಡ್ತಿಲ್ಲ? ಹಲೋ, ಏನಪ್ಪೋ ನಮ್ಮನ್ನೆಲ್ಲ ಇದು ನಮ್ಮನ್ನ ಆಸ್ತಿ ತಗೊಂಡೋಗಿ ಹಾಕಂಗ್ ಮಾಡ್ತಾರೆ, ಎಲ್ಲಾ ಕಡೆಗೂ ಎಲ್ಲಾ ಬೈತಾರೆ, ನೀನ್ ಹೇಳು ಚಿನ್ನು. ಇದೇನ್ ಬೆಳಗ್ಗೆ ನೋಡ್ರೆ ಇದ್ರಾಗ ಅಕ್ಕೋ ನಮ್ಗೆ ಕರ್ಮ, ಅದ್ಯಾವ್ದೋ ನನ್ನ ಮಗ ಮಾಡಿ ಯಾವ್ದೋ ಅಜ್ಜಿ ತಿಕಾಜಿ ಕೊಡ್ತೀವಿ ಅಂತ ಹೇಳಿ ಅದ್ರ ಎಲ್ಲ ಹಾಕುವ ಇದು ಏನು ಬಸ್ ಸ್ಟ್ಯಾಂಡ್ ಲಾಡ್ಜ್ ಮಾಡ್ಕೊಂಡಿದ್ರೆ ಅಂತ ಫೀಲ್ಡ್ ಆಫೀಸರ್ ಆಚೆ ಕಳಿಸಿರ್ತಾನಕ್ಕೋ. ಅಯ್ಯೋ, ಯಾವ ಆಫೀಸರು? ಫೀಲ್ಡ್ ಆಫೀಸರ್ ಬ್ಯಾಂಕ್ನಾಗ ಆಚೆ ಕಳಿಸಿರಕ್ಕೆ ಇದೇನು ಲಾಡ್ಜ್ ಮಾಡ್ಕೊಂಡಿದ್ರು. ಏನ್ ಮಾತಾಡ್ತೀರ, ಹೋಗ್ರಿ ಆಚೆ ಕಡೆ ಅಂತ. ನಮ್ದೇನ್ ಹೇಳನ್ ಕಷ್ಟ? ನಿನ್ಗೆ ಏನ್ ಕಷ್ಟ ಅಂದ್ರೆ ನೀನ್ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಅಲ್ಲೇ ಒಂದು ಯಾರೋ ಲೋಕಪಾಲ್ ಮಕ್ಳು ಯಾವ್ದೋ ನಮ್ಮ ಅವ್ವರು ಹೋಗೋದಂಗ ಐತಿ ತಿಕ್ಕಾಜಿಕ್ಟಿದೆ ಅಂತಂದ್ರೆ ನಿಮ್ಮ ಮಮ್ಮಿ ಹಂಗ ಅಂದೆ ಈಚೆ ಕಳಿಸಿರು. ಫೀಲ್ಡ್ ಆಫೀಸರ್ ಇದೇನು ಲಾಡ್ಜ್ ಮಾಡ್ಕೊಂಡಿದ್ರ, ಬ್ಯಾಂಕ್ ಲಾಡ್ಜ್ ಅಂತ ಅಟ್ಟಿರ್ಕಣಕ್ಕ. ಅಲ್ಲ, ನೀನು ಆ ಅಜ್ಜಿ ತಿಕ್ಕಾಕ್ ಹೋಗಿದೆ. ಇಲ್ಲ ತಳಿ ನನ್ನಲ್ಲ. ನಂತಿಕ ದಪ್ಪಿದ್ವಲ್ಲ, ನಂತಿಕ ಜಿಕ್ಸ್ಬೇಕಾಯ್ತು. ಎಲ್ಲ ಮಾತಾಡ್ಬೇಕ. ಇಲ್ಲಿ ಪರ್ಕೆ ಕುಂತವ್ರೆ, ಇದು ಪ್ಲಾಸ್ಟಿಕ್ ಗಡ್ಡಿ ಹಾಕಿರೋ ಪರ್ಕೆ. ಅಲ್ಲ, ನಾನು ನಿನ್ನಗೆ ದಪ್ಪಗೆ ದಪ್ಪ ಟಿಕ ಎಲ್ಲ ಬೆಳೆಸ್ಕೊಂಡಿದ್ದೀನಿ. ನನ್ ಟಿಕ ಜಿಕ್ಟಿವಂತೆ ಬಾ, ಅವಧಿಗೆ ನೀನು ಅಲ್ಲಕ್ಕ ಒಂದ್ ಸ್ವಲ್ಪ ಆಚೆಗಡೆ ಚಳಿಯಾಕ ಮನೆಕ ಅಂದ್ರೆ ಆಚೆಗಡೆಗೆಲ್ಲ ಹೊರಬಿದ್ದು ಹಂಗೆ ನೀರ್ ಕಣಂಗ್ ಆಗುತ್ತೆ. ಇಲ್ಲಿ ನೋಡು ಅಂದ್ರೆ ನನ್ ತೀಕ ಎಷ್ಟಪ್ಪ ಐತೆ ಅಂತ ನೋಡು, ಒಂದ್ಸರಿ ಬಡ್ ತೋರಿಸ್ತೀನಿ.
ನೋಡು ಎಷ್ಟ್ ಚೆನ್ನಾಗಿ ಟಿಕ ನಾನು ಬೆಳೆಸ್ಕೊಂಡಿದೀನಿ ಬಾ ಜಿಟ್ಟು ಎಷ್ಟೋ ತಕ ಜಿಕ್ಟ ಬಾ ಜಿಂಕ್ಟ್ ಬಾ ಮುಂದೆ ಹಲೋ ಹಲೋ ಎಲ್ಲಿದ್ದೀರಾ ಅಂದ್ರೆ ಯಾರು ಹೇಳು? ನಾನ್ರಿ ಲಲ್ಲಿ ಇಲ್ಲಿ ಇವ್ರು ಯಾರೋ ಸಾಹೇಬ್ರುಗಳು ಈಗ ಮಂಗಳೂರು ಕಡೆ ಅವ್ರೆ ಎಲ್ಲಿ ಇಲ್ಲಿ ಅದು ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲಸ ಹಾ ಅವ್ರು ಕರ್ಕೊಂಬಂದ್ ನಿಮ್ಮ ಹಲೋ ನಮ್ಮ ಮನೆ ಇವಾಗ ನಮ್ಮ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀರಿ ನಿಮ್ಮ ಅವು ಫುಲ್ಲಾಗಿ ಚಾಯ ಮುಂಡೆ ನೋಡು ಅಂದ್ರೆ ಈಗ ಕರ್ಕೊಂಡ್ ಕೇಳಿಸ್ಬಿಡ್ತೀನಿ ನೋಡು ಅಂದ್ರೆ ನೋಡು ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ ನಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ ನಂಗೆ ಜಾಸ್ತಿ ಮಾತಾಡಕ್ಕಾಗಲ್ಲ ಅದಕ್ಕೆ ನೀನ್ ಯಾವಾಗ ಬರ್ತೀನಿ ನಾನು ಯಾವಾಗ ನೀನ್ ನೋಡ್ತೀನಿ ಅನ್ಸ್ಬಿಡೈತೆ ಇಲ್ಲಿ ನಮ್ಮ ಮನೆಗೆ ನಮ್ಮ ಹೆಂಗಸರು ಕಸಿಂ ಪರಿಕೆತ ನಿಮ್ಮ ತುಳು ಕೇಸವ್ರು ನನ್ನ ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ ವೆದರ್ ಚೇಂಜ್ ಆಗೈತಲ್ಲ ಚಳಿ ಆಗ ನಾನು ಯಾರ ಜೊತೆ ಮನೆ ಕಂಡ್ಲಿ ನಿಮ್ಮ ತುಳ್ನೆ ಹೋಗಿ ನೀನ್ ಅವ್ರ ಜೊತೆ ಮನೆ ಕಂತಿ ಅದರ ಸರಿಯಾದ ಒಂದು ನಾಯಿ ನೋಡಿ ಕತ್ತೆ ನೋಡ್ಕೊಂಬಿಡು ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಹತ್ರ ನಿನ್ನ ಇಷ್ಟಪಟ್ಟಿದ್ದು ಇಲ್ಲಿ ನಮ್ಮ ಎಲ್ಲಿದ್ಯಪ್ಪ ಹಲೋ ಯಾರು ಎಲ್ಲಿದ್ಯಪ್ಪ ನಾನೆಲ್ಲ ನೀವ್ಯಾರು ನಾನಪ್ಪ ನರ್ಸಿಯಪ್ಪ ಆ ನರ್ಸಿಯಪ್ಪ ಯಾವೂರು ನಿನಗೆ ಗೊತ್ತಿಲ್ವನ ಯಾಕೋ ಯಾವೂರು ಹೇಳಿ ಯಾವೂರು ನರ್ಸಿಯಪ್ಪ ಅಂದ್ರೆ ಯಾವೂರು ಸಾಯ್ಬೇಕಾದ್ರೆ ನಾನು ನಿನ್ನ ಮಕ ನೋಡ್ಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ ಯಾವೂರು ಹೇಳು ಬೆಂದಕಾಳೂರು ಹಲೋ ಯಾವ್ದೋ ಬೇರೆ ನಂಬರ್ ಮಾಡಿದ್ರೆ ನೋಡಿ ನರಸಿಂಹರಾಜು BN ಲೇಟ್ ನರಸಿಯಪ್ಪ ಬಳ್ಳಾಪುರ ನಾವೇ ನನಗೆ ಸಾಯಕ್ಕಿಂತ ಮುಂಚೆ ನಿನ್ನೊಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ ಯಾಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗಿ ಮಾಡ್ತೀಯ ತುಂಬಾ ಹೆಸರುವಾಸಿ ಆಗಿದ್ಯಾ ಎಲ್ಲಾರು ಪುನೀತ್ ರಾಜ್ಕುಮಾರ್ ದರ್ಶನ್ ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ ನಾನು ನಾನು ಸಾಯಕ್ಕಿಂತ ಮುಂಚೆ ನಿನ್ ನೋಡ್ಬೇಕಣಪ್ಪ ಬರಕ್ ಚಾರ್ಜ್ ಇಲ್ಲ ಅಲ್ಲಿಗೆ ಯಾವ ಊರಲ್ಲಿ ನಿಮ್ದು ಯಾವ ಊರು ಇಲ್ಲೇ ಅಪ್ಪ ಚಿತ್ರದುರ್ಗದ ಹತ್ರ ನಮ್ಮೂರು ಇಲ್ಲ ಸರ್ ಇರೋದು 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂಡ್ ಒಬ್ರು ₹1 ಕೊಟ್ಟಿಲ್ಲ ಸುಮ್ಮನೆ ಬಂದು ಕುಂತಿದ್ದೀನಿ ಬೇಕಾದ್ರೆ ಪೆನ್ಷನ್ ದುಡ್ಡು ಕೊಡ್ತೀನಿ ನನ್ನ ಯಾಕೆ ನೋಡ್ಬೇಕು ನೀನು ಹಂಗೆ ಅಚ್ಚಕಟ್ಟಾಗಿ ಹಣ್ಣು ಹಂಪ್ಲ ತಂದು ತಿಂದು ಇನ್ನೊಂದು 2 ತಿಂಗಳು ಇದ್ದು ಸತ್ತೋಗಿ ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಕೊಳ್ತೋಗ್ತೀಯ ಈಗ ಅರ್ಜೆಂಟ್ ಸತ್ತೋದ್ರಿ ನೋಡಪ್ಪ ಅಣ್ಣ ನರಸಿಂಹಣ್ಣ ಈಗ ಮೊನ್ನೆ ಎಲ್ಲ ನೋಡ್ದಲ್ಲ ಪುನೀತ್ ರಾಜ್ಕುಮಾರ್ ಆ ಹುಡ್ಗನ್ ನೋಡಿದ್ದು ದರ್ಶನ್ ಅವ್ರೆಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಅಂಗವಿಕಲರು ಆಸೆ ಪಡ್ತಾರಲ್ಲಪ್ಪ ಹಂಗೆ ನಾನ್ ನಿನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ ನೀನ್ ನೋಡ್ಲೇಬೇಕು ಇಲ್ಲ ನಾನ್ ಸಾಯ್ಬೇಕು ಇಲ್ಲ ನೀನ್ ಸಾಯ್ಬೇಕು ಒಟ್ಟಾಗ ನಾನ್ ನಿನ್ ನೋಡ್ಬೇಕಣಪ್ಪ ಅಯ್ಯೋ ಒಂದ್ ಸಾಯನಾಕೆ ಇಲ್ಲ ಬೆಳಿಗ್ಗೆಯಿಂದ ಇಷ್ಟೊತ್ತಿಗೆ 73 ಜನ ಹಂಗಂದ್ರು ಸಾಯ್ಬೇಕು ತಿಥಿ ಅಂತ ನೀನು ಅಂದ್ಬಿಟ್ಟ ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ ಗಂಡ ಹೆಂಡತಿ ಸಮೇತ ನೀವು ಬನ್ರಿ ನೀವು ಗಂಡ ಹೆಂಡತಿ ದಂಪತಿ ಸಮೇತ ಬನ್ರಿ ಬೇಕಾದ್ರೆ ಪೆನ್ಷನ್ ಬಂದೈತೆ ನನ್ ದುಡ್ಡೈತೆ ಆ ಪೆನ್ಷನ್ ದುಡ್ಡಿಗೆ ನಾ ಹಣ್ಣು ಹಂಪ ತಿಂದು ಯಾವ್ದಾರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ತೋರ್ಸ್ಕ ನಾವ್ ಬರಕ್ ಚಾರ್ಜ್ ಇಲ್ಲ ನನ್ ಕೈ ಬರಕಾಗಲ್ಲ ರಾತ್ರಿ ಕಲಾವಿದ್ರು ಅಂತಿದ್ದೆ ಅಣ್ಣ ಹಲೋ ನಿಮ್ಮ ಹೆಸರೇನಣ್ಣ ಅದೇ ನೀವ್ ಹೇಳಿದಲ್ಲ ಅದೇ ಏನ್ ಹೇಳಿ ನರಸಿಂಹರಾಜು ಅಂತ ನಾನೇ ನರಸಿಂಹರಾಜು ಅಣ್ಣ ನಾನು ನರಸಿಂಹರಾಜು ನೀವಲ್ಲ ಓ ಆಯ್ತು ಸ್ವಾಮಿ ನಾವು ಆಯ್ತು ಹೆಂಗಾನ ಮಾಡ್ಕೊಳ್ಳಿ ನಮಗೆ
ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ ನೀವು, ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಹಂಗೆ ನೋಡಿ. ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತಾನಲ್ಲ, ಹಂಗಾಗೋತ್ ನನ್ ಕತೆ. ಇದು ಅಣ್ಣ ಊಟ ಊಟ ಇನ್ನೇನಿಲ್ಲ, ಇನ್ನೇನ್ ಆಯ್ತು ಈಗ. ಅದೇ ಹಬ್ಬ ಮಾಡಿದ್ದು ಏನ್ ಹಬ್ಬ ಅಣ್ಣ? ಭಗವಂತನ್ಗೆ. ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು, ಅದಕ್ಕೆ. ಭಗವಂತಗೆ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು. ಅಲ್ಲ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ? ಓ ಓ ಓ ಹಾ ಅದೇ ವರ್ಷದ ಹಬ್ಬ. ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಜನವರಿ ಅಲ್ವಾ ಸಂಕ್ರಾಂತಿ 15ನೇ ತಾರೀಕು. ಆ ಸಂಕ್ರಾಂತಿ ಹಬ್ಬ ಅಲ್ವನ್ರಿ? ಇದು ಯುಗಾದಿ ಹಬ್ಬ, 2ನೇ ಹಬ್ಬ. ಇವತ್ತು ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು 2ನೇ ಹಬ್ಬ. ಅಣ್ಣ ಇದು ಸಂಕ್ರಾಂತಿ ಹಬ್ಬ, ಯುಗಾದಿ ಅಲ್ಲ. ಇದು ಯಾವ್ದಾರ ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರ? ಹಾ ಮೊದ್ಲು ಯಾವ್ದಾರ ಆಸ್ಪತ್ರೆಗೆ ತೋರಿಸ್ತಿದ್ರ ನೀವು? ನಮ್ದು ಆಸ್ಪತ್ರೆ ಇತ್ತು ಮೊದ್ಲ, ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು. ಅದೆಲ್ಲ ಆಸ್ಪತ್ರೆಗೆ ಏನೋ ತೋರಿಸ್ತಿದ್ರ, ಮಾತ್ಗಿತ್ರೆ ಕೊಟ್ಟಿದ್ರ ಅಂತಂದು. ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸ್ಕೊಂಬಂದವ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಅಣ್ಣ ಯಾಕೆ ಹೇಳಿ, ಏನಂತ ಏನಾಯ್ತು? ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ? ಸಂಕ್ರಾಂತಿ ಹಬ್ಬನ ಇವತ್ತು. ಸಂಕ್ರಾಂತಿ ಹಬ್ಬ ಇವತ್ತ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದಾಗ ಮಾಡೋದಲ್ವಾ ಅದು? ಅವರೆಕಾಯಿ, ತಗರಿಕಾಯಿ, ಅದೆಂತದು ಎಲ್ಲ ಬೇಸದು. ಇವತ್ತು ಸಂಕ್ರಾಂತಿ ಹಬ್ಬನ ಯಾವ್ದೋ ಹೇಳ ಮಾತಾಡ. ಹಲೋ ಹಲೋ ಹೇಳ್ರಿ. ಶಾನು ಹಾ ಏನು ಸಂಕ್ರಾಂತಿ ಹಬ್ಬನಂತ ಇವತ್ತು. ಏನಾಯ್ತಾ? ಅಲ್ಲಲ್ಲ, ಸಂಕ್ರಾಂತಿ ಹಬ್ಬ. ಚಮ್ಮಿತಾ ಬಾ. ಯಾರು ಮುಸ್ಲಿಮ್ಸ ನೀವು? ಚಾರು ಇದು ನನಗೆ ಹಿಂದಿ ಬರಲ್ಲ. ಬಾರ ಹಿಂದಿ ಬರಲ್ಲ. ಚಾಚು ಖಂಡಿತ ಬರಲ್ಲ ಹಿಂದಿ. ಕನ್ನಡ ಒಂದೇ. ಚಾಚು ಇಲ್ಲ ಕನ್ನಡ ಒಂದೇ ಬರೋದು. ಈತೇನೆ ಇಲ್ಲಿ ಬರಲ್ಲ ಸಾಹೇಬ್ರೆ. ಏನಂತಿ? ಹಿಂದಿ ಬರಲ್ಲ. ಯಾಕೆ? ಕನ್ನಡ. ಅಮ್ಮನೇ ಕನ್ನಡ. ಆಗೋ ಅಮ್ಮ ಅನ್ನ ಕನ್ನಡ. ಸಾರು. ಇವು ಯಾವ ಇವು? ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಹಾ ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ಆರಾಮ್. ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ ಹೂನಕ್ಕ. ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಹೂ ಅಂತ ಹೇಳಿನಲ್ಲ ನಾವು. ಅಲ್ಲೇ ಆರಾಮಾಗಿದ್ದೀವಿ. ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್, ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್, ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಇದು ನನಗೆ ಗೊತ್ತಿಡುದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದ್ದೀವಿ. ಮತ್ತೆ ಇನ್ನೇನ್ ಸರ್, ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು. 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗೆ ಮದ್ವೆ ಆಗ? ಹೂನಕ್ಕ, ಅಲ್ಲೇ 2.25 ತಿಂಗಳಾಯ್ತು. ಯಾರು ನಿಮಗೆ ಮದ್ವೆ ಆಗ? ನಿಮಗೆ ಮದ್ವೆ ಆಗಿ 2.25 ತಿಂಗಳಾಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ ಮದ್ವೆಗೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದುವೆ ಬಂದಿರೋನಲ್ಲ, ಮದುವೆ ಆಗಿರೋನ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ, ಅದೇನ್ ಹೆಂಗಪ್ಪಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್, ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್.
ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಕಳು ಹೊಲ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮ ಅಮ್ಮ ಹೆಂಗ್ತಾರೆ ಮಾಡ್ಕೊಂಡು. ಹಲೋ ಅಣ್ಣ. ಹಲೋ ಅಣ್ಣ, ಏನ್ ಮಾಡ್ತಿದ್ಯಪ್ಪ ಕಂದ? ಕರೀತಾ ಇದ್ದೀನಿ. ಇದು ನಾನೀಗ ಬಾತ್ರೂಮ್ ಹಾಕೊಂಡಿದ್ದೀನಿ ಸರ್. ಎಲ್ಲನ ಕುಂತಿರು. ನಾನೊಂದು ಶಪಥ ಮಾಡ್ಬಿಟ್ಟಿದ್ದೀನೋ ಕಂದ ಮಗನೇ. ಮಾಡಿ. ಏನಂತ ಗೊತ್ತೇನೋ, ಇವತ್ತು ರಾತ್ರಿ 1 ಸರಿ ಊಟ ಮಾಡಿ, ರಾತ್ರಿ 8 ಗಂಟೆಗೆ 1 ಸರಿ ಊಟ ಫಲಾರ ಸೇವಿಸ್ಬಿಡ್ತೀನಿ. ಇನ್ನೊಂದು ವರ್ಷ ಊಟ ಮಾಡಲ್ಲ ಕಣ ನಾನು, ಹಂಗೆ ಇರ್ತೀನಿ. ಸತ್ತೋಗಲ್ಲ ಸರ್ ನೀವು? ಸತ್ತೋಗಲ್ವಾ? ಇಲ್ಲ, 2020 ಬರತಕ್ಕ ನಾನು ಊಟ ಮಾಡಲ್ಲ ಕಣ. ಇವತ್ತೊಂದ್ ದಿವಸ ಊಟ ಮಾಡ್ತೀನಿ. ಒಂದಿನ ಉಪವಾಸ. ಇದ್ರಾಗೆ ಎಂತದ್ರಾಗೆ ಶಿವರಾತ್ರಿ ಹಬ್ಬದಾಗ ಒಂದಿನ ಉಪವಾಸ ಇರ್ತಾರಲ್ಲ, ಅವ್ರೇ ಎಳ್ನೀರು, ಆಮೇಲೆ ಇದೆಂತದು ಇದು ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು ಅಂತದಿಂತ ತಿಂತಾರೆ. ನೀವು ಇನ್ನೊಂದು ವರ್ಷ ಅಂತ 3 ದಿನ ಬರ್ತೀರಲ್ಲ ಸ್ವಾಮಿ, ಹೊರಗೆ ಹೋಗ್ತೀರ ಅಷ್ಟೇ. ಇಲ್ಲ ಕಣ ಕಂದ, ನಾನೇನ್ ಮಾಡ್ತೀನಿ, 2019 ಇವತ್ತು ಲಾಸ್ಟ್ ಊಟ ಮಾಡಿದ್ರೆ ಇನ್ನು 2020 ಬರದಾಗ ಊಟ ಮಾಡಲ್ಲ. ಮುಂದಿನ ವರ್ಷ ತಗ ಊಟ ಮಾಡಲ್ಲ ಕಣ. ಇದು ನಿನ್ ಮೇಲೆ ಆಣೆ. ನಮ್ಮ ಮನ್ಯಾಗ ನಾವು ಇಲ್ಲ ಸ್ವಾಮಿ, ಊಟ ಮಾಡ್ತೀವಿ ನಾವು, ಟೀ ಕುಡಿತೀವಿ, ಊಟ ಎಲ್ಲ ಮಾಡ್ತೀವಿ. ಒಟ್ಟು ನಮ್ಮ ಮೇಲೆ ಆಣೆ ಇಕ್ತೀವಿ. ಯಾರನ್ನ ಸಾಯರ್ ಮೇಲೆ ಆಣೆ ಕೇಳ್ರಿ, ಯಾರನ್ನ ಸಾಯರ್ ಮೇಲೆ ಆಣೆ ಕೇಳ್ರಿ. ನಾವು ಊಟ ಎಲ್ಲ ತಿಂತೀವಿ. ಇನ್ನು ವರ್ಷ ಎಲ್ಲ 19 ಊಟ ಮಾಡ್ತಲೇ ಇರ್ತೀವಿ. ನಿನ್ನ ಮಾಡೋದು ವಿಶಾಲಮ್ಮನ ಮೇಲೆ ಆಣೆ. ಅಲ್ಲ ನೀವು ಎಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀರ, ನಿಮ್ಗೆ ಮಕ್ಳಿಲ್ಲ, ಮರಿಲ್ಲ, ಸಂಸಾರ ಇಲ್ಲ, ಸ್ವಾಮಿಗಳು. ನೀವು ಯಾರಿಗಾನ ಬೇರೆ ಸ್ವಾಮಿಗಳ ಮೇಲೆ ಹಣೆ ಇಕ್ರಿ. ನಿನ್ ಮಕ್ಳ ಮೇಲೆ ಅದೇನು ಮಾತು ಒಬ್ಬ ಗುರುಗಳಾದರೂ ಆಮೇಲೆ ಸ್ವಾಮಿಗಳಾಗ ಹೇಳೋ ಮಾತುಗಳು ನೋಡಿ. ನಮ್ಮ ಸ್ವಾಮಿಗಳು ಇದಕ್ಕೋಸ್ಕರನ ಪ್ರಧಾನಮಂತ್ರಿನೇ ಗೊತ್ತಾವ್ರು ನಾಳೆ. ಹೌದೌದು. ಅಂತಂದ್ರೆ ನೀವು ವರ್ಷಗಟ್ಟಲೆ ಉಪವಾಸ ಇರೋರು, ಇಡೀ ದೇಶನೇ ನಿಮ್ಮನ್ನ ನೋಡಕ್ ಬರ್ತೈತಿ, ಇಡೀ ಪ್ರಪಂಚನೇ. ಕಂದ, ನನಗೆ ಜ್ಞಾನೋದಯ ಆಗಿದೆ ಕಣ. ಏನ್ ಗೊತ್ತಾನೋ, ನಿನ್ನ ಶಿಷ್ಯನಾಗಿ ಮಾಡ್ಕೋಬೇಕು ಅಂತ ಕಣ. ಶಿಸ್ತಿನಾಗಿ ಮಾಡ್ಕೊಳಕ್ ಹೋಗಿ ಇಲ್ಲಿ ಮನೆದ ಹುಡುಗಿರ ಯಾಕ ಅಂತಾನೆ ಸಂಸಾರ ಕಟ್ಕೊಂಡಿದ್ದೆ, ಮಕ್ಳು ಮರಿ ಹುಟ್ಟಿಸ್ತದೆ, ಹಂಗೆ ಹಿಂಗೆ ಕೂತ್ ಮನೆ ಬಿಟ್ಟು ಹೋಗಿದ್ಯಾ ಅಂತ ಅವ್ರಿಗೆಲ್ಲ ಏನ್ ಬೇಕೋ ಒದಗಿಸ್ಬಿಟ್ಟಿ. ಅಲ್ಲಿಗೆ ಹುಡುಕೊಂಡ್ ಬಟ್ಟೆ ಎಲ್ಲ ಬಿಚ್ಚಿ ಹಸ್ಬಿಟ್ಟು ಹಂಗೆ ಹೇಳ್ಕೊಂಡ್ಬಂದ್ಬಿಡ್ತಾರೆ. ಇಲ್ಲ ಇಲ್ಲ, ನಿಂಗೆ ದೀಕ್ಷೆ ಕೊಡ್ತೀನಿ. ಶಿಕ್ಷೆನಾ? ಶಿಕ್ಷೆನಾ? ದೀಕ್ಷೆ. ನೀನ್ ನನ್ ಶಿಷ್ಯನಾಗು. ನಿನ್ ಮಕ್ಳಿಗೆಲ್ಲ ಮದುವೆ ಮಾಡೋ ಜವಾಬ್ದಾರಿ ನಂದಿರ್ಲಿ. ಆಮೇಲೆ ನಿನ್ ಹೆಂಡತಿಗೆ ಒಂದ್ ಗತಿ ಕಾಣ್ಸಣ, ಏನನ್ನ ಮಾಡಿ. ನೀನ್ ನನ್ ಶಿಷ್ಯ ಆಗ್ಬೇಕಷ್ಟೇ. ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಅದೇ ಇದು ಸೌಂಡ್ ಇಂದ ಸ್ವಲ್ಪ, ಆಮೇಲೆ ಇದು ಎಂತ ಕಾಯಿಲೆ ಪೀಡಿಕೆ ಏನ್ ಸ್ವಾಮಿ, ಅದು ಹಿಂದಗಡೆ ನಾವು ಅದೇ ಬಾತ್ರೂಮ್ಗೆ ಹೋಗ್ತೀವಲ್ಲ. ಯಾವ ಹಿಂದಗಡೆ? ಬಾತ್ರೂಮ್ಗೆ ಹೋಗ್ತೀವಲ್ಲ ಸ್ವಾಮಿ, ಹಿಂದಗಡೆ ಇದು ಟಾಯ್ಲೆಟ್ ಹೋಗುತ್ತಲ್ಲ. ನಾವ್ ಹೋಗಲ್ಲಪ್ಪ ಯಾವ ಹಿಂದ್ಗಡೆಗೂ, ನಾ ಬಾತ್ರೂಮ್ಗೆ ಹೋಗೋದು. ಅದೇನಾ ಅದು ಹೋಗುತ್ತಲ್ಲ, ಏನ್ ಹೋಗುತ್ತಲ್ಲ, ಏರ್ ಹೋಗುತ್ತಲ್ಲ, ಏರ್ ಹೋಗುದ್ರಲ್ಲ ಬಾಯಾಗ ಅಲ್ಲ, ಇದು ಹಿಂದಗಡೆ ಅಂದ್ರೆ ನಾವು ಇದನ್ನ ಕಸ ಮಾಡ್ತೀವಲ್ಲ ಸ್ವಾಮಿ. ಏನಪ್ಪಾ? ಕಕ್ಕ ಮಾಡ್ತೀವಲ್ಲ. ಕಕ್ಕ ಮಾಡ್ತೀವಲ್ಲ. ಏನಂಗಂದ್ರೆ ಹೇಳು. ಲೆಟ್ರಿನ್ ಮಾಡ್ತೀವಲ್ಲ, ಆ ಜಾಗ ಅದ್ರ ಕೂಡ ನಮ್ಗೆ ತಿಳಿದ ಮಟ್ಟಿಗೆ ನೀವು ಈ ಸೌಂಡ್ ಲೆಕ್ಕಾಚಾರ ಹಾಕೊಂಡ್ರೆ ಈ ಸೇತುವೆಗಳು ಅಡಿಕಾಗ್ತಾರಲ್ಲ, ನೀರು ತೋರ್ ಹೋಗಕ್ಕೆ ಬಳೆಗಳು, ಆ ಲೆಕ್ಕಾಚಾರ ಬರುತ್ತೆ. ಯಾಕಪ್ಪ? ಅಲ್ಲ ಹೇಳೋದು ನೋಡ್ರಿ, ಆ ಲೆಕ್ಕಾಚಾರ ಬರುತ್ತೆ ಅಂತ ನನಗೆ ತಿಳಿದ ಮಟ್ಟಿಗೆ. ಈಗ ಒಂದ್ ಕೆಲ್ಸ ಮಾಡೋ, ನೀನು ಬಂದು ನನ್ ಜೊತೆ ಈ ವರ್ಷ ಊಟ ಮಾಡ್ಬಿಡೋಣ 2019ಕ್ಕೆ. ಮುಂದಿನ ವರ್ಷ ತನಕ ಊಟ ಮಾಡೋದ್ ಬೇಡ ಕಣ್, ಬಾರ ನನ್ ಜೊತೆ. ಬಂದ್ರೆ ನಿಮ್ಮ ಇದು ಏರ್ ಕುಡ್ಕೊಂಡ್ ಕೊಡ, ನಾವು ಏನು ಬೇಡ. ಯಾಕಪ್ಪ? ಬೇಡ. ಈ ವರ್ಷ ಸಂಸಾರ ಐತಿ. ಯಾರಿಗೋ?
ನಮ್ಗೆ ನನ್ಗೂ ಗೊತ್ತಿಲ್ದಂಗ ಡವ್ ಕಣ್ ಸುಮ್ಮಿರಲ್ಲ. ಎಲ್ಲ ಸ್ವಾಮಿ ಅನ್ನ ಗೊತ್ತಾದ್ರೆ ನೀವು ನಿತ್ಯಾನಂದ ಸ್ವಾಮಿ ಅವ್ರಿವ್ರು ಇದು ರಸಲೀಲೆ ಅಂತದ್ ಇಂಥದ್ದು ಅಂತ ಹೇಳ್ಕೊಂಡು ಹೊಟ್ಟೆ ಬಿಸಿ ಹಾಕಿ ಪಟಾಕಿ ಹಾಕಿ ಡಮೇರಲ್ಲಿ ಇಟ್ಬಿಡ್ತಾರೆ ಸ್ವಾಮಿ. ಅಪ್ಪ ನನಗೆ ಅಂತ ಕೆಟ್ಟ ಬಿಡಿ ಸ್ವಾಮಿ. ನಿಮ್ ಫೋನ್ ಮಾಡ್ಬೇಡಿ ಇನ್ನ ಯಾರಿಗೂ ಹೇಳಕ್ ಹೋಗ್ಬೇಡ. ಫಂಕ್ಷನ್ಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾನು ಫೇಸ್ಬುಕ್ ಮಕ್ಕೆ ಪಕ್ಕೆ ಏನ್ ಹಾಕೋದ್ ಬಿಟ್ರೆ ಎಲ್ಲೋ ಇಲ್ಲ ಹಾಕೋಣಲ್ಲ ಸ್ವಾಮಿ. ಎಲ್ಲಿ ನಾನು ಪೌಡ್ರ್ ಎಲ್ಲೋ ಅಪ್ರೂಪ್ಕೊಂದಿನ ಹಾಕೋಣದು. ಪೌಡ್ರ್ ಅಲ್ಲೋ ಕಣಲೆ. ಹಲೋ, ನೀವ್ ಯಾರು ಹೇಳಿ? ಪೌಡ್ರ್ ಅಲ್ಲ, ಯಾವ ಮಂತ್ರಲ್ಲೇ ಕರ್ಕೊಂಡೋಗಿ ಫೋಟೋ ಹೊಡೆದು ಎಲ್ಲದಕ್ಕೂ ಹಾಕಿದಲ್ಲ, ಮುಖ ನೋಡೋದಕ್ಕೆಲ್ಲ ಹಾಕಿದ್ಯಲ್ಲ. ಇಷ್ಟು ಜನದ ಹಾಳು ಮಾಡಿದಾಯ್ತು, ಈಗ ಇನ್ಯಾವಳ ಮೊಂಚ್ಕೊಂಡಿದ್ಯಾ ಅಲ್ಲಿ ಅವಳನ್ನ? ಓಯ್ ಮರ್ಯಾದೆ ತಾಳ್ರಿ. ಯಾಕೆ ಹಂಗೆ ಮಾತಾಡ್ತಾ ಇರೋದು? ನಾವ್ ಯಾರನ್ನ ಕರ್ಕೊಂಡು ಹೋಗ್ ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋಗ್ತಾರ? ಫೋಟೋ ನಾವು ದೇವ್ರಿಗೆ ಭಕ್ತಿಯಿಂದ ಹೋಗೋದು. ಯಾರನ್ನ ಕರ್ಕೊಂಡು ಹೋಗಿ ಇದಕ್ಕಲ್ಲ, ಎಲ್ಲಿ ಜಾತ್ರೆಗಲ್ಲ ಕರ್ಕೊಂಡು ಹೋಗೋದು, ಅಥವಾ ಇನ್ನೊಂದು ಯಾವ್ದಾರ ಮದುವೆಗಲ್ಲ ಕರ್ಕೊಂಡು ಹೋಗೋದು. ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋದ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ? ಮತ್ತೀಗ ಯಾರು ಮಾತಾಡೋದು? ನ್ಯಾಯವಾಗಿ ಕುಡಿದ್ಮೇಲೆ ನ್ಯಾಯವಾಗಿ ಅಂಗಿ ಆಗ್ಬೇಕು, ಅದು ಇನ್ನೊಂದು ಮಗಳಾಗ್ಬೇಕು, ಇನ್ನೊಂದು ಮಗಳಾಗ್ಬೇಕು, ಇನ್ನೊಬ್ಳು ತಂಗಿ ಆಗ್ಬೇಕಲ್ಲಪ್ಪ. ಅವರಲ್ಲ ಅಕ್ಕ ತಂಗಿ ಅನ್ನೋದು ಗೊತ್ತಿಲ್ಲ. ಲೋಪಾರ್ದ ಮಕ್ಕಳು ನಿಮ್ ಫ್ರೆಂಡು ಮಗಳು, ನಿಮ್ ಫ್ರೆಂಡ್ ಎಂತಿ ಅಲ್ಲ ಕಣಲೆ. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಅನ್ನ ತಿನ್ನ ಮಾತಾಡು. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಅವ್ರು ದೇವಸ್ಥಾನಕ್ಕೆ ನಿಮ್ಮ ಯಾರೇನೋ ನಾ ಹಲೋ ಪುಣ್ಯ ಸ್ಥಳಕ್ಕೆ ಹೋಗೋದು ಅಂತ ಕೆಟ್ಟದ್ದು. ಲೈ, ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ಫೋಟೋ ಹೊಡೆದಿರಲ್ಲ ಅವಳು ಅವಳು ಲೈ, ಯಾರು ಅವಳು? ಯಾವಳ ಬೇಕಾದ್ರೆ ಕೇಳೋಗ್ರಿ. ನಿಮ್ ಎಲ್ಲ ಕೆಟ್ಟದ್ ಮಾತಾಡ ನಿಮ್ಮ ಹತ್ತರ್ಗ ಅವೆಲ್ಲ ಕೆಲ್ಸಗಳು ಅಲ್ಲ, ಕಣ್ಣೆತ್ತು ನೋಡಲ್ಲ ನಾವು. ಹೊಡ್ತಾ ಇದ್ವಿ, ಈಗ ಬಟ್ಟೆ ಹಾಕೊಂಡು ಹೊಡ್ತಾ ಇದ್ವಿ ಕಣಕ್. ಬತ್ತಿ ಇನ್ನೇನು ಒಂದ್ ಅರ್ಧ ಗಂಟೆ ಬಂದು. ನಾನು ವಿಶಾಲ ಯಾಕೋ ಗೋಳಾಡ್ಕೊಂಡ್ ಕುಂತ ಇದ್ದೆ. ಬತ್ತಿ ಇನ್ನೇನು ಏನಕ್ಕಪ್ಪ? ಅದ್ಯಾರೋ ನಮ್ಗೇನೋ ಮಾಡಿರು, ಅದು ಸಂಘಕ್ಕೆ ಬೇರೆ ದುಡ್ಡು ಕಟ್ಟಿರ್ಲಿಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡು ಎಲ್ಲ ತಗೊಂಡೋಗಿ ಯಾವ ಕೂರ್ಸಿ ಹೋಗು ನಮ್ಮ ಮನೆಗೆ ಇರ್ಬೋದು ಹಂಗೆ ಹಿಂಗೆ ಅಂತ ಹೇಳಿ ಡೇಟ್ ಹೊಡೆದ್ರೆ ಅದಕ್ಕೆ ಓಡಾಡ್ಕೊಂಡು ಕುಂತಿದ್ದೆ ಅಲ್ಲಿ. ಬತ್ತಿ ಬಿಡಕ ಈಗ ಇನ್ನೊಂದ್ ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀವಿ. ನೀನೇನ್ಕಪ್ಪ ಅಂತಾರ ಕೆಲಸ ಮಾಡಕ್ ಹೋಗಿದ್ಯಾ ಅಂತ ಚಿಂದಂತ ಹೆಂಡತಿ ಮಾಡಿಕೊಂಡು? ನಾನೇನಿಲ್ಲ, ಅದೇ ಹಿಂಗೆ ಫೋನ್ ಮಾಡಿರಲ್ಲ ಎಲ್ಲ ಅವ್ರಿವ್ರಿಗೆ ಕೊಡ್ತೀವಿ, ಇವಾಗ ಸಂಘ ಕಟ್ಟಾಗ ದುಡ್ಡು ಕೊಡು ಹಂಗೆ ಹಿಂಗೆ ಅಂತ ಅಂದ್ರು. ನಿಮ್ಮ ಅವ್ನು ಸುಳ್ಳಾಗೈತ ಅಂದ್ರಿ ಸುಮ್ನೆನಾ? ಇಲ್ಲ ಇಲ್ಲ, ನನ್ನ ಮೈದಾನ ತೋರಿಸ್ತಾ ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ಯಾ, ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ. ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನೋ ಚರ್ಚೆ ಅದೇ ಕಣಕ್ಕ. ನಾವಂತ ನೋಡು ಸಣ್ಣ ಹುಡುಗದಿಂದ ನೋಡಿದ್ಯಾ ಕಣಕ್ಕ, ಅಂತದೇನ ನಾವು ಕಂಡಿದ್ದೀರ ನಾವು ಒಬ್ಬರು ಯಾರೇ ಕಟ್ಟ ಅನ್ನಲ್ಲ. ನೀನು ಎಷ್ಟು ಸಲ ಹೇಳಿದ್ಯಾ ಅಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಕರೆಕ್ಟು. ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತದ ಯಾರಿಗ್ ಗೊತ್ತಪ್ಪ? ನಿಮ್ಮಿದು ನಮ್ಗೇನು ಗೊತ್ತಾಗುತ್ತೆ? ನಿನಗೂ ಅವಳಿಗೂ ಸಂಬಂಧ ಇಲ್ಲದ್ಮೇಲೆ ಅವಳೇನಕ್ಕೆ ನಿಮ್ಗೆ ಅಷ್ಟು ಸರಿ ಫೋನ್ ಮಾಡ್ತಾಳೆ? ಮಂತಕ್ಕೆ ಬಾ ಅಂತಾಳೆ, ಟೂರ್ ಎಲ್ಲ ಹೋಗಿದ್ಯಾ ಅಂತೇಳಿ ಜೊತೆಗೆ. ಇಲ್ಲೇ ಗೊತ್ತಾಯ್ತು, ಸುಮ್ಮನೆ ಆಮೇಲೆ ಮಾಡಕ. ಅಲ್ಲ, ಒಂದು ನಿಮಿಷ ಮಾತಾಡು, ಆಮೇಲೆ ಅವಳಿದ್ದಂಗೆ ಮಾತಾಡೋಕ್ಕಾಗಲ್ಲ. ಈಗ ಏನು ಮಾಡಬೇಕು ಅಂತ ಇದೆಯಾ ನೀನು? ಹಲೋ 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 ಹಲೋ, ಎಲ್ಲಿದ್ದೀರಾ? ಯಾರು? ನಾನ್ರಿ ಇಲ್ಲಿ ಊರಿಂದ. ಯಾವ ಊರಿಂದ? ಊರ್ಗೊಳ್ದು ಹೋದ್ವಿ ನಾವು ಹೊಸದುರ್ಗಕ್ಕೆ. ನಾನು ಇಲ್ಲಿ ನಮ್ಮೂರಾಗಿದ್ದೀನಿ, ಬಳ್ಳಾಪುರದಾಗೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಈಗ ಸಂತೋಷ ಆಯ್ತಾ ನಾನು ಊರ್ ಬಿಟ್ಟು ಬಂದಿದ್ದು ನಿಮ್ಗೆ? ಯಾರು ಹೇಳಿ ನೀವು? ನಾನ್ರಿ ಲಲ್ಲಿ. ನಿಮ್ಮ ತುಲ್ಕೆ ನಾನೇ ಊರ್ ಬಿಟ್ಟು ಹೋಗಂತ ನಾನು ಹೇಳಿದ್ನ. ಅಲ್ಲ, ನಾನು ಊರಿಗೆ ಬಂದಲ್ಲ, ಅದಕ್ಕೆ ಫೋನ್ ಮಾಡಿದೆ. ನನಗೆ ಯಾವ್ದಾರು ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ. ನಮ್ಮ ಯಜಮಾನ್ರಿಗೆ ನಾವು ಮಾಡಿದ್ವಿ, ಬೇರೆ ಯಾರಿಗೆ ಮಾಡಕ್ ಹೋಗೋಣ? ಡೈವರ್ ಗ್ಯಾರಂಟಿ ನಮ್ ಹೆಂಗಸರು ಏನು ಅಂದ್ರೆ. ಹಲೋ ಹಲೋ, ಅವಾಗ ನಮ್ಗೆ
ಮುದ್ದಾಡ್ತಿದ್ರಲ್ಲ ಆತರ ಒಂದ್ ಮುದ್ದು ಕೊಡಿ ಅಂದ್ರೆ. ಡ್ಯಾಡಿ ಡ್ಯಾಡಿ ಹಲೋ ಹಲೋ ಡ್ಯಾಡಿ, ಇವತ್ತು ಅಮಾವಾಸ್ಯೆ, ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರಿತಾ ಇದ್ದೆ, ನೀನ್ ಬರ್ಬೇಕಂತೆ ಮನೆ ಹತ್ರ. ಯಾಕೆ ಡ್ಯಾಡಿ ಬೈತಾ ಇದ್ಯಾ? ಆಯ್ತು ಸರ್, ಗೊತ್ತಿದೆ ಬಿಟ್ಟು. ಸಾರಲ್ಲ, ನಾನ್ ನಿನ್ ಮಗಳು ನಯನ, ಪಾಪ ಅನ್ಬೇಕು. ನಮ್ದು ಇದೇ ಇದು ತರೀಕೆರೆ ಬರ್ತಾ ಇದ್ವಿ. ಭದ್ರಾವತಿಗೆ ಹೋಗಿದ್ದ? ತರೀಕೆರೆ ಬರ್ತಾ ಇದ್ವಿ ಸರ್. ಭದ್ರಾವತಿಗೆ ಹೋಗಿದ್ದ? ಭದ್ರಾವತಿಗೆ. ಯಾಕೆ? ನಮ್ ಚಿಕ್ಕಪ್ಪರ್ಗೆ ಹುಷಾರಿರಲಿಲ್ಲ ಸರ್, ಬರ್ತೀವಿ. ಅಲ್ಲಿ ಯಾರೋ ಹೆಂಗಸರು ಲೇಡೀಸ್ ಎಲ್ಲ ಮಾತಾಡ್ತಿದ್ದಾರೆ ಪಾಪ. ಆಯ್ತು. ಹಲೋ ಪಾಪ. ಅಯ್ಯೋ ಪಾಪ, ಅಯ್ಯೋ ಪಾಪ, ನಮ್ಮ ಅಮ್ಮನ್ ಬಿಟ್ಬಿಟ್ಟು ಬೇರೆ ಅಮ್ಮನ್ ಪಕ್ಕ ಕುಂತಿದ್ಯಾ ಟ್ರೈನಾಗೆ? ಆಯ್ತು ಸರ್, ಆಯ್ತು. ಸಾರಲ್ಲ, ನಯನ ಪಾಪ ಅನ್ಬೇಕು. ಹಲೋ ಏನ ಬರ್ತೀನಿ, 10:30 11 ಗಂಟೆಗೆ ಬರ್ತೀನಿ ಸರ್. ನಮ್ಮ ಮಾತಾಡೋದಂತ ನೋಡು. ಹಲೋ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಲ್ವಾ ಅಣ್ಣ? ಹೇಳಿ ಸ್ವಾಮಿ. ಹೇಳಿ, ಮುಂದಕ್ಕೆ ಹೇಳಿ ನೀವು. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲಾಗಿನ ಆಶೀರ್ವಾದ. ಇಲ್ಲ ಕಲ್ತ್ಕೊಂಡು ಹೇಳ್ತೀನಿ ಬಿಡಿ. ಕಲ್ತ್ಕೊಂಡು ಹೇಳ್ತೀನಿ. ಇನ್ನ ಕಲ್ತಿಲ್ವಾ? ಇಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹೇಳಿ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸುಮ್ಮನೆ ಅದನ್ನ ಹೇಳೋದು. ಇಲ್ಲಿ ಎಲ್ಲಾನೆ ಅಳ್ಕೊಳ್ಳೋಣ ಹೋಗಿ. ನೀವು ಗಾಡಿ ಓಡಿಸೋಕೆ ಇಲ್ಲ. ಎಲ್ಲಿದ್ದೀರಣ್ಣ? ಎಲ್ಲಿ ಯಾವ್ದೋ ಇಕ್ಕಟ್ನಾಗ ಗಾಡಿ ಓಡಿಸ್ತಾ ಇದ್ದೀನಿ ಸರ್. ಅಣ್ಣ, ನಿಮ್ ನಾಟಕ ಕೇಳಿ ಅಣ್ಣ, ದೊಡ್ಡ ಗುಲಾಬಿ ಹಾರ. ಆಯ್ತು ಅಣ್ಣ, ನನ್ ಕಡೆಯಿಂದ ದೊಡ್ಡ ಗುಲಾಬಿ ಹಾರ ಅಣ್ಣ ನಿಮ್ಗೆ. ಖಂಡಿತ ನೀವ್ ಎಷ್ಟ್ ಹೈಟ್ ಇದ್ದೀರೋ ಅಷ್ಟಿಂದ ಮೇಲಿಂದ ಕೆಳತಕ ಗುಲಾಬಿ ಹಾರ, ಆಮೇಲೆ ಚೆಂಡು ಹೂವ ಸೀನ್ ಬತ್ತಿದಂಗೆನೆ ಮೇಲಿಂದ ಎಲ್ಲಾ ಚೆಂಡು ಹೂವ ಪುಡಿ ಮಾಡಿ ಎಲ್ಲ ಮೇಲಿಂದ ಉದುರಿಸೋದು. ನಾನೇ ಒಂದು 40-50 ಜನಕ್ಕೆ ಅಣ್ಣ ಎಣ್ಣೆ ಕೊಡ್ಸ್ ಕರ್ಕೊಂಡ್ ಬಂದ್ಬಿಡ್ತೀನಿ. ನೀವು ಹಾಡು ಹೇಳ್ತಿದಂಗೆ ಒನ್ಸ್ ಮೋರ್ ಅನ್ಬೇಕು ಅಲ್ವಾ ಅಣ್ಣ? ಆಮೇಲೆ ಅದೇ ಅಷ್ಟ್ ಮಾಡ್ತೀವಣ್ಣ. ಇನ್ನೇನ್ ಬೇಕಣ್ಣ ನಿಮ್ಗೆ? ಆಯ್ತು ಅಲ್ವಾ? ಅಲ್ಲ, ನಿಮ್ಗೆ ಇಷ್ಟ ಆಯ್ತಾ ಇಲ್ವೋ ಇದು? ಆಯ್ತು ಅಲ್ಲಪ್ಪ, ಇಷ್ಟ ಆಯ್ತಾ ಇಲ್ವಾ ಅದು ಆತರ ಮಾಡೋದು? ಇಲ್ಲ ಬನ್ನಿ. ಹಲೋ 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 ಹಲೋ, ಇದು ಇದ್ರಾಗಿದ್ದೀನಿ ಸಂತೆ ಒಳಗೆ. ಅಪ್ಪಕ್ಕೆ ಸಾಮಾನು ತಗೊಳಕ್ ಬಂದಿವಿ ಜಾತ್ರೆಗೆ. ಯಾ ಸಂತೆ ಒಳಗಣ? ನಮ್ಮೂರಾಗೆ ನಮ್ ದೇವ್ರದ್ದು ಜಾತ್ರೆ, ಹೆಣ್ಣು ದೇವ್ರದ್ದು ಜಾತ್ರೆ ಇದೆ. ಸಾಮಾನು ತಗೊಳಕ್ ಬಂದಿದ್ವಿ ಸಂತೆಗೆ, ಇಲ್ಲಿ ಬೆಳ್ಳಾವಿ ಸಂತೆಗೆ ಬಂದಿದ್ದೀರಾ? ಸ್ವಾಮಿ. ಅಣ್ಣ, ಹೊಟ್ಟೆ ನೋವಾಯ್ತಲ್ಲ, ಏನಣ್ಣ ಔಷಧಿ ಹೇಳೋಣ ಹೊಟ್ಟೆ ನೋವಿಗೆ? ಹೊಟ್ಟೆ ನೋವಿಗೆ ಸೋಡಾ ಕುಡಿವಿ. ಆಮೇಲೆ ಗುಳ್ಕನ್ನು, ಬಾಳೆಹಣ್ಣು. ಇದು ಬೇದಿ ಅಣ್ಣ. ಹಲೋ ಅಣ್ಣ, ಬೇದಿ ಹೋದ್ರೆ ಎಲ್ಲ ಗೊಣ್ಗೊಣ್ಣೆ ಕಡ್ಡಿ ತಗೊಂಡು ಎಲ್ಲ ಕೆದಕ್ ನೋಡ್ದೆ ನಿನ್ನೆಲ್ಲ ತಗೊಂಡೆ. ಹೊಡೆ ಅಣ್ಣ. ಏನಣ್ಣ ಟಿವಿ ಜೋರಾಗಿ ನೋಡ್ತಿದ್ಯಾ? ಸೌಂಡ್ ಕೊಟ್ಕೊಂಡು. ಕ್ರಿಕೆಟ್ ಹಾಕಿದ್ರು ಅಣ್ಣ ಇವತ್ತಾ? ಅಣ್ಣ, ಶ್ರೀಲಂಕಾ ಇಂಡಿಯಾ ವೆಸ್ಟ್ ಇಂಡೀಸ್? ವೆಸ್ಟ್ ಇಂಡೀಸು ಶ್ರೀಲಂಕಾ, ಇದು ಇಂಡಿಯಾ. T20 ನಾ ಒನ್ ಡೇನಾ? 20 ಓವರ್. ನಾವೂನು ಅಯ್ಯೋ ರಾತ್ರಿ ಲೇಟಾಗಿ ಮನಿಕೊಂಡು ಕಡೆ ಬಿಯರ್ ಈಗ ಎದ್ದಿದ್ದೀವಿ. ಹಾಲು ಕರಿಬೇಕು. ಅಲ್ಲ, ರಾತ್ರಿ ಲೇಟಾಗಿ ಎದ್ದಿದ್ದು. ರಾತ್ರಿ ಲೇಟಾಗಿ ಮನಿಕೊಂಡಿದ್ದು. ಬೆಳಕರ್ದು ಬಿಟ್ಟೈತಿ. ಇವತ್ತು ಲೇಟಾಗಿ ಎದ್ದಿದ್ದೀನಿ, 6 ಗಂಟೆಗೆ ಎದ್ದಿದ್ದೀನಿ. ಹಾಲು ಕರಿಬೇಕು. ನಿನ್ ಕಾಯ್ಪೆ ಆಯ್ತಣ್ಣ?
ಕಾಫಿ ಆಯ್ತಾ? ಓ ಹ್ಞೂ ಕಾಪಿ ಆಯ್ತಣ್ಣ. ಯಾಕೆ ಕುಡಿಯಲ್ವಾ? ವಿಧಾನಸೌಧದಾಗ ಬಂದಿದಾರ? ಹಾ ವಿಧಾನಸೌಧದಾಗ ಬಂದಿದಾರ ಮಾಡಿರೋದು? ಹ್ಞೂ ಅಣ್ಣ. ಇಲ್ಲ ಕಾಫಿ ಆಗಿಲ್ಲ ನಮ್ದು. ಅಯ್ಯೋ ಹಾಲು ಕರೆದಿಲ್ಲ, ಹಾಲು ಬೇರೆ ಕರೆಯಕ್ಕೆ ಹೋಗ್ಬೇಕು. ಅದು ವಿಧಾನಸೌಧಗೆ ಕರಿತೀರಾ ಅಲ್ಲ? ಅಣ್ಣ ವಿಧಾನಸೌಧಗೆ ಕರಿತೀರಾ ಅಲ್ಲ? ವಿಧಾನಸೌಧದಿಂದನೇ ನಮ್ದು ಹಸ ಕಟ್ಟಿದೀವಿ ಅಣ್ಣ, ಒಂದು 3-4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಬತ್ತೀವಿ ಹೊಲ್ದಾಗೆ. ಹಾ ಗಿರಾಕಿ ಸಿಕ್ಲಿಲ್ವಣ್ಣ ಅದಕ್ಕೆ? ಹಾ ಅದೇ ಮೂಗ್ಬಟ್ಟು ಪರಂಗಿ ಹಣ್ಣು ನುಗ್ಗೆಕಾಯಿ ಮರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದ್ದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ. ಅದ್ರ ಸುದ್ದಿನೇ ಎಲ್ಲ ಯಾರನ್ನ ಬೇರೆ ಕೊಟ್ಟು ಮಾಡಿಬಿಡ್ರಿ ನಮ್ಗೆ. ಅದ ಇದನ್ನೇ ಸುದ್ದಿನೇ ಎತ್ಬೇಡಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ ಹೋಗ್ಲಿ ಬಿಡೋಣ, ಬೇಜಾರು ಮಾಡ್ಕೊಂಬಿಡಿ. ನೀನಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ. ಅಲೋ ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ. ಇಲ್ಲಣ್ಣ ಆಯ್ತು ನೋಡಿ. ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳೆಲ್ಲ ಸೈಟ್ಗಳೆಲ್ಲ ಅಲ್ಲಿ ವಿಧಾನಸೌಧದಾಗೆ. ನಮ್ಮ ಹೊಲ್ದಾಗೆ 4 ಮರ ಹಾಕಿದೀವಿ. ಒಂದು ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ, ಯಾರನ್ನ ತಗೊಂಡಂಗಿದ್ರೆ. ಇವರು ಸಹಾಯ ಮಾತಾಡ್ ಮಾಡಿ ಮನೆ ವೀದಾಟ ತಂದಿ ಸುಮ್ಮನೆ ಇತ್ತು. ಕೊತ್ತಂಬರಿ ಸೊಪ್ಪೇ ಹೇಳಣ್ಣ. ಕೊತ್ತಂಬರಿ ಸೊಪ್ಪೇ ಅಣ್ಣ ಆದಷ್ಟು ನೀವು ನಮ್ಗೆ ಫೋನ್ ಮಾಡ್ಬೇಡಿ ಅಣ್ಣ. ಮರ ಚೆನ್ನಾಗಿ ಬೆಳ್ಕೊಂಡೈತೆ. ಅಲ್ಲೇ 13 ವರ್ಷದ ಮರ ದೊಡ್ಡದಾಗಿ ಬೆಳ್ಕೊಂಡ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ. ಕೊತ್ತಂಬರಿದು ಮರ ಅಲ್ಲೇ 13 ವರ್ಷದ್ದು ಬೆಳೆಯೋದು ಚೆನ್ನಾಗಿ ಬೆಳ್ಕೊಂಡೆ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ, ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ ಅಲ್ಲೇ ಹಾಸ್ಪಿಟಲ್ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಲ್ಲೇ ಅಣ್ಣ 13-14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ. 13-14 ವರ್ಷದ್ದು. ಯಾವ್ದೋ ನಮಗೆ ಫೋನ್ ಮಾಡ್ಬೇಡಿ. ಹುಚ್ಚ ನನ್ನ ಮಕ್ಳು ನೀವು, ಹುಚ್ಚ ನನ್ನ ಮಕ್ಳು. ನಮ್ಮನ್ನು ಹುಚ್ಚಿಡಿಸ್ತೀರಾ ನೀವು, ಹುಚ್ಚ. ಹಲೋ ಎಲ್ಲಿದ್ಯೋ? ಯಾರು? ನಾನ್ ರವಿ. ಯಾರವಿ? ಅಲ್ಲ ಅವನ್ ತಾಯಿನ ವಾಪಸ್ ನಮ್ಗೆ ತಲೆ ಕೆಟ್ಟು ಹೋಯ್ತು. ನಮ್ ಯಾರ್ ಮಾಡ್ರು ಭಯ ಆದಂಗ ಆಗುತ್ತೆ. ನಮ್ಮ ಬರೇ ಮಾತಾಡಿದ್ರಲ್ಲ ಸತ್ತೋಗಿದ್ಯಾ ಆರ ತರನ ನಿಮ್ಮ ತೂಲ್ತರನ ಅಂತ ಮಾಡ್ತಾರ. ಅದಕ್ಕೆ ಭಯ ಆಗ್ತೈತಿ ಫೋನ್ ಮಾಡಕ್ಕೆ. ಯಾರಲ್ಲ? ಯಾವನ ತಾಯಿನ ಹೋಗತ್ತು. ಹೌದು ಮಾತ್ರೆ ಕೊಟ್ಟಾಗ ಇದು ಬರೇ ಇದೇ ಮರಿ ಅರ್ಧ ಹೊತ್ನಾಗ ಸರ್ವತ್ನಾಗ ನಮ್ಮನ್ನ ಹಾಕಿ ಏನ್ ಮಾಡೋದು? ಮೊಬೈಲೇ ಬೇಡ ಅನಿಸ್ಬಿಟ್ಟೈತಿ. ನಾನು ಅವಾಗ್ಲಿಂದ ಫೋನ್ ಮಾಡ್ತಿದ್ದೀನ, ಬರೀ ಬಿಜಿ. ಓ ಬಿಜಿ ಇವ್ರು ಇದು ನಾನು ಕಿತ್ತಿಲ್ಲಿ ಎಣಿಸ್ತಾ ಇದೀನಿ. ಬರೀ ಯಾರ ಮಕ್ಳ ಫೋನ್ ಮಾಡ್ತಾರ ಕಣ ನನಗೆ. ಯಾರೋ ಫೋನ್ ನಾನ್ ಯಾಕೆ ಬಿಜಿ ಮಾಡ್ಕೊಳ್ಳೋಣ? ನಿನ್ ನಂಬರ್ ನೋಡಬಾರ್ದು, ಎತ್ತಬಾರ್ದು ಕಣ್ಲಾ. ನಮ್ಮನ್ನ ಕಾಣಲ್ಲ ನನಗೆ. ಲೋಡ್ ಸ್ಪೀಕರ್ ಯಾಕೆ ಆನ್ ಮಾಡ್ಕೊಂತೆ? ಹೋಗ್ಲಿ ನೀನು. ಅದು ಸರಿ. ನಿಮ್ಮಮ್ಮ ಬೆನ್ಸಾಕೆ ನಿಮ್ಮಮ್ಮನ್ ನಿಮ್ ತಾಯಿನ ಹಾಕಿ ಕಿವ ಕೇಳಲ್ಲ ಅಂತ 150 ಸಲ ಹೇಳಿದೀನಿ. ಚಾಟ ಅಂತ ಕೇಳ್ತಾನೆ. ನಂಬರ್ ಗೊತ್ತಾಗಲ್ಲ ನಿಂಗೆ? ನಂಬರ್ ಗೊತ್ತಾಗಲ್ವಾ? ಇವತ್ ಬಂದ್ರ ಇದರಿಂದನ ದುಬೈಯಿಂದನ? ಹಲೋ ಇವತ್ ಬಂದ ದುಬೈಯಿಂದನ? ಯಾಕಲ್ಲ ಮತ್ತೆ ಇವತ್ ಕೇಳ್ತಾ ಇದೀಯ ನಂಬರ್ ಇದು ಸೌಂಡ್ ಕೊಟ್ಕಂತೀಯ ನಂಬರ್ ಕಾಣಲ್ಲ. ಒಂದೊಂದ್ಸರಿ ಏನಪ್ಪ ಬ್ಲಾಕ್ ಲಿಸ್ಟ್ ಹಾಕಿರ್ತೀಯ. ಇದೇನಿರ್ಬೋದು ಹಣೆ ಬರ ನಮ್ಮನ್ನ ಬ್ಲಾಕ್ ಲಿಸ್ಟ್ಗೆ. ಹಲೋ ನಾನಣ್ಣ ಮಾದಾಪುರದಿಂದ ರವಿ. ಮಾದಾಪುರ ತುಲ್ಲಾಪುರ. ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತಿಯೇ. ಹಲೋ ಹಲೋ ನಿಮ್ಮ ಹೆಸರು ಹೇಳಿಯಪ್ಪ. ನಮ್ಮ ಹೆಸರು ನರಸಿಂಹರಾಜು. ನೀವು ಯಾವ ಊರು, ನೀವು ಯಾವ ಕ್ಷೇತ್ರದಲ್ಲಿ ಇರೋದಕ್ಕಂತೂ ನೀವು ಜನಿಸಿದ ಜನ್ಮ ಸ್ಥಳವನ್ನು ವಿವರಿಸಿ ಹೇಳಿದ್ರೆ ನಾವು ನಿಮ್ಗೆ ಒಂದು ಒಳಿತಕ್ಕಂತ ಮಾಡಿ ಕೆಲಸವನ್ನು ಮಾಡ್ಕೊಂಡು ಬರ್ತೀವಿ ಕಂದ. ಯಾವ ಊರ ನೀವು? ನಾವು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿರತಕ್ಕ ಮಗು. ನಮ್ದು ಬಳ್ಳಾಪುರ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಬೆಳ್ಳಾವಿ ಹೋಗ್ಲಿ. ನೀನು
ವೃಶ್ಚಿಕ ರಾಶಿಲಿ ನೀನು ವೃಶ್ಚಿಕ ರಾಶಿಲಿ ಜನಿಸಿದ್ಯಾ ಅಲ್ವಾ? ಕೆಮ್ಮಿಲ್ಲ ಉಸಿರು ಹೇಳ್ಕೊಂಡ್ರೆ ಯಾಕೆ? ನೀನು ಸ್ವಲ್ಪ ಟವರ್, ನೀನು ಮಾತಾಡೋದು ಕೇಳಿಸ್ತಾ ಇಲ್ಲ, ಸ್ವಲ್ಪ ಕ್ಲೀನಾಗಿ ಮಾತಾಡಪ್ಪ, ಟವರ್ ಇರುತ್ತೆ ಬಂದು ಮಾತಾಡು. ಅಲ್ಲ ಕೆಮ್ಮಿದಂಗ ಸ್ವಾಮಿ ಉಸಿರು ಹೇಳ್ಕೊಂಡ್ರೆ ಏನಂತಾರ? ನೀನು ಒಂದು ಸ್ವಲ್ಪ ಟವರ್ ಇರುತ್ತೆ ಬಂದು ಮಾತಾಡು, ಹೇಳ್ತೀನಿ. ಹೇಳಿ. ಬಂದ್ರಾ? ಹಾಂ. ನಾನು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿ ಅವರ ಕಷ್ಟವನ್ನು ಪರಿಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು. ಯಾವುದೇ ಹಣಕಾಸಿನವನ್ನು ನಾನು ಸೌಲಭ್ಯವನ್ನು ಪಡೆದಿಲ್ಲ ಕಂದ. ನಿಮ್ಗೋಸ್ಕರ ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ. ನೀನು ಒಬ್ಬರಿಗೆ ಸಹಾಯ ಮಾಡಬೇಕು, ಒಬ್ಬರಿಂದ ನಾನು ಒಳ್ಳೇದು ಮಾಡಬೇಕು, ಒಬ್ರಿಗೆ ಒಳ್ಳೇದಾಗಬೇಕು ಮಾಡಬೇಕು ಅನ್ನೋದಂತ ವ್ಯಕ್ತಿತ್ವ ನಿಂದು ಅಲ್ವಾ? ನಿನ್ನ ಕೈಲಿ 100 ರೂಪಾಯಿ ಇದ್ರೆ 10 ರೂಪಾಯಿ ಯಾರಿಗಾನ ಕೊಟ್ಬಿಟ್ಟು ಬರ್ತೀಯ ನೀನು ಅಂತ ವ್ಯಕ್ತಿ ಉಳ್ಳವನು ಅಲ್ವಾ? ನೀನು ಅಂತ ವ್ಯಕ್ತಿತ್ವ ಉಳ್ಳವನು ನೀನು. ಆಮೇಲೆ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಎಲೆಕ್ಷನ್ಗೆ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಹಲೋ, ನೀನು ಎಲೆಕ್ಷನ್ ನಿಂತ್ಕೊಬೇಕು, ನಾನೊಂದು ಮನೆ ಕಟ್ಟಬೇಕು, ಮಗಳು ಮದುವೆ ಮಾಡಬೇಕು ಅಂತ ನಿನಗೆ ಒಂದು ಗಂಡು ಒಂದು ಹೆಣ್ಣು ಸಂತಾನ ಇರಬೇಕು ಅಲ್ವನಪ್ಪ? ಅಲ್ವಾ? 2 ಮಕ್ಕಳಿದ್ದಾರೆ. ಸರಿ ಮಾತಾಡು, ಟವರ್ ಇರ್ತಾ ಬಂದು ಮಾತಾಡು, ನೀನು ಈಚೆ ಬಂದು ಮಾತಾಡು, ಇಲ್ಲಾಂದ್ರೆ ನಾನು ಫೋನ್ ಕಟ್ ಮಾಡಬೇಕಾಗುತ್ತೆ. ಹೇಳಿ. ನಿನಗೆ ಒಬ್ಬ ಧರ್ಮಪತ್ನಿ ಇದ್ದಾರೆ ಅಲ್ವಾ? ಆದರೆ ನೀನು ಒಂದು ಸ್ವಲ್ಪ ಚಂಚಲ ಮನಸ್ಸಿನವನು ಅಲ್ವಾ? ಮನಸ್ಸು ಚಂಚಲ ನಿಂದು. ಅಂದ್ರೆ ಯಾವುದೇ ಒಂದು ಸುಂದರವಾದ ಹೆಣ್ಣು ನೋಡಿದ್ರೆ ಅದನ್ನು ಆಕರ್ಷಣೆ ಮಾಡುತ್ತೆ ನಿನಗೆ ಅಲ್ವಾ? ಇಲ್ಲ ಅಂತದೇನಿಲ್ವಾ? ಇಲ್ಲ. ಈಗಾಗಲೇ ನಿನಗೆ 3 ಜನ ಸ್ಟೆಪ್ನಿದಿರು ಇರ್ಬೇಕಲ್ಲಪ್ಪ? ಜಂಗರ್ ಇರ್ಬೇಕಲ್ಲಪ್ಪ. ನೀವು ಪ್ರಾಯಣ ನಿಮ್ಮನ್ನೆಲ್ಲ ರೀ. ಹಲೋ ಹಲೋ, ಸ್ಟೆಪ್ನಿ ನಿಮ್ಮ ಕೊರೋನಾ ಒಂದು ಕುಂತೈತೆ, ಸ್ಟೆಪ್ನಿಗೆ ಹೋದ ತಾಯಿನ ಇಂಥ ಬರಲ್ವಲ್ಲ ಕೊರೋನಾ. ಹಲೋ ಮಗು ನರಸಿಂಹರಾಜು, ಸ್ವಾಮೀಜಿನ ನೀನು? ಹಲೋ ಹಲೋ, ನಾನು ಸ್ವಾಮೀಜಿ ಅಲ್ಲಪ್ಪ, ಶಾಸ್ತ್ರ ಹೇಳ್ಬೇಕಂತನು. ಕೇರಳದ ಪ್ರಖ್ಯಾತ ಜ್ಯೋತಿಷ ಆಡ್ತಕ್ಕಂಥ ನಾನು ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದ್ಕೋದ್ರಂತೆ. ಸತ್ಯ ಹೇಳಿದ್ರೆ ಯಾಕಪ್ಪ ಹುರ್ಕಂತಿದ್ಯಾ ನೀನು? ನಿನ್ ನೋಡ್ತೆ ಮೊದ್ಲು ನಿಮ್ಮಂತ ಸ್ವಾಮೀಜಿನ ಮಕ್ಕಳ ಎಲ್ಲಾನ ಪ್ರಪಂಚದಾಗೆ ಅಡ್ಡ ದುಡ್ಡಿ ಸ್ವಾಮೀಜಿಗಳೆಲ್ಲಾನ ಈ ಮದುವೆ ಅರ್ಧ ಬರ್ಧ ಪೂಜೆ ಮಾಡಿ ಮದುವೆಯಾಗಿ ಸ್ವಾಮೀಜಿಗಳು ಕೆಟ್ಟ ಹೇಳ್ತಾ ಇರೋದು. ನಿಮ್ಮಂತ ಇವನ್ ಯಾವನ ಗುಲಾಮ್ ಸ್ವಾಮಿ ಸುಮ್ಮಿರಮ್ಮ. ಹಲೋ ಸ್ವಾಮೀಜಿ ಬೈಬೇಡ ಅಂತ ಹೇಳ್ತೈತೆ. ಹಲೋ ಹಲೋ ನೋಡಪ್ಪ, ಹಾ, ನಿನಗೆ ಮುಂದಕ್ಕೆ ನೀನೇನ ಬೈಕೋ ಆ ಪಾಪಕ್ಕೆ ನೀನು ಹೋಗ್ತೀಯಾ? ನಾವ್ ಅದು ಮಾಡಿಲ್ವಲ್ಲ ಪಾಪ. ಆಯ್ತು ಬಿಡಪ್ಪ. ನಾನು ಈಗ ನಿನಗೆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಬರೋ TP ಮೆಂಬರ್ ಅಲ್ಲಿ ನೀನು ನಿಂತ್ಕೊಬೇಕು, ಗೆಲ್ಬೇಕು, ಜನಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು. ನಾನು ಕ್ಷೇತ್ರದಲ್ಲಿ ನಾನು ಒಳ್ಳೆ ಸಹಾಯ ಮಾಡಿ ಚರಂಡಿ ನೀರು ಎಲ್ಲ ಬರಂಗ್ ಮಾಡಿ ಜನಗಳು ನನ್ನ ಮನೆ ಮುಂದೆ ನಿಂತ್ಕೊಬೇಕು ಅಂತ ಮಾಡಬೇಕು ಅಂತ ನಿನ್ಗೆ ಹೆಸರಿದೆ. ಈಗಾಗಲೇ ನೀನು ಹಲವಾರು ರಾಜಕೀಯ ಮುಖಂಡರ ಹತ್ರ ಅಲ್ಲೇ ಓಡಾಡ್ತಾ ಇದ್ದೀಯ ಅವ್ರ ಜೊತೆ ಎಲ್ಲ ಅಲ್ವಾ? ನಿನ್ಗೆ ಖಂಡಿತವಾಗಿಯೂ ರಾಜಕೀಯ ಯೋಗ ಇದೆ. ಹಲೋ, ರಾಜಕೀಯ ಯೋಗ ಐತೆ ಅಂತಂದ್ರೆ ಹಿಂಗೆಲ್ಲ ಮಾತಾಡ್ಬಿಟ್ಟು ನೀವು ಹಂಗೆ ಸ್ಟೆಪ್ನ ಐತೆ ಟೈರ್ ಐತೆ ಅಂತ ಎಲ್ಲ ಹೇಳ್ಬಿಟ್ರೆ ನಮ್ಮನ್ನ ಮೆಟ್ನಾಗ ಅಲ್ವಾ ಓಟ್ ಕೇಳಕ್ ಹೋದಾಗ? ನಾನು ಕಂಡವ್ರ ಹತ್ರ ಹೇಳಕ್ ಹೋಗಿಲ್ಲಪ್ಪ, ನಿನ್ನ ಹತ್ರ ಹೇಳಿರೋದು ಆ ಮಾತು. ಹಿಂಗೆಲ್ಲ ಇಂಥವೆಲ್ಲ ಹೇಳ್ಬಾರ್ದು. ನೀವು ಸ್ವಾಮೀಜಿ ಆಗಿ ಒಬ್ರು. ಇಲ್ಲಪ್ಪ, ಆಯ್ತು. ಹಲೋ ಹಲೋ, ನೀನು ಈಗ್ಲಿಂದ ನೀನು ಕೆಲಸ ಪ್ರಾರಂಭ ಮಾಡು. ನಾನು ನೀನು ಈ ಪೂಜೆ ಒಳ್ಳೇದಾಗಬೇಕು, ನಿನಗೆಲ್ಲ ಒಳ್ಳೇದಾಗಬೇಕು, ರಾಜಕೀಯ ಪ್ರವೇಶ ಆಗಬೇಕು ಅಂದ್ರೆ ನಾನು ನಿಂಗೊಂದು ಪೂಜೆ ಮಾಡಿಕೊಂಡಿದ್ದೀನಿ. ಆಯ್ತಾ? ಇವತ್ತು ಅಮಾವಾಸ್ಯೆ ಅಲ್ವಾ? ನೀನು ಹೂ ಅಂತ ಅಂದ್ರೆ ನೀನು ಪೂಜೆ ಮಾಡ್ಬಿಡ್ತೀನಿ ಇವತ್ತು ನಿನ್ನ ಹೆಸರು ಮೇಲೆ. ಮಾಡ್ಬಿಡ್ಲಾ?
ಮಾಡಿ ಆದಮೇಲೆ ನಿನಗೊಂದು ಎಲ್ಲ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಹಾ ಆ ಥರ ನೀನು ಪೂಜೆ ಎಲ್ಲ ಮಾಡ್ಕೊಂಡು ಹೇಳಿ ಥರ ಮಾಡ್ಕೊಂಡು ರಾಜಕೀಯದಲ್ಲಿ ಮುಂದೆ ಬರ್ತೀಯಾ, ಆಮೇಲೆ ಮನೆ ಕಟ್ಟುತ್ತೀಯಾ. ಹಾ ಈ ನೀನು ಆಮೇಲೆ ಆಭರಣ ಪ್ರಿಯ ನೀನು ಅಲ್ವನಪ್ಪ? ಹಾ ನೀನು ಆಭರಣ ಪ್ರಿಯ ಅಂದ್ರೆ ಒಡವೆ ಹಾಕೋ ಶೋಕಿ ಜಾಸ್ತಿ ನಿನಗೆ ಅಲ್ವಾ? ಓ ಒಡವೆ ಬಟ್ಟೆ ಹಾಕ್ತಾರೆ ಸೋಕಿ. ಎಲ್ಲ ಮಾರ್ಕೊಂಬಿಡು ಅಡ ಇಕ್ಬಿಟ್ಟಿದ್ಯಲ್ಲಪ್ಪ. ಅಯ್ಯೋ ಯಾಕೋ ಮಾತು ಹೇಳಂಗೆ ಆಗ್ತಾನೆ, ಏನ್ ಮಾಡಕ್ಕಾಗುತ್ತೆ? ಆ ಏನ್ ಮಾಡಕ್ಕಾಗ್ತದೆ? ಅಯ್ಯೋ ಹಿಂಗೆ ಅದು ಆಚಾರ. ಏನ್ಕಪ್ಪ ಅಡ ಇಕ್ಕಿದ್ ನೀನು? ಮನೆಗೆ ಒಡವೆ ಮಾಡಿಕೊಂಡು ಏನ ಮಾಡ್ತೀಯ? ಅಡ ಇಟ್ಟು ಕೋಡ್ ಬಡ್ಡಿನ ಬರ್ತದೆ ಅಂತ ಅವ್ರು ಯಾರೋ ಗೌಡ್ರು ಹೇಳಿರು, ತಗೊಂಡೋಗಿ ಅಡ ಇಟ್ಟಿದೆ. ಇನ್ನ ಮಂತ್ಯಕ್ಕೆ ಹೋದ್ರ ಅವರು ಅಯ್ಯೋ ಅವೆಲ್ಲ ಏನ್ ಮಾಡಕ್ಕಾಗ್ತದೆ ಆಚಾರ. ಹೋಗ್ಲಿ ಬಿಡು, ಅವೆಲ್ಲ ಮರಳಿ ಬರ್ತವೆ. ತಾಯಿನ ಇಲ್ಲಿ ಅವನ ಗುಲಾಮ್ ನನ್ನ ಮಗ ಹೇಳದ ಅವನಾರು ಸತ್ತೋಯ್ದು ನಿನ್ನ ಕಾಯಿನ ಹಾಕಿ ನಿಂತ ಮಾಡಿ ಒಂಚೂರು ಹಲೋ ತಾಯಿನ ಹಾಕಿ ಇಂತ ನನ್ನ ಮಕ್ಳಿಂದಲೇ ನನಗೆ ಯಾರು ನಂಟ್ರು ಯಾರು ಮಾತಾಡಿಸ್ದಂಗ ಆಗೋದ್ರು ತಾಯಿನ ಹಾಕಿ. ಹಲೋ ಹಲೋ ನಾನು ಸುಮ್ಮನೆ ಕೈಕ ಇಲ್ಲಿ ಎಲ್ಲಿ ಹೇಳ್ರಿ? ಅಲ್ಲ ಇವರು ಇದು ಜನ ಇದು ಮಂಜಣ್ಣ ನೀವೆಲ್ಲ ಜೊತೆಲೇ ಇದ್ದೀರನಕ್ಕ? ಯಾವ ಮಂಜಣ್ಣ? ಅದೇ ನಮ್ಮ ಆಚಾರ್ಯ ಮಂಜಣ್ಣ ಅವ್ರ ಹೆಂಗ ಸಾಲವ್ರ? ಅಲ್ಲ ರೀ, ನಾನು ಲಲ್ಲಿ. ನಿಮ್ಮ ಮಂಜಣ್ಣರೇ ಅಲೋ, ನಾಳಿಕೆ ಪೂಜೆ ಮಾಡಿಕೊಂಡಿದ್ದೀನಿ ಆಂಜನೇಯ ದೇವಸ್ಥಾನದಲ್ಲಿ. ಆಂಜನೇಯ ದೇವಸ್ಥಾನದಲ್ಲಿ ಮಟನ್ ಊಟ ಮಾಡಿಕೊಂಡಿದೀವಿ. ಮರಿ ಎಲ್ಲ ತಗೊಂಬಂದಿದ್ದೀವಿ ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ. ನಿಮ್ ಫ್ರೆಂಡ್ಸು ಯಾರ್ಯಾರು ನಿಮ್ ಫ್ರೆಂಡ್ಸು ಎಲ್ಲ ಇದ್ರೆ ಕರ್ಕೊಂಬನ್ರಿ. ಯಾವ ಆಂಜನೇಯ ದೇವಸ್ಥಾನ? ಇಲ್ಲಿ ಇದ್ರ ಹತ್ರ ಯಾವ್ದೋ ಕುದೂರ್ ಹತ್ರ. ಆಯ್ತು, ನಮ್ದು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನಾವ್ ಯಾರ ತಗೊಂಡ್ ನಮ್ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ವಿ, ಕಟ್ ಮಾಡಿ. ನೋಡ್ರಿ ಅವೆಲ್ಲ ಬಿಟ್ಬಿಡ್ರಿ. ನರಸಿಂಹರಾಜು ಏನು ಅಂದ್ರೆ, ನಾನು ಪ್ರೀತಿಯಿಂದ ನಿನ್ಗೆ ಇಷ್ಟ ಇರೋದಕ್ಕೆ ನಾನು ಫೋನ್ ಮಾಡಿ ಹೇಳಿರೋದು, ಅಲ್ಲಿಗೆ ಬಾ, ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ. ಅಭಿಷೇಕ ಎಲ್ಲ ಮಾಡಿಸಿ ನಿನಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ. ಅಲ್ಲೇ ಒಂದು ತಾಳಿ ಕಟ್ಬಿಡಿವಂತೆ ನನಗೆ ನಾಳೆ. ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಹೋಗೋಣ. ಈಗ ಮಕ್ಳು ಮರಿ ಅವರು ಲಾರಿ ಡ್ರೈವರ್ ಎಲ್ಲ ನಿಮ್ಮಮ್ಮ ದಿಂಸಿದ್ದವ್ರು. ಲಾರಿ ಡ್ರೈವರ್ ಹಾಳಾಗೋದ್ರು ಹೋಗ್ತಾನೆ, ಅವ್ನು ಎಲ್ಲ ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿ. ಮಗ ಇರೋದಕ್ಕೆ ಒಂದು ನೋಡ್ಕೊಂಡು ನಾವಿಬ್ರು ಸಂಸಾರ ಮಾಡ್ಕೊಂಡು ಕೂಡ್ ಬಾಳ್ಕೊಂಡು ಹೋಗೋಣ. ನಾನು ವಿಶಾಲಕ್ಕ ಎಲ್ಲ ಕೂಡಿ. ಅಳಿಯಕ್ಕ ಈಗ ಯಾರನ್ನ ಫ್ರೆಂಡ್ ಮಾಡವ್ರೆ ನಿಮ್ ಮನೆ ನಮ್ ಫ್ರೆಂಡ್ ಮಾಡಿ ತಲೆ ಕೆಡ್ಸಿಕ್ತಿಯಲ್ಲ ನಿಮ್ಮ ಅಮ್ಮನ. ಆ ಹುಡುಗ ನಮ್ಮ ಹುಡುಗ ಮಾಡೈತೆ. ಯಾವ ಹುಡುಗ? ಎತ್ತೋದ್ರಿ ಬೆಕ್ ಮಾಡ್ದಂಗ್ ಮಾಡ್ತೀರ ನಿಮ್ಮ. ಅದೆಂತದ ಬೇರೆ ನಾಟ್ ಮಾಡಿದ್ರು ನಮ್ಮ ಹುಡುಗರು. ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ಮ ಮನೆಯವರು ನಿಮ್ಮ ಹೆಂಡತಿ ವಿಶಾಲಕ್ಕನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡು ಹೋಗ್ತೀವಿ. ಇಬ್ರಿಗೂ ಒಂದೇ ಮನೆ ಮಡಿಕಳ್ರಿ. ಅವ್ರ ಯಾರ ನಮ್ಮ ಹುಡುಗ ಮಾಡಿ ಹಾಕಿ ಸಾಕು. ನೀನು ಹೇಳು, ನಾಳೆ ಹಬ್ಬಕ್ಕೆ ಬತ್ತೇ ಇಲ್ವ ಅಲ್ಲಿಗೆ ಊಟಕ್ಕೆ? ನಾವೇನಕ್ಕೆ ಬರೋಣ? ನಾವು ಅದನ್ನ ಮಾಗಡಿ ನಮ್ಗೇನಕ್ಕೆ ಬರೋಣ? ನಮ್ಮಲ್ಲಿವ್ರಲ್ಲಿ ಶೂಲಧನ್ವಂತರಿ ದೇವಸ್ಥಾನ ಐತೆ. ಈಗ ಶೂಲಧನ್ವಂತರಿ ದೇವಸ್ಥಾನದಿಂದ ಒಂದ್ 3 ಕಿಲೋಮೀಟರ್ ಮುಂದಕ್ಕೆ ಬಾ. ಅಲ್ಲೆಲ್ಲ ಮಾಡ್ಕೊಂಡು ನೋಡು. ಗಂಡ ಹೆಂಡತಿ ಇಬ್ರು ಪೂಜೆ ಕೂತ್ಕೊಂಡ್ರೆ ಅದು ಶ್ರೇಯಸ್ಸು. ಹುಡುಗ ಫೋನ್ ಮಾಡಿ ಮಂಜಣ್ಣ ಇದೇನ್ ಈ ಕರ್ಮ ತಾಯಿನ ಇದನ್ನ ಅದ ಹೆಂಗೆ ಮಾಡೋದು? ನಾಟ್ ರಿಸರ್ವ್ ಮಾಡ್ಬೇಕು. ಹಲೋ, ಐ ಲವ್ ಯು ಅಂದ್ರೆ ಏನು ಮಾತಾಡಕ್ ಹೋದೆ ಅದನ್ನು ಹಾಳು ಮಾಡಿದ್ರು. ಪಾಪ ಅವ್ರ ಗಂಡ ಹೆಂಡತಿ ಜಟಿಲ್ ಅವ್ರೇನು ಅಂತ ಕೇಳೋಣ ಅಂತ ಮಾಡಿದ್ರು. ಹಲೋ ಹಲೋ ಇದನ್ನು ಇದು ಮಾಡ್ಕೊಳ್ರಿ ನೀವು. ಐ ಲವ್ ಯು ಅಂದ್ರೆ ಅಯ್ಯ ಒಂದ್ ತಾಯಿನ ಹಾಕಿ ಐ ಲವ್ ಯು. ನಂಗ್ ಇದು ಹಲೋ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹಲೋ ಅಕ್ಕನ ಬಂದಿರೋದು, ಅಕ್ಕನ ಮಾತಾಡ್ತಾ ಇರೋದು.
ಅಕ್ಕಂಗ್ ಕೊಡಿ ಅಂದ್ರೆ ಮಾತಾಡ್ತೀನಿ. ನನ್ ಡ್ರಾಯರ್ ಐತೆ ಅಂದ್ರೆ ನಿಮ್ದು ಡ್ರಾಯರ್ ಐತೆ ನಂದು. ನಂದು ಡ್ರಾಯರ್ ಐತೆ ನೋಡ್ರಿ, ಇಂಥ ಸುಖ ಎಲ್ಲಿ ಬರುತ್ತೆ? ಆ ಕಡೆ ಅಕ್ಕ, ಈ ಕಡೆ ತಂಗಿ, ಮಧ್ಯದಲ್ಲಿ ನೀನು ಆರಾಮಾಗಿರ್ಬೋದಾ? ಓ ಅಮ್ಮನ್ ಕರ್ಮನಾಕೆ ಹುಡುಗ ಮಾಡಿತ್ತಲ್ಲ ಎತ್ತೋರು ಕಟ್ ಮಾಡಿ ಅಕ್ಕ. ನೀವು ದೇವ್ರು ಮಾಡ್ರಿ ನೀವು. ಇಲ್ಲ, ಇಲ್ಲಿ ಕೇಳಿಲ್ಲಿ ಅಕ್ಕಂಗ್ ಕೊಡು, ನಾನು ಅಕ್ಕಂಗ ಹಬ್ಬ ಕರಿತೀನಿ ನಾಳಿಕೆ. ಚಡ್ಡಿ ಐತಿ ನಮ್ದು ಎಲ್ಲ, ಇದು ಡ್ರಾಯರ್ ನೀವು ಕಟ್ ಮಾಡಿ. ಇಲ್ಲ, ಹಂಗೆಲ್ಲ ಮಾತಾಡ್ಬಾರ್ದು. ಅಕ್ಕಂಗ್ ಕೊಡು, ಪೂಜೆ ಕರಿತೀನಿ ನಾಳೆಯಿಂದ. ಅಕ್ಕ ಬರ್ಲಿ. ಸಣ್ಣಗ್ ಮಳೆ ಏನಿತಾ ಇದ್ರಿ? ಓ ಏನನ್ನ ಬರ್ಲಿ, ನಿಮ್ ಮನೆ ಹಾಳಾಗೋಗ ಕೊಡು. ಅಕ್ಕಂಗಿಲ್ಲ ಮಾತಾಡು. ನಿಂಗೇನ್ ಬಂದಿದ್ ದೊಡ್ಡರಾಗ? ಏನ್ ಕರ್ಮ ಮಾಡಿದ್ವು ನಮ್ಮನ್ನ. ಮುಂಚೆ ಗುಟ್ಟಿ ನಿಮ್ಮ ಆಸ್ಪತ್ರೆಗೆ ಹೊರಟೋದ್ರು ಅಂದ್ರೆ ನಿಮ್ಮ ಹೂವಣಿ ಮಣ್ಣಿ ನಿಮ್ಮ ಹೂವ ಕೊಡ್ಲಾ ಫೋನು? ಅಯ್ಯ ನಿಮ್ಮ ಮನ್ನ ಬೇರೆ ಯಾರನ್ನ ಆದ್ರೆ ನಿಮ್ಮ ಅಂತ ಹೂವ ಅಪ್ಪ ಬೆಂಕಿ ಕೂಡರು ನೀವು. ಅಮ್ಮಂಗ್ ಕೊಡ್ತೀನಿ. ಹೇಳಪ್ಪ ನರಸಿಂಹಪ್ಪ. ಹಲೋ, ಇದು ನಿಮ್ದು ಯಾವ ಗ್ರೂಪ್ ರಕ್ತ? ನಾನು ಕಣಪ್ಪ, ಶಾರದಮ್ಮ. ಅಲ್ಲ, ಯಾವ ರಕ್ತ ನಿಮ್ದು ರಕ್ತ ಗುಂಪು? ಯಾವ್ದನಾಗ್ಲಿ, ನಾಳಿಕೆ ಪೂಜೆ ಮಾಡಿಕೊಂಡಿದೀವಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಗಂಡ ಹೆಂಡತಿ ಇಬ್ರು ಬರ್ರಪ್ಪ. ಬಂದ್ಬಿಟ್ಟು ಪೂಜೆ ಕುಂತ್ಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ. ಮರಿಗೆಲ್ಲ ಕಡಿಯುವಂತ ನೀನೇ ಬಾ. ಇವ್ರಿಗೆ ನಿಮ್ಮ ಮಗಳಿಗೆ ಹೇಳ್ಬಿಡಕ್ಕ ನೀನು. ಹಿಂಗಾದ್ರೆ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಕಪಕ್ಕವಾಗಿ ಎಲ್ಲ ಮನೆಗಳಿದ್ದಾರೆ, ಹನ್ನೊಂದೊತ್ತು ಎಲ್ಲಾ ಕೇಳಿಸ್ತಿದ್ ನಾವ್ ಮಾತಾಡೋದು. ಈಗ ಒಂದ್ ಕೆಲ್ಸ ಮಾಡು, ನಿನ್ ಬಾ ಬೆಳಿಗ್ಗೆ ಅಷ್ಟೊತ್ಕೇನೆ. ಸ್ನಾನ ಮಾಡ್ಕೊಂಡು ಇಲ್ಲೇನೆ ಬಿಳಿ ಪಂಚೆ ಬಿಳಿ ಶರ್ಟ್ ಎಲ್ಲ ತಂದಿರ್ತೀವಿ. ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರೆ ಸಾಯಂಕಾಲಕ್ಕೆ ಹೋಗಿವಂತೆ. ಬೇಕಾರೆ ನೋಡಪ್ಪ ನರಸಿಂಹಪ್ಪ, ಬೇಕಾರೆ ನಿಮ್ ಮನೆಯವ್ರನ್ನು ಕರ್ಕೊಂಬ. ಊಟ ಮಾಡ್ಕೊಂಡು ಹೋಗ್ಲಿ. ಬೇಕಾರೆ ಒಂಚೂರು ಕವರ್ಗೆ ತುಂಬ್ಕೊಂಡು ಹೋಗ್ತಾರೆ. ಅಮ್ಮ, ನಿಮ್ದು ಕಸದ್ ಬಿಟ್ಟು ನೀವೇ 3 ದಿನ ಬೇಕಾದ್ರೆ ಊಟ ಮಾಡಿ. ನಮ್ಗೆ ದೇವ್ರು ಕವರ ತುಂಬ್ಕೊಂಡು ಹೋಗಂತದ್ ಏನ್ ಆಗಿಲ್ಲ ನಮ್ಗೆ. 3 ದಿನ ಅಂದ್ರೆ 4 ದಿನ ಊಟ ಮಾಡಿ ನಾನ್ ಬರೋದು ಇಲ್ಲ. ನೀವು ಬಾ ಅಂತ ನಾನೇನಕ್ ಬರ್ಲಿ ಅಲ್ಲಿಗೆ? ನೀವ್ ಯಾಕೆ ಅಂದ್ರೆ ನನ್ ಮಗಳನ್ನ ಕಟ್ಕೊಂಡಿದ್ಯಲ್ಲ, ನನ್ ಮಗಳು ಜೀವನ ಹಾಳಾಗ್ ಹೋಗ್ಬಿಡ್ತೈತಲ್ಲ. ನಾವ್ ನಿನ್ಗೊಳ್ಳೇದಾಗ್ಲಿ ಅಂತ ತಾನೇ ಮಾಡಿಸ್ತಿರೋದು. ಈಗ ಇದು ದುಡಿಮೆ ಎಷ್ಟು ಕೊಟ್ಟವ್ರು ನಿನ್ಗಾಲೆ ತಂದು? ಎಷ್ಟನ್ನ ಕೊಡ್ಲಿ, ನೀನು ಅಳಿಯಂದ್ರು ನಿನ್ನ ಅತ್ತೆಗೆ ಮರ್ಯಾದೆ ಹಿಂಗಲ್ಲ ಕೊಟ್ಟು ಮಾತಾಡೋದು. ಮರ್ಯಾದೆ ತಗೋ ನೀನು. ನಾನೇ ಮಾತಾಡ್ರಿ. ಏನ್ ಮಾತಾಡ್ದೆ? ಸರಿ, ದೊಡ್ಡವರು ಚಿಕ್ಕವರು ಅಂತ ಸರಿ ಮಾತಾಡೋದ್ ಕಲ್ತ್ಕೊ ನೀನು. ಯಾಕೆ ಆತರ ಮಾತಾಡ್ತಿದ್ಯಾ? ಹೌದಮ್ಮ, ನೀನು ಮಕ್ಳಿಗೆ ಅಚ್ಚುಕಟ್ಟಾದ ಬುದ್ಧಿ ಕಲ್ಸು. ನಾವು ನನ್ನ ಮಗಳು ಅಂತದ್ ಹೇಳ್ಸ್ಕೊಳಂತದ್ ಏನು ಕೆಟ್ಟದ್ ಮಾಡಿಲ್ಲ. ಏನ್ ಮಾಡಲ್ಲ, ನೀನ್ ಲವ್ ಮಾಡೋಳೆ ಹೇಳು ಅಷ್ಟೇನೆ. ಪ್ರಪಂಚದಾಗ ಯಾರು ಮಾಡಿಲ್ದ್ ಮಾಡೋಳ ನನ್ ಮಗಳು. ನಾವು ಅವ್ರನ್ನ ಇದುವರೆಗೂ ಕಣ್ಣೆತ್ತಿ ನೋಡಿಲ್ಲ ನಾನು. ಯಾರನ್ನ ನಿಮ್ ಮಗಳನ್ನ ಹಿಂಗ್ ಕಣ್ಣೆತ್ತಿ ನಾನು ನೋಡಿ ಇದುವರೆಗೆ ಅವ್ರು ಯಾರು ಅನ್ನೋದೇ ನೋಡಿಲ್ಲ ನಾನು. ನಮ್ಮನ್ನ ಯಾಕೆ ಇದು ಮಾಡಿ ಈಗ ಡ್ರಾಯರಿಕೆ ಅಂತ ಇರೋದು ನಾನು. ಯಾಕೆ ಏನಾಗಿದ್? ಡ್ರೈವರ್ ತಾಂಡ್ ನಿಕ್ಕಂಬೇಕಾಯ್ತು ನಿಂಗೆ. ನಿಕ್ಕಂಬೇಡ ಅಂತ ಹೇಳಿದ್ಲ ನನ್ ಮಗಳು. ಅಲ್ಲ ಹೇಳಿದ್ದು, ಒಬ್ಬೊಬ್ರು ಮನೆ ತೆಗೆದು ಬಿಡ್ತಾರ ಅವ್ರು. ಅಂತವ್ರಿಗೆ ನೀವು ಇದು ಮಾಡಿ ನಾನು ನಿಮ್ ಮನೆ ತಗ ಊಟಕ್ಕೆ ಬರೋಣ ದೇವ್ರಿಗೆ. ಬಾ, ನೀನು ನನ್ ಮಗಳನ್ನ ನೋಡಿಲ್ಲ, ನನ್ ಮಗಳನ್ನ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡ ಬಾ ಬೆಳಿಗ್ಗೆ. ಎಲ್ಲಿ ಬರ್ಬೇಕು ಹೇಳಿ? ಯಾವ ದೇವಸ್ಥಾನದಾಗ ಬರ್ಬೇಕು? ಬಾ, ಇಲ್ಲಿ ಕದ್ರಿ ನರಸಿಂಹಸ್ವಾಮಿ ತಗ ಬಾ. ಬರ್ರಿ ನಡ್ರಿ, ನಾನು ತಿರ್ಗಾ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ಬೇಕು? ಇಲ್ಲ, ತುಮಕೂರಿಂದ ಒಟ್ಟಿಗೆ ಹೋಗನ್ ಬಾ. ಅದು ಕದ್ರಿ ನರಸಿಂಹ ತಿರ್ಗಾ ನೀವು ಹೋಗೋ ದಾರಿಗೆಲ್ಲ ನಿಮ್ಗೆ ಏನ್ ಆಗ್ಬಿಡ್ತೈತೆ, ಹಂಗ ಸುಳ್ಳು ಆಯ್ನೆ ಮಾಡಿರಿ. ಅಲ್ಲ, ನೀನ್ ಮಗಳ ಜೀವನ ಹಾಳು ಮಾಡಿಲ್ವ ನೀನು? ನಿಮ್ ಮನೆ ಅದೇ ನನಗೆ ಹಂಗಂದ್ರೆ. ಹಂಗಾರ ನೀನು ಏನೇನ್ ಮಾಡಿದ್ಯಾ ಮಾರ್ಕೆಟ್ಗೆ? ಅವ್ನ್ ರಂಗಸ್ವಾಮಿ ಎಲ್ಲ ಹೇಳವನೆ. ನೀನ್ ಏನೇನ್ ಚಂಗ್ಲು ಎಲ್ಲೇನ್ ಕುಡ್ದು ಪಡ್ದು ಏನೇನ್ ಮಾಡಿಕೊಂಡಿದ್ಯಾ, ಅವಳು ಬಾಳ ಹಾಳು ಮಾಡಿದ್ಯಾ. ಅವಳು ಯಾರೋ ಲಕ್ಷ್ಮಮ್ಮ ಅಂತ ದುಡ್ಡು ಇಸ್ಕೊಂಡ್ ಚೆನ್ನಾಗ್ ಮುಂಡಾಗ ಮೋಚ್ತಿದ್ಯಾ ಅಂತ ಅವಳಿಗೆ. ನೀನು ಗಂಡ್ಸತ್ತವ್ರನ್ನ ಅವ್ರನ್ನ ಇವ್ರನ್ನ ನೋಡ್ಕೊಂಡ್ ಬೋಳಿ ಮಗ ನೀನು. ಇವ್ರ ದುಡ್ಡಾಗ ಒಡವೆ ಮಾಡಿಸ್ಕೊಂಡ್ ಹಾಕೊಂಡ್ ಓಡಾಡ್ತಿರೋದು ನಮ್ಗೆಲ್ಲ ಗೊತ್ತೈತೆ. ಅವೆಲ್ಲ ಬಿಡು. ನನ್ನ ಮಗಳು ನೀನ್ ತುಂಬಾ ಇಷ್ಟಪಟ್ಟವಳೆ, ಬಂದ್ ಸಂಸಾರ ಮಾಡು. ಇಲ್ವಾ ಅಂದಿ ತಾಂಡೋಗ್ ಕುಯ್ದು ನಿನ್ ಕೈಯ ಕಾಲ ಬಿದ್ದೋಗ ಮಾಡ್ಬಿಡ್ತೀವಿ. ಅದೆಲ್ಲ ಮಾಟ ಮಂತ್ರ ಮಾಡ್ಸಿ. ಅಂದಿ ನನ್ನ ಹಳ್ಳಿ ನನ್ನ
ಮೇಲೆ ಧರ್ಮಸ್ಥಳದ ಮಂಜುನಾಥ ಅಂದ್ರೆ ನಮ್ಮ ಮನೆ ದೇವ್ರು ಕದ್ರಿನಾಥ ಸ್ವಾಮಿ ಐತೆ, ಚಿಕ್ಕಂದೂರು ಚೌಡೇಶ್ವರಿ ಐತೆ, ನಿಮಿಷಾಂಬ ದೇವ್ರಿದೆ, ನಿಮಿಷಾಂಬ ದೇವ್ರಿದೆ. ನಾವು ನಂಬಿರೋ ದೇವ್ರುಗಳಿದೆ, ಭಗವಂತ ಭೂಮಿ ತಾಯಿ ಇದೆ. ನೀವು ಅಲ್ಲಿನ ತಕ ಅದೆಲ್ಲ ಮಾಡಿಸಿದ್ರೆ ನಮ್ಗೆ ಮಾಡ್ಸಿದ್ರೆ ನೀವು 3 ನೀವು ನುಣ್ಣಗೆ ಹಾಳಾಗ್ ಹೋಗ್ತೀರಾ. ನಾವು ನಿಮ್ಮನ್ನ ನೋಡೇ ಇಲ್ಲ ನಾವು. ನಿಮಿಷಾಂಬ ದೇವಸ್ಥಾನ ಎಲ್ಲಿರೋದು? ನಿಮಿಷಾಂಬ ದೇವಸ್ಥಾನ ಇರೋದು ಮಂಡ್ಯದ ಹತ್ರ, ಶ್ರೀರಂಗಪಟ್ಟಣದ ಹತ್ರ ಐತೆ ನಿಮಿಷಾಂಬ ದೇವ್ರು. ಅಲ್ಲಿ ಪವಿತ್ರ ಸ್ನಾನ ಮಾಡಿ ನಾವು ಪೂಜೆ ಮಾಡಿಸ್ಕೊಂಡ್ ಬರೋದು ಮಾಡುವಂತ. ನೋಡಿದ್ವಿ. ಯಾರ ಜೊತೆ ಹೋಗಿದ್ರಿ? ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ನಮ್ಮನ್ನ. ಅಂತಾರ ದೇವ್ರೆಲ್ಲ ಆಶೀರ್ವಾದ ಐತಿ, ನಮ್ಗೆ ಏನು ಆಗಲ್ಲ, ನೀವ್ ಏನೇ ಮಾಡ್ರಿ ನಮ್ಗೆ ಏನು ಆಗಲ್ಲ. ನಮ್ಗೆ ಯಾರ ನಮ್ಮ ಹುಡುಗ ಕರ್ಕೊಂಡು ಹೋಗಿದ್ರು, ನಮ್ ಫ್ರೆಂಡು. ಈಗ ಅದೆಲ್ಲ ಇರ್ಲಿ, ಬತ್ತಿ ಎಲ್ಲ ಕೇಳಕ್ ಹೋಗಿ ನಿನ್ನ ಹೆಂಡ್ರಿಗೆ ನಿನಗೆ ಕೈ ಕಾಲು ಬಿದ್ದೋಗ್ ಮಾಡೋಣ. ನಿಮ್ಮ ಕೇಸಾಗ ಮಾಡ್ತೀನಿ, ತಾಯಿ ತುಳ್ಳಿನ ಸುಮ್ನೆ ಕೇಳ್ತೀನಿ. ಮತ್ತೆ ಎಲ್ಲ ನೋಡೋದು ಏನೋ ಮಾಡ್ತೀನಿ ಅನ್ನೋದು ನಿಮ್ ಹೇಳ್ಬಿಟ್ಟು ನಿಮ್ಮ ಅಮ್ಮನ್ ಎಲ್ಲಿ ಕಾಯ್ಕೊಂಡಿದ್ರು ನಮ್ಗೆ. ನಿಮ್ಮ ಅಮ್ಮನ್ ನಮ್ಮ ಮನೆ ಈ ಹೊಲ್ಸ್ ಮಾತಾಡಂಗ್ ಮಾಡ್ರಿ, ನಾವ್ ಒಂದ್ ಕೆಟ್ಟ ಮಾತಾಡ್ತಿರ್ಲ. ನಾವು ಬಂದು ಆರೆಕೋಲ್ ಹೊಡೆದು ಬಿಡ್ತೀನಿ ಕಾಯ್ನಾಕ್ಯ. ಆರೆಕೋಲ್ ಅದೇ ತಾಂಬಂದ್ ನಾವು ತಿಕ್ಕಿ ಎಟ್ಟಿ ಅವ್ರ ಮನೆ ಕಂಡವ್ರ ಮನೆ ಗಂಡ್ಸತ್ತದವಳು ಲಕ್ಷ್ಮಿ ಮನೆಗೆ ಹೋಗಿ ದುಡ್ಡು ಇಸ್ಕೊಂಬಂದು ವಾಲೆ ಎಷ್ಟು ಹಾಳು ಮಾಡಿದ್ವಿ. ಮುಂಡಿರು ನಮ್ಮ ಮನೇಲೆ ಹೊಲ್ಸ್ ಮಾಡಿ ಹೋಗೋದ್ರಲ್ಲ, ಅಷ್ಟೊತ್ತಾಗ ಒಬ್ರು ವ್ಯಾಪಾರಕ್ಕೆ ಬರ್ದಂಗ್ ಮಾಡಿದ್ವಿ. ನಿಮ್ಮ ಅಲ್ಲೇ ನಿಮ್ಮ ಅಮ್ಮನ್ ಮೊದ್ಲು ಚೆಕ್ ಮಾಡ್ತಿದ್ರೆ ನೀವು ಎಷ್ಟು ಮಿಂಡ್ರಿ ಬಿಟ್ಟಿದ್ ಮುಂಡೆ ನೀವು ಒಂದೊಂದು ತೆಗ್ದಿದ್ರ ನೀವು. ಈಗ ನಿಮ್ ಬಾಯಿಗೆ ಮಣ್ಣಾಕಲೆ ಲೊಕ್ಕ ಹೊಡ್ಸೈತೆ, ಕೊನೆಗೆ ನೀನ್ ಏನಾಕ್ ಸೈತೆ ಗೊತ್ತಾ? ಆ ಗಂಡ್ಸತ್ತೋದ್ರಲ್ಲ ದುಡ್ಡು ಇಸ್ಕೊಂತಿಯಲ್ಲ ನಿಮ್ಮಮ್ಮ. ಎಷ್ಟು ಹಂಗೆ ನಿಮ್ಮ ನಿಮ್ಮ ಮಕ್ಳಿಗೆ ದುಡ್ಡು ಮುಂದೆ ಮಿಂಡ್ರು ಗುಡ್ದ. ಹಲೋ ಹಲೋ, ಯಾಕಂತ ಫೋನ್ ಕಟ್ ಮಾಡ್ದೆ? ಸ್ವಿಚ್ ಆಫ್ ಆಯ್ತು. ಆಗ್ಲಿ ಬಿಡೋ, ನಾನ್ ಮಾಡತಕ್ಕ ನಾನ್ ಮಾತಾಡ್ತಿರ್ಬೇಕಾ ಸ್ವಿಚ್ ಆಫ್ ಆಗಲ್ಲ ಕಣೋ. ಆಯ್ತೇನೋ? ಅಮ್ಮಂಗೆ ನಿನ್ನ ಹೆಂಡತಿಗೆ ಹೇಳೋ, ನಾ ಏನಾದ್ರು ಮನೆ ಮದ್ದು ಮಾಡ್ಕೊಡು ಅಂತ ಔಷಧಿ, ಆಯುರ್ವೇದಿಕ್ ಔಷಧಿ ತಲೆನೋವಿಗೆ. ಅದೇ ನಮ್ಮ ಹೇಳಿದ್ರು ಸ್ವಾಮಿ, ನಮ್ಮ ನನ್ನ ಫ್ರೆಂಡ್ ಹೇಳಿದ್ರು ನಿಂಗೆ ಅಂತ ಮಾಡ್ಕೊಡ್ಲಿಲ್ಲ. ನೀನು ಕರೆಕ್ಟಾಗಿ ಎಲ್ಲಡಿಕೆ ಉಗ್ದ್ಬಿಟ್ಟು ಮಾತಾಡೋ. ಹೇಳಿ. ಆಯುರ್ವೇದಿಕ್ ಔಷಧಿ ಏನಾರ ಮಾಡ್ಕೊಂಡು ಕುಡಿಯೋ ಮನೇಲಿ. ಅಮ್ಮಂಗೆ ಹೇಳೋ, ನೀನ್ ಹೆಂಡತಿಗೆ, ತಾಯಿಗೆ. ಹೇಳಿ ಸ್ವಾಮಿ, ತಾಯಿಗೆ ಕೊಡಪ್ಪ. ತಾಯಿ, ಅಮ್ಮ, ತಾಯಿ ಜಗನ್ಮಾತೆ, ಅಮ್ಮ. ತಲೆನೋವು ಬಂದಿದ್ದ ಔಷಧಿ ಅಂತ ಇವತ್ತು ಬೆಂಗಳೂರಿಗೆ ಹೋಗಿ ಕ್ಲಬ್ ಅಲ್ಲೆಲ್ಲ ಡ್ಯಾನ್ಸ್ ಆಡ್ಕೊಂಡು ಹುಡುಗಿಯ ಸವಾಸ ಎಲ್ಲ ಮಾಡಿ ಬಂದಿದ್ದಾನೆ ತಾಯಿ. ಹೋಗೋದು ಹೇಳ್ತಾವ್ರ ಅದೇ ಹೋಗಿ ಬೆಂಗಳೂರಲ್ಲಿ ಡ್ಯಾನ್ಸ್ ಎಲ್ಲ ಆಡ್ ಬಂದಿದ್ದಾರೆ ತಾಯಿ ಕ್ಲಬ್ ಅಲ್ಲಿ ಹುಡುಗಿಯರ ಜೊತೆ ಎಲ್ಲ. ಹೇಳ್ತಾವ್ರ ನರಸಿಂಹರಾಜು ನಿನ್ಗೆ ಹೇಳ್ತಾರು. ನರಸಿಂಹರಾಜು ಎಲ್ಲಿಗೋಗಿ ಸಾಯನೀಗ ನಮ್ಮನೆಗ್ ಬನ್ನಿ ಅಂದ್ರೆ ನಿಮ್ಮ ಈಗ ಎಲ್ಲಿ ಹೋಗೋಣಪ್ಪ ನಾವು? ಅರ್ಧ ಇಷ್ಟೊತ್ನಾಗ ಒಂದ್ ಕಾಯಿನ ಹಾಕ್ಯ. ಏನ್ ಮಾಡ್ತಿದ್ದೀರ? ನಿಮ್ಮ ತುಳ್ಳಿನ ಕಾಯಿನಾಕ ಆಚೆ ಕಡೆ ಮನೆ ಕಣಂಗ್ ಮಾಡ್ದಲ್ಲ ಚಿನಲ್ಲಿ. ಯಾಕೆಂದ್ರೆ ಏನಾಯ್ತು? ನಾನು ಊಟ ಮಾಡಿಲ್ಲ ಅಂದ್ರೆ ಇಲ್ಲಿ ನೀವು ಈಚೆ ಕಡೆಗೆ ಮನೆ ಚೆನ್ನಾಗ್ ಮಾಡ್ದಲ್ಲ ನೀನ್ ತಾಯಿನಾಕ್ಯ. ನೀವು ನಮ್ ಮನೆಗ್ ಬಂದಿಲ್ಲ ಅಂತ ನನ್ಗೆ ಹೊಟ್ಟೆ ಎಲ್ಲ ನೋವು ಬಂದು ನಾನು ಊಟನೇ ಮಾಡಿಲ್ಲ ಗೊತ್ತಾ? ಒಳ್ಳೆ ಬಿಕ್ತವ ತಾಯಿನಾಕ್ಯ ಈಚೆ ಕಡೆಗೆ ಹಾಕಿಸ್ತಲ್ಲ ಚಿನಲ್ಲಿ. ಯಾವ ಊರು ನಿಮ್ಮ ಏನಾಯ್ತು? ನಿಮ್ಮ ಅಮ್ಮನ ಈಚೆ ಕಡೆಗೆ ಹಾಕಿ ಇದು ಒಪ್ಪರಾಗ ಮನೆ ಕಂಡಿದ್ದೀನಿ, ಇಲ್ಲಿ ಸೊಳ್ಳೆ ಕಡಿಸ್ಕೊಂಡು ತಾಯಿನಾಕ್ಯ. ಸುಮ್ನೆ ನಾನ್ ನಮ್ಮ ಹುಡ್ಗ ಅಂತ ಮಾಡ್ಬೇಕಲ್ಲ ಚಿನ್ನಾಲಿ. ಹಲೋ ಅಣ್ಣ. ಹಲೋ, ಎಲ್ಲಿದ್ದೀಣ? ನಾನೀಗ ಹೂನಳ್ಳಿ ಬ್ಯಾಂಕು. ತಡೆಣ ಒಂದ್ ನಿಮಿಷ, ಗಾಡಿ ಸೈಡಿಗೆ ನಿಲ್ಸು. ಗಾಡಿ ಸೈಡಿಗೆ ನಿಲ್ಸೋಣ. ಸರಿ, ನಿಲ್ಲಿಸ್ತೀನಿ ತಳಿ.
ಹಲೋ ಅಯ್ಯ ನಿಲ್ಸು, ನಿಲ್ಲಿಸ್ರಾ? ನೋಡೋಣ, ನಾನ್ ಮನೋಜ್ ಮಾತಾಡ್ತಾ ಇರೋದು. ಹಲೋ ಹಲೋ ಯೋ ಕೇಳ್ಸಲ್ಲ ಸ್ವಾಮಿ, ಕರೆನ್ಸಿನೇ ಬಂದಿಲ್ಲ ಸ್ವಾಮಿ, ಬೆಳಿಗ್ಗೆ ಕೊಟ್ಟವ್ರಿ ಕಾಸು. ಯೋ ಹಲೋ ಮಾತಾಡ, ಇಲ್ಲಿ ನಿನ್ನ ಹತ್ರ ಮಾತಾಡ್ತಾ ನೀನ್ ಕರೆನ್ಸಿಂಗ್ ನೆಕಡ ಸಿಗಾಕ, ಇಲ್ಲಿ ಜೀವನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಲೋ ಹೇಳಿ. ನಾನ್ ಮನೋಜ್ ಮಾತಾಡ್ತಾ ಇರೋದು. ಮಾಸು ಮನೋಜ್ ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು. ಲಲ್ಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ? ಓಯ್ ಇವ್ರೆ, ನನಗೆ ಕೆಟ್ಟ ಮಾತು ಬಂದ್ಬಿಡ್ತೀನಿ ಬಾಯಿಗೆ. ಸರ್, ಕೆಟ್ಟ ಪದಗಳನ್ನ ಸರ್ ದಯವಿಟ್ಟು ಕೆಟ್ಟ ಪದಗಳನ್ನ ಮಾತಾಡ್ಬೇಡ್ರಿ, ಗೊತ್ತಾಯ್ತಾ? ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ. ಕ್ಲಿಯರ್ ಇವತ್ತು ಆಗ್ಬಿಡ್ಬೇಕು. ಇವತ್ತೇನ್ ಗೊತ್ತಾ, ಇವ್ರು ಏನ್ ಹೇಳಿದಾರೆ ಗೊತ್ತಾ, ಲಲ್ಲಿಯವರು ಮುಂಚೆ ಬಂದು ನಂಗೆ ಮದ್ವೆ ಆಗಿ ಕುಡ್ದು ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು. ನಾನ್ ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ. ಹಲೋ, ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು. ನಾನು ನಮ್ ಫ್ರೆಂಡು ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದೀವಿ. ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ. ಇಬ್ರು ಮದ್ವೆ ಆಗಿರಿ, ಬೇಕಾದ್ರೆ ಅವ್ರು ಮದ್ವೆ ಆಗಿರಿ, ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ರೇ. ನೀವ್ ಮೊದಲನೇ ಯಜಮಾನ್ರ ಅಂತಲ್ರಿ ಅವ್ರಿಗೆ? ಇಲ್ಲ ಸರ್, ನಾವ್ ಮೊದಲನೇ ಯಜಮಾನ್ರು ಇಲ್ಲ, ಎರಡನೇ ಯಜಮಾನ್ರು ಇಲ್ಲ, ಯಾರು ಅವ್ರನ್ನ ನೋಡೇ ಇಲ್ಲ ಸರ್. ರೇ, ಮತ್ತೆ ನಿಮ್ ಮಗು ನಿಮ್ಮಂಗೆ ಐತಲ್ರಿ. ನೀವು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಅಲ್ವನಪ್ಪ? ಮಗು ನಿಮ್ ಹೆಸರು ಹೇಳ್ತಾ ಇತ್ತಲ್ಲ ಎಲ್ಲ. ನಿಮ್ ಮಗಿಗೂ ಹೇಳ್ಕೊಡ್ರಿ, ಹೆಸರ ಹೇಳ್ಕೊಡ್ರಿ. ರೇ, ನೀವು ಆತರ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಈಗ ನಮ್ಗೇನ್ ಗಾಡಿ ಏನು ಪ್ರಯತ್ನ ಐತೆ ಅದ್ರಿಂದ ಹಿಂಗ್ ಮಾಡಿದ್ರೆ ಸ್ವಾಮಿ ತಪ್ಪಾಯ್ತೇನೋ, ಏನೋ ಅವಾಗ ಅತಾಚೂರಿ ಆಗೋಯ್ತು, ನಾವ್ ಇವಾಗ ಬಾಳ್ ಕೊಡ್ತೀವಿ, ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳು ತುಳ್ಳಿ ಯಾರ್ಯಾರ್ತಾವಲ್ಲ ಮಾತಾಡ್ರೆ ದುಡ್ಡೆಲ್ಲ ಉಸ ಮಾಡ್ಕೊಡು, ಅರ್ಧ ಬರ್ಧ ಕೊಟ್ಟವ್ರೆ ಅವ್ರ ಮನಸ್ಸು ಅಪ್ಪ ಅಮ್ಬಿಟ್ಟವ್ರು ಮಾತಾಡೋ ಮಾತಾ ಸರ್ ಅದು. ಈಗ ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೊಂಬೇಡ್ರಿ. ನಮ್ಗೆ ತಲೆ ಕೆಡಸ್ಬೇಡ್ರಿ, ನಾವೆಲ್ಲ ಹೊಟ್ಟಿದ್ವಿ. ಆಯ್ತಪ್ಪ, ತಲೆ ಕೆಡ್ಸಲ್ಲ. ಈಗ ಒಂದೇನ್ ಮಾತು ಹೇಳ್ತೀನಿ ಕೇಳಿ ಸರ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನೇ, ಮರ್ಯಾದೆಯಿಂದ. ಅಲ್ಲ ರೇ, ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ತಾನೇ, ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ. ಈಗ ಲಲ್ಲಿಯವ್ರಿಗೆ ಮದ್ವೆ ಆಗಿದ್ದು ಆಯ್ತು, ನೀವು ಒಂದ್ ಮಗು ಮಾಡಿದ್ದು ಆಯ್ತು, ಬಿಟ್ಟು ಬಂದಿದ್ದು ಆಯ್ತು. ರೇ, ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ. ಇಬ್ರು ಬಾಳ್ ಕೊಡ್ತಾ ಇದೀವಿ. ನೀವೇ ಎಲ್ಲಾನು ದೇವಸ್ಥಾನದ ಹಲೋ 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 ರೇ ಸ್ವಾಮಿ, ನೀನ್ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನಾಗೆ. ಹಲೋ ಹಲೋ ಹೇಳಿ. ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು, ಲಲ್ಲಿಯವ್ರನ್ನ. ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು, ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ ಲೇ ಲೇ. ಯಾರು ನೀವು ಮಾತಾಡ್ತಾ ಇರೋದು? ಇದು ಇದ್ರದು ಕದೇಂದ್ರ ಇದಕ್ಕೆ ಅಡ್ವರ್ಟೈಸ್ ಮಾಡೋರು. ಕಿಲಿ ಕಿಲಿ ಕೋಮ್ಲಾ. ಅದೇ ಈಗ ಮಾತಾಡಿರಲ್ಲ, ಇದು ಬೇಜಾರ್ ಮಾಡ್ಕೋಬೇಡ್ರಿ ಅಂತ. ಅವ್ರೆ ಯಾಕ್ರಿ ನೀವು ಎಲ್ಲ ಇದು ನಮ್ಗೇನಕ್ಕೆ ಫೋನ್ ಮಾಡೋದು? ಬೇಜಾರ್ ಯಾಕೆ ಮಾಡ್ಕೊಳ್ಳೋದು ನಾವು? ನೀನ್ BP ರೈಸ್ ಮಾಡ್ಕೊಂತಿದ್ಯಾ? ಅಲ್ಲ, ಏನಕ್ಕೆ ಅಂತ ಬರೀ ಅದೇನ್ ಮಾತು ಹೇಳ್ಬಿಡು, ಬೇಕಂತಲೇ ಅಂತ ಮಾತಾಡ್ರಿ. ಏನು ಅಂತ ಹೇಳ ನಾವು? ನಾನ್ ನಿನ್ನ ತುಂಬಾ ಲವ್ ಮಾಡ್ತಾ ಇದೀನಿ ಅಂತ. ಅನ್ನ ತಾಯಿ ನಿಮ್ಮ ಓಯ್ ಏನು ಮನೆಗೆ ಇರೋದು ಎಲ್ಲ ಕಳ್ಕೊಂಡು ಅಲ್ಲಿ ಅವ್ರಿಗೆ ಕೊಟ್ಟರು ಮೆಟ್ಟವ್ರದ್ದು ಹಂಗ್ ಹೋಯ್ತವ್ರೆ. ನೀನೇನ ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿಮ್ಮ ನನ್ಗೆ ಯಾವ್ದು ಇಷ್ಟ. ನೀನ್ BP ರೈಸ್ ಮಾಡ್ಕೊಂತಿದೀಯ, ನಾನ್ ರೈಸ್ ಮಾಡ್ಕೊಂತ ಇಲ್ಲ. ಕೂಲ್ 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 ಕೂಲ್. ಯಾಕೆ
ಯಾಕೆ ಕೂಲು ಇಲ್ಲಿ ಬಿಸಿಲು ತಿಕ್ಕರ್ದಂಗ್ ಹೊಡಿತಾ ಇತ್ತು ಬಿಸಿಲು ಇಲ್ಲಿ ನೆತ್ತಿ ಮೇಲೆ. ಬಿಸಿಲು ನಿನ್ ಹಬ್ಬನ್ಗೆ ಅಲ್ಲ. ಮತ್ತೆ ಕೂಲ್ ಹೆಂಗ್ ಮಾಡ್ಕೊತಾರೆ? ಬರೀ ಇಂಥ ಕಿತ್ತೋದ ಏನ್ ಕರ್ಮ ಮಾಡಿದ್ನು. ಇದು ಎಂತದು ಯಾವ್ದೋ ದೇವಸ್ಥಾನ ಹೊರಟಿದ್ವು ಅವ ಅಂತಾರನ ಇಂಥವ್ರಿಗೇನು ಎಲ್ಲ ನಮ್ಮಂತವ್ರಿಗೆ ಯಾಕೆ ಮಾಡ್ತೀರಿ? ನಿಮ್ಗೆ ಇಷ್ಟ ಬಂದವ್ರಿಗೆ ಮಾಡ್ಕೊಳ್ರಿ. ನನ್ಗೆ ಇಷ್ಟ ಬಂದಿರೋರಿಗೆ ಕಣ ಮಾಡಿರೋದು. ನಾನು ನಂಗೆ ಇಷ್ಟ ಬಂದಿರೋರಿಗೆ ಕಣ ಲೇ ಮಾಡಿರೋದು. ಲೇನ್ರು ನೀನ್ ನನ್ ಮ್ಯಾಲ ನಿನ್ಗೆ ಏನಾಗೈತೆ, ಏನ್ ಬಡ್ದೈತೆ, ಯಾವಳ್ ನಿನ್ ಮಾಟ ಶೂನ್ಯ ಎಲ್ಲ ಮಾಡ್ಸವಳೆ ಅದ್ರಗಿತ್ತಿ ನನ್ ಯಾಕೆ ಈ ತರ ಮಾಡ್ತಿದ್ಯಾ? ನನ್ ಯಾಕೆ ಮರ್ತ್ಬಿಟ್ಟಿದ್ಯ ನೀನು? ಇಲ್ಲಮ್ಮ. ಯಾರು ಹೇಳಿ ನೀವು? ಯಾರು ಹೇಳಿ? ಕಿಲಿ ಕಿಲಿ ಕೋಮ್ಲಾ. ಕಿಲಿ ಕಿಲಿ ಕೋಮ್ಲಾ ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನಾವು ಕಿಲಿ ಕಿಲಿ ಕೋಮ್ಲಾರಲ್ಲ ನಾವು. ನೀವ್ ಯಾರಿಗ್ ಮಾಡೋದು? ನಾನ್ ನರಸಿಂಹರಾಜು. ನರ್ಸ ನನ್ ಪೂರ್ತಿ ಹೆಸರು ನರ್ಸ ಅಲ್ಲ, ನರಸಿಂಹರಾಜು. ನಿನ್ನ ಹೆಸರು ಪೂರ್ತಿ BN ನರಸಿಂಹರಾಜು ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ದೈತೆ. ಕಿವಿಗೆ 2 ವಾಲೆ ಇಕ್ಕೊಂಡಿದ್ಯಾ, ಕಪ್ಪು ಯೂನಿಕಾರ್ನ್ ಗಾಡಿಯಾಗ ಓಡಾಡ್ತೀಯಾ. ಆಮೇಲೆ ಗಣೇಶ ಇದ್ದಂಗಿದ್ಯಾ. ತುಮಕೂರಿಂದ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ, ಆಗುಲ್ಗುಂಟೆ ಪಳ್ಳಿ ಹಿಂಗೆಲ್ಲ ಓಡಾಡ್ತೀಯಾ. ಆಮೇಲೆ ಅವಾಗ ಟೂರ್ ಹೋಗ್ ಬತ್ತೀಯಾ. ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ, ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ, ಆಮೇಲೆ ಗೊಲ್ರಮ್ಮನ್ ಮನೆ ನೋಡ್ಕೊಂಡಿದ್ಯಾ. ನಂಗೆಲ್ಲ ಗೊತ್ತೈತೆ. ನಾನ್ ನಿಂಗೆ ಹೊಸ ಈಗಿನ ಸಿನಿಮಾದವ್ರಿಗೆ ಕೈ ಮುಗಿದು ಬಂದಿದ್ದೀನಿ. ನೀನ್ ಎದ್ದು ಯಾರಿಗ್ ಮಾಡಿದಿರ? ನಮ್ಗೆ ಯಾಕೆ ತಲೆ ತಿಂತೀರಾ? ನಾನು ಕಿಲಿ ಕಿಲಿ ಕೋಮ್ಲಾ. ಯಾರ ಕಿಲಿ ಕಿಲಿಗ್ ಮಾಡು, ನನ್ಗೆ ಯಾಕೆ ಮಾಡಿದ್ಯಾ? ನೀನೆ ನನ್ ಕಿಲಿ 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 ಕಿಲಿ. ಇಲ್ಲಿ ನಮ್ಗೆ ದುಡ್ಡು ಕಾಸು ಅಂದ್ರೆ ಕಿಲಿ ಕಿಲಿ ಹಾಕಿ ಕುಂತೈತಿ. ಕೊಟ್ ನನ್ನ ಮಕ್ಳೊಬ್ರು ಎಲ್ಲ ಕಿಲಿ ಕಿಲಿ ಮಾಡಿ ಕುಂತವ್ರಿ. ಯಾರಿಗೆಲ್ಲ ಮಾಡ್ತೀಯ ನೀನು? ಬಾ, ನಂತ 200 ರೂಪಾಯಿ ಐತೆ, ಬಾ ಕೊಡ್ತೀನಿ. 200 ರೂಪಾಯಿ ತಗೊಂಡು ಹೋಗಿ ಯಾರಿಗ ನಿಮ್ ಮನೆಯವ್ರಿಗೆ ಕೊಡು. ನಾನ್ ಯಾರಿಗೆ ಮಾಡಿರೋದು? ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು. ನೀನು ನಮ್ಮ ಮನೇನ ಒಬ್ನೇ ಅಂತ ತಿಳ್ಕೊಂಡಿರೋದು. ನೋಡು, ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡ್ ಹೋಗ್ರಿ ನನ್ ಜೊತೆಗೆ. ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡ್ ಹೋಗಿರಿ. ಒಂದ್ ದಿವಸ ಅವನು ಇರ್ಲಿ ಮನೆಯೊಳಗೆ, ಒಂದ್ ದಿವಸ ನೀನ್ ಇರು. ನೀನ್ ಇದು ಒಂದ್ಸಲನ ತಾಳಿ ಕಟ್ಟಿ ಇದನ್ನ ಇದನ್ನ ಮಾಡೋದು, ಇಬ್ರು ಕೊಲೆ ಮಾಡ್ಕೊಂಡು ಸತ್ತೋಗ್ಲಿ ಅಂತಲ್ಲ ನೀನ್ ತಾಯಿ ನಾಯಿ. ತಾಯಿ ನಾಯಿ. ತಡಿಯಪ್ಪಿ ತಡಿ, ಇಬ್ರು ಯಾಕೆ ಕೊಲೆ ಆಗ್ಬಿಡ್ತೀರಾ? ನಿನ್ನಂತರಿಂದಲೇ ಎಲ್ಲ ಜನ ಜೈಲು ಪೈಲು ಸೇರೋದು. ನೀನ್ ಕಿಲಿ ಕಿಲಿ ಮುಂದೆ ತಡಿ 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 ಒಂದ್ ನಿಮಿಷ. ಏನಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಬೇಡ ನೀನು. ಕೂಲ್ 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 ಕೂಲಿಗೆ ನಾನು ತೋಲ್ಟಿಕ್ಕ ಕೂಲ್. ನೀನು ಕೂಲ್, ನಿಧಾನಾಗ್ ಮಾತಾಡು. ಸಿಟ್ಟು ಮಾಡ್ಕೊಂಬೇಡ, ಗೊತ್ತಾಯ್ತಾ? ಸಿಟ್ಟು ಮಾಡ್ಕೊಂಬೇಡ. ಈಗ ಇಬ್ರು ಏನ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡ್ ಹೋಗ್ಬಾರ್ದು ನನ್ನ ಜೊತೆಗೆ? ಕ್ಲೀನ್ ಆಗಿ ಮಾಡಿ ಯಾರಿಗಾರ ಬೇರೆ ಕ್ಲೀನ್ ಆಗಿ ಮಾಡ್ಕ. ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ? ನಮ್ಗೈತೆ ಸಂಸಾರ ಐತೆ. ಎಲ್ಲಪ್ಪ? ಎಲ್ಲ ಐತೆ. ನಮ್ಮ ಜೀವನ ನಾವು ಮಾಡ್ಕೊಂಡಿದ್ವಿ. ಇನ್ನು ಇಬ್ರು ಬಂದು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗೋಗ್ಲಿ ಅಂತಲ್ಲ. ಏನಕ್ಕೆ ಇಬ್ರು ಏನ್ ತಿಳ್ಕೊಂಡ್ಸದ್ ಹೋಗ್ತೀರ? ಇಬ್ರು ಅನುಸರಿಸ್ಕೊಂಡು ಒಂದ್ ದಿವಸ ಅವ್ನ್ ಮನೆ ಕೈಲಿ, ಒಂದ್ ದಿವಸ ನೀನ್ ಮನಿಕೋ. ಒಂದ್ ದಿವಸ ಅವ್ನ್ ಬರ್ಲಿ, ಒಂದ್ ದಿವಸ ನೀನ್ ಬರೋದ್ ಬೇಡ. ಸಂಸಾರ ಮಾಡ್ಕೊಂಡ್ ಕ್ಲೀನ್ ಆಗಿ ಹೋಗ್ರಿ. ತಿಂಗ್ಳಿಗೆ ನೀನ್ 30,000 ಕೊಡು, ಅವ್ನ್ 30,000 ಕೊಡ್ಲಿ. 30,000? ಇಲ್ಲಿ ಮನೆಗೆ ತೊಟ್ಟಿಗ್ತೈತೆ. ಮಳೆ ಬಂದ್ರೆ ಮನೆ 30,000 ಕೊಡಕ್ ಇಲ್ಲಿ ನನ್ಗೇನಂತದ ಇರೋದು? ಎಲ್ಲ ಇನ್ನಾರು ಕಿಳಿ ಕಿಳಿ ನೋಡ್ಕ ಎಲ್ಲ ಇದೆ ಅಂತದ ನೋಡ್ಕ. ನನಗೆ ನಾನು ಏನಪ್ಪ ಚಿನ್ನು, ನಾನು ಕಿಲಿ ಕಿಲಿ ಕೋಮ್ಲಾ. ಕಿಲಿ ಕಿಲಿ ಕೋಮ್ಲಾ? ಯಾರನ್ನ ಕಿಲಿ ಕಿಲಿ ನೋಡ್ಕೆ ಹೋಗಿ ನನ್ಗೆ ಫೋನ್ ಮಾಡಿದ್ಯಾ? ಸರಿ ನಾನ್ ನಿಂಗೊಂದೇನ ಕೊಡ್ತೀನಿ. ಏನ್ ನನ್ ಗುಂಜಿ ಏನ್ ಕೊಡ್ಬೇಡ. ತಡಿ, ನಾನ್ ನಿಂಗೊಂದೇನ ಕೊಡ್ತೀನಿ, ನೀನು ಬೇಜಾರ್ ಮಾಡ್ಕೊಂಬೇಡ. ನಡಿ. ಹಲೋ ಹಲೋ ನಾನ್ ನಿಂಗ್ ಮುತ್ ಕೊಟ್ಟಿದ್ದೀನಲ್ಲ, ಸಾಕಾ?
ನಾನ್ ನಿಂಗ್ ಮುತ್ ಕೊಟ್ಟೆನಲ್ಲ ಸಾಕಾ? ಇನ್ ಮತ್ತು ಯಾವ್ದೋ ನಾಯ ಪಾಯ ಬಂದೈತೆ ಅಂತ ನಾನ್ ತಿಳ್ಕೊಂಡ್ರೆ ನನ್ಗೆ ಯಾಕೆ ಕೊಡ್ತೀಯ? ನನ್ಗೇನ್ ಕೊಡ್ತೀಯ? ನನ್ಗೆ ಯಾವ ಮುತ್ತು ಬೇಡ, ಯಾತ್ರದು ಬೇಡ, ನನಗೆ ಫೋನೇ ಮಾಡ್ಬೇಡ. ಇತ್ತೆ ನಂಗೆ ನೋಡು ಕೆಟ್ಟ ಮಾತು ಬೈಬಿಡ್ತೀನಿ ಚಿನಾಲಿ ಮುಂದೆ. ಕೆಟ್ ಮತ್ ಬೈಬಾರ್ದಪ್ಪ. ನೋಡು, ಇವತ್ತು ಶುಕ್ರವಾರ, ಚಾಮುಂಡೇಶ್ವರಿ ವಾರ. ಇವತ್ತು ಚಾಮುಂಡೇಶ್ವರಿ ನಿಂಗೆ ಒಳಿತನ್ನು ಮಾಡಿಲಿ, ಸದಾ ಕಾಲ 100 ಕಾಲ ಕಾಯಿಲೆ ಬಂದು ಸಾಯ್ಬೇಕಾದ್ರೆ ಸತ್ತೋಗು ಅಂತ ಹೇಳಿ ನಿಂಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬೇಡ್ಕೊಂತ ಇದ್ದೀನಿ. ದೇವ್ರು ನಡಿ. ಹಲೋ ಹಲೋ ಹಲೋ, ನಾನ್ ನಿಂಗ್ ಮುತ್ ಕೊಟ್ಟಿದ್ದೀನಲ್ಲ ಸಾಕಾ? ನಾನ್ ನಿಂಗ್ ಮುತ್ ಕೊಟ್ಟೆನಲ್ಲ ಸಾಕಾ? ಇನ್ ಮತ್ತು ಯಾವ್ದೋ ನಾಯ ಪಾಯ ಬಂದೈತೆ ಅಂತ ನಾನ್ ತಿಳ್ಕೊಂಡ್ರೆ ನನ್ಗೆ ಯಾಕೆ ಕೊಡ್ತೀಯ? ನನ್ಗೇನ್ ಕೊಡ್ತೀಯ? ನನ್ಗೆ ಯಾವ ಮುತ್ತು ಬೇಡ, ಯಾತ್ರದು ಬೇಡ, ನನಗೆ ಫೋನೇ ಮಾಡ್ಬೇಡ. ಇತ್ತೆ ನಂಗೆ ನೋಡು ಕೆಟ್ಟ ಮಾತು ಬೈಬಿಡ್ತೀನಿ ಚಿನಾಲಿ ಮುಂದೆ. ಕೆಟ್ ಮತ್ ಬೈಬಾರ್ದಪ್ಪ. ನೋಡು, ಇವತ್ತು ಶುಕ್ರವಾರ, ಚಾಮುಂಡೇಶ್ವರಿ ವಾರ. ಇವತ್ತು ಚಾಮುಂಡೇಶ್ವರಿ ನಿಂಗೆ ಒಳಿತನ್ನು ಮಾಡಿಲಿ, ಸದಾ ಕಾಲ 100 ಕಾಲ ಕಾಯಿಲೆ ಬಂದು ಸಾಯ್ಬೇಕಾದ್ರೆ ಸತ್ತೋಗು ಅಂತ ಹೇಳಿ ನಿಂಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬೇಡ್ಕೊಂತ ಇದ್ದೀನಿ. ದೇವ್ರು ನರಸಿಂಹನ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗ ಏನಾದ್ರು ತಪ್ಪಿದ್ರೆ ನೀನ್ ಹೇಳ್ತೀನಿ, ನನ್ ಮಕ್ಕ ಬಿಡ್ಬೇಕಾರೆ ಹೇಳ್ತಿಂದು ನಂದೇನೋ ನಾನ್ ಹೇಳ್ತಿರೋದಾಗ ಏನಾರ ತಪ್ಪಿದ್ರು ಅಂದ್ರೆ ನಾನ್ ಹೇಳ್ತಿರೋದಾಗ ಏನೇ ನಾನು ಹೇಳಿದ್ದು. ಏನ್ ತಮ್ಮಿ, ರೇಷನ್ ಕಾರ್ಡ್ ಅಲ್ಲಿ ಬರೀ 5 ಕೆಜಿ 7 ಕೆಜಿ ಅಕ್ಕಿ ಕೊಡ್ತಾರೆ, 2 ಕೆಜಿ ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಅಲ್ಲೇ ಕಲ್ಸ್ಕೊಂಡ್ ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನ. ಅಲ್ಲ, ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ ಮಕ್ಳ್ರ. ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ, ಮುದ್ದೆ ಮಾಡಿ, ನೆಂಚ್ಕೊಳಕ್ ಇಲ್ದ್ರೆ ಇವ್ನ್ ಏನ ಮಾತಾಡ್ತಾನಲ್ಲಪ್ಪ. ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಹೆಂಗೋ ನೀನು ಲೇ ಅನ್ನ ತಿಂದಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋಫರ್ ನನ್ ಮಗ. ನಾನು ಅಲ್ಲಿ ಹೊಡೆದೋಗಿರ್ತಾವ ಸಾರ್ ತಗೊಂಬಂದು ನಮ್ಮನೆಗ್ ಮಾಡ್ಕೊಂಡ್ಬಂದು ಅಲ್ಲಿ ತಿಂದಾನಲ್ಲ. ಕುಡ್ಕ ತಾಂಡು ಏನೋ ಹಪ್ಪಳ ಕರ್ಸ್ಕೊಂಡು ಹೇಳಿ ಏನು ಬಿಸ್ನೆಸ್ ಕೊರೋನಾದಾಗಲ್ಲ ವ್ಯವಹಾರಗಳು ಮಾವಿನ ಮರಗಳು ಅವು ಇದ್ವಲ್ಲ ಸಾಬ್ರ ನೀವು ಸಾಹೇಬ್ರ. ನಿಂಗೆ ಮಾವಿನ ಮರ ತಗೊಳಕ್ಕೆ ಯಾರಾದ್ರೇನು? ಅಲ್ಲ ಸಾಹೇಬ್ರು ಆದ್ರೆ ಜಲ್ದ್ ಹೊಡೆಗೆ ಕೊಡಿಸ್ಬಿಡ, ನಿಮ್ಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ನಮ್ಮ ಮನ್ಸು. ಏನಿಲ್ಲ, ಏನ್ ಗೊತ್ತಾ, ಅಲ್ಲಿ ಇದು ಸಾರು ಮಾಡಿದ್ರ ಅಣ್ಣ ಜಾಸ್ತಿ ಆಯ್ತಾ ಸಾರು ನಿಮ್ ಮನೆಗೆ? ಸಾರು ಏನ್ ಮಾಡಿದಿಲ್ಲ ಮಗ? ಸಾರು ಹೇಳು ಮಗ. ತಾಯಿನ ಕಿವಿನ ಕೇಳಲ್ಲ, ಹುಡುಗಿ ನೆನಪಂದು ಕುಂತ ಏನ್ ಮಾಡಿದ್ರಮ್ಮ ಸಾರು? ಖಾರ ಆರ್ದೈತೇನ್ರಿ? ಖಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡೋಣ. ಎಲ್ಲಿಗೆ? ಇಲ್ಲೇ ಅದು ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದ್ರಿಂದ ತಲೆ ಸ್ನಾನ ಮಾಡಿ ಕುಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 ಕೆಜಿ 7 ಕೆಜಿ ಅಕ್ಕಿ ಕೊಡ್ತಾರೆ, 2 ಕೆಜಿ ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅನ್ನ, ಅದು ಸುಮ್ನೆ ವೇಸ್ಟ್ ಹಾಕಿದ್ರೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಮತ್ತು ಇದು ಕುಡ್ಕೆ ಒಳಗೆ ಅಕ್ಕಿ ಹೊಡ್ಯಾಕ್ತಾರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಹೊರದಾಗ ಬಂದವ್ರೆ ನಾನು ಅವಾಗಲೇ ತಗೊಂಬಂದಿವೆ ನಿನ್ಗೆ. ಅವ್ರು ಎಲ್ಲ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇಜ್ ಬಂದ್ಬಿಡತ್ತೆ. ಅದಕ್ಕೆ ನೀನು ಒಬ್ಬನೇ ತಗೊಂಬಂದ್ರೆ ನಾವು 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡು ನಾವು 4 ಜನ ಸಾಂಬಾರ್ ತಗೊಂಬ ನೆಂಚ್ಕೊಂಬರಂಗೆ ಹಂಗೆ ಕರ್ಸ್ಕೊಂಬ. ಇದು ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ, ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕ್ತಾರಲ್ಲ ಅವನ್ನ ನೋಡಿ. ನೀನು ಬುದ್ಧಿವಂತ, ನೀನು ಅವಾಗಲೇ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡಿ, ಕರೆಕ್ಟ್ ಆಗಿ ಹೇಳ್ತಿದ್ಯಾ ನೋಡು. ನೀನ್ ಬಾಯಿ ಬಿಟ್ಟು ಹೇಳಿದ್ರೆ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಕರ್ಕೊಂತವ ಖಾರ ಹರ್ಸ್ಕೊಂಡು ಒಂಚೂರು ಹಪ್ಪಳ ಸುಡಿಸ್ಕೊಂಡು, ಇಲ್ಲ ಎಣ್ಣೆಲಿ ಕರ್ಸ್ಕೊಂಡು ಉದ್ದಿನ ಹಬ್ಬ ತಂಬ, ಹುಳ್ಳಿಕಾಳು ಹಪ್ಪಳ ಅವೆಲ್ಲ ತರಬೇಡ. ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನೋಣ.
ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ ಮಕ್ಳ್ರ ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ ಇಲ್ದ್ರೆ ಇವ್ನ ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಅಲ್ಲಿ ಹೊಡಾಕೊರಲ್ಲ ಮಡಿಕೆಗೆ. ನೀನು ಆಯ್ನ ನನಗೇನ್ ಕರ್ ಸುಮ್ಕಿದ್ ಗುದ್ದೆ ಕಲ್ಲ ಕಿಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಹೊಡೆ ಇಟ್ಟಿರೋದ್ರಾಗೆ ಇಟ್ಟಿರೋ ಅನ್ನನ ನಾನ್ ಇಲ್ಲಿ ಸಾರು ಮಾಡ್ಸ್ಕೊಂಡ್ಬಂದು ನೀವು ಇದು ಊಟ ಮಾಡ್ತೀರಾ? ಊಟ ಮಾಡೋಣ ತಗೊಳ್ರಿ ಕೃಷ್ಣ ಅವ್ರಿಗೆ. ಹಲೋ ಹಲೋ, ಈಗ ಯಾರು ಇಲ್ಲ ತಾಂಬರ ಜಲ್ದಿಲಿ. ಅದು ಅನ್ನ ಇದು ಎಣತ ಹೊಡೆ ಹಾಕಿದ್ರೆ ಅನ್ನ ತಿನ್ನ ಸ್ವಾಮಿ ನಾವು ಅನ್ನಲ್ವನ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಹೆಂಗೋ ನೀನು ಲೇ ಅನ್ನ ತಿಂದಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋ ಫರ್ ನನ್ ಮಗ. ನಾನು ಅಲ್ಲಿ ಹೊಡೆದೋಗಿರ್ತಾವ ಸಾರ್ ಸಾಮಾನು ನಮ್ಮ ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನಾನೆಲ್ಲ ಕುಡ್ಕ ಹಪ್ಪಳ ತಾಂಡು ಏನೋ ಹಪ್ಪಳ ಕರ್ಸ್ಕೊಂಡು ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರೋ, ಯಾರು ಇಲ್ಲ ಬುಳ್ಕೊಂಡ್ ಬಾಯಿ ಇಕ್ಕೊಂಡಿದ್ ಬರೋಣ. ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ, ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬತ್ತೀಯಾ? ನನಗೇನ ತಲೆ, ನನಗೆ ಇವಾಗ ಪೂರ್ತಿ ಟಿಕರ್ ದೂರ ಬಾಕ್ಲಾಗೈತೆ. ನನಗೆ ಮದುವೆ ಮಾಡಿ ನನಗೇನ ತಲೆ ತೆಗಿಸ್ಬಿಟ್ರಿ. ಈ ನೋಡೋ ಯಾಕ ನರಸಿಂಹಣ್ಣ ನೀನ್ ತಲೆಗದ್ದು ಏನ್ ಮಾತಾಡ್ತೀಯಲ್ಲ? ನಮ್ಗೆಲ್ಲ ಕಷ್ಟ, ನಿನ್ಗೇನಿಲ್ಲ ಕಷ್ಟ. ನಮ್ ಹುಡುಗಲ್ ನನ್ ಮಕ್ಕಳ್ರ ನೀನ್ ಅಲ್ಲಿ ಎಣ ಮುಚ್ಚಿರೋದವ ಅನ್ನ ತಿನ್ನಕ್ ನಾನು ಬಿಡ್ರಿ. ಅದಕ್ಕೆ ನಾವು ನೀನ್ ನರಸಿಂಹಣ್ಣ ನಾನ್ ಹೇಳೋದೇನ ತಪ್ಪಿದ್ರೆ ನರಸಿಂಹ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗ ಏನಾದ್ರು ತಪ್ಪಿದ್ರೆ ನೀನ್ ಹೇಳ್ತೀನಿ ನನ್ ಮಕ್ಕ ಹೋಗ್ಬಿಡ್ಬೇಕಾರೆ. ಹೇಳ್ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನಾರ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನ್ ಹೇಳ್ತೀನಿ ನನ್ ಮಕ್ಕಳಿಗೆ ನಾನು ಮುಗಿಸ್ಕೊಂತೀನಿ. ನೀನ್ ತಿಂದ್ಬಿಟ್ಟಿ ನನಗ್ ಮಕ್ಕಳಿಗೆ ನಾನು ನೋಡೋಣ. ಊಟನ ಬೇಡ ಏನು ಬೇಡ ಹೋಗ ಪಿಕ್ಕೆ ತಾಂಡ್ ನಿಮ್ಮ ಔತಿ ಅಂತ ಹೋಗಿ ನೀ ತಾಯ್ನಾಗ ಊಟ ಈ ಕೂಕೊಂಡಲ್ಲ ಶಿವ ನಿಮ್ಮ ಸತೀರ ಅನ್ನ ತಿನ್ನ ಯೋಲ್ಸಿಲ್ಲ ನನ್ನ ಮಕ್ಕಳು. ಒಂದ್ ನಿಮಿಷ ಹೇಳಿದ್ರೆ ಕೇಳಿಸ್ಕೊಳ್ಳಿ ನರಸಿಂಹಣ್ಣ. ಹಲೋ ಹಲೋ, ಕೇಳಿಸ್ತಾ ಇದೆ ಅಣ್ಣ. ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದು ಇದು ಯಾಕೋ ಈಟ್ ಆದಂಗ ಆಯ್ತು, ಸೌದೆಕಾಯಿ ತಿನ್ನಕ್ ಹೋಗಿದ್ದೆ ಬೂನಳ್ಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ನಾನು ನಿನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಅಂದ್ರೆ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ನೀವು ಹೆಂಗಸ್ರ ಗಂಡಸ್ರ? ಹೆಂಗಸ್ರ ಗಂಡಸ್ರ? ನಾನು ಮಂಜುಳಾ ಅಂತ ಹೆಂಗಸು. ಇದು ನಿಮ್ ಯಜಮಾನ್ರ ಅವ್ರ? ಯಜಮಾನ್ರ ಅವ್ರಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ರ ಯಜಮಾನ್ರ ಅವ್ರ? ಅಲ್ಲ, ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಒಬ್ಬ ಅಭಿಮಾನಿಯಾಗಿ ನಾನು ನಿಮಗೆ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಆಯ್ತವ. ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತೇನಪ್ಪ? ಇಲ್ಲ ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ, ಗೊತ್ತಾಯ್ತಾ? ಯಾವ ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ ಏನಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್, ಗೊತ್ತಾಯ್ತಾ? ಏನಕ್ ಮಾಡಿದ್ರಕ್ಕ? ನಾನ್ ನಿನ್ಗೇನ್ ಹೇಳಿದ್ದು? ಇದು ನಿನ್ಗೆ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ. ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನು ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗವನ. ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನೆ ಕಣಕ್ಕೆ? ಇಲ್ಲ ನಾವು ನಮ್ ತಂಗಿ ನಮ್ಮ ಅಕ್ಕ ಇದ್ದಂಗವ. ನಮ್ ತಂಗಿ ಅಕ್ಕ ಇದ್ದಂಗ ನೀವು. ಮತ್ತೀಗ ಏನ್ ಆತರ ಮಾತಾಡ? ನಿನ್ ಗಂಡ ಅವನ? ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ? ಇಲ್ಲ, ತಪ್ಪಾಯ್ತವ. ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ್ನ ಹುಡುಕಂಬಂದ್ ಮದ್ವೆ ಮಾಡಿಸ್ತೀಯಾ? ಇಲ್ಲ ಅಕ್ಕ. ಮತ್ತೀಗ ಏನ್ ಆತರ ಕೇಳ್ತೀವಿ? ಕೇಳಿ ಏನಕ್ಕೆ? ವೈ ಟೆಲ್ ಮಿ ನೀನ್ ಏನಕ್ಕೆ ಕೇಳ್ದೆ?
ಇಲ್ಲ ನಮ್ದೇನು ಅದು ಯಾತ್ರದ್ದು ಇಲ್ಲ ಟೆಲ್ಮೆ ಏನೂ ಇಲ್ಲ. ನಾವು ಇದು ಕೇಳ್ದ ಅಕ್ಕ, ಇದು ಏನ ಬಿಡಿ ಅದು ತಪ್ಪ ಇದು ಅಲ್ವಾ? ಓ ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ? ಓ ಮದುವೆ ಆಗಿದೆ ಸರ್, ಮದುವೆ ಆಗಿದೆ ಅಕ್ಕ. ಯಾರಿಗೆ? ನನಗೆ ಮದುವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ. ಅವ್ರಿಗೂ ಮದುವೆ ಆಗಿದೆಯಾ? ಹ್ಮ್. ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಮ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಓ ಇಲ್ಲ ಇಲ್ಲ ಎಲ್ಲರಿಗೂ ಒಂದ್ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ, ಓ ನಿಮ್ಗೆ ಮದ್ವೆ ಆಗಿದೆಯಲ್ಲ, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದೆ ಅಷ್ಟೇ ನಾನು. ಒಂದ್ ಹೆಣ್ಣು ಒಂದ್ ಗಂಡು. ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳು ಮಗ ತೀರೋಗ್ಬಿಟ್ರು, ಗಂಡು ಮಗ. ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಓ ಹೂನಕ್ಕ. ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್, ದೇವರಲ್ಲಿ ನಿಮ್ ಹೆಂಗಸ್ರಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು? ಇಲ್ಲ, ಇಬ್ರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು. ನಾವು ಒಟ್ಟು 4 ಜನ ಅಲ್ಲ, ಇಬ್ರೇ. ಇದೇನ್ ಸರ್ ಇದು? ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್. ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲವಾ, ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು. ಡ್ರಿಂಕ್ಸ್ ಸಿಗರೇಟು ಏನು ಸೇರಿಲ್ಲ. ಆ ತರ ಎಲ್ಲ ಕಲಿಬೇಡಿ ಸರ್. ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ದೈವಾರಾಧನೆ ಮಾಡಿಕೊಂಡು, ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು ಅಮ್ಮ. ಆಯ್ತು. ಇದು ಅದೇ ನಾನೇನ್ ಗೊತ್ತ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ ಇಬ್ರು ಗಂಡು. ಇಬ್ರಿಂದಾನು ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು ನಿಮ್ ಹೆಂಗಸ್ರಿಗೆ ಇಬ್ಬರ 4 ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ರೇ ಇರೋದು, 4 ಜನ ಅಲ್ಲ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಸುಮ್ನೆ ಏನಕ್ಕೆ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ಏನಕ್ಕೆ ಹೋಗತ್ ನನ್ನ ಮಗ ನೋಡ್ರಿ, ನಾಯಿ ತೂ ಬಿಟ್ಟು ಹೇಳಿಸ್ತೇವೆ ಅಂತ ಏನಕ್ಕೆ ಈಗ ಒಂದ್ ಶಿವ ಅಂತ ಕೂಕ. ಇಬ್ರು ಈಗ ನಿಮ್ಗೆ ಇಬ್ರು ಮಕ್ಕಳು. ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ ಇಬ್ರು ಮಕ್ಕಳಾದ್ರೆ, ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ಟು 4 ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರೇ ಗಂಡ ಹೆಂಡ್ರಿ, ಇಬ್ರೇನಾ? 2 ಮಕ್ಳು. ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಾ? ಇಬ್ರು ಮಕ್ಳು 2, ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನೀವ್ ಇಬ್ರು ಗಂಡ ಇಬ್ರು ಹೆಂಡ್ತಿದ್ದೀರ ಮನೆಯಲ್ಲಿ? ಇಬ್ರೇ ಇರೋದು ನಾವ್ ಇಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಇಬ್ರು ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು, ನಾವಿಬ್ರೇ ಇರೋದು. ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ ನಿನ್ಗೇನ ತಿಕ್ಕಾದಿಂಪಂಡಿಕ್ತೇ ನನಗೆ, ತಿಕ್ಲಾ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತೈತಿಲ್ಲ, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು ನಾವು ಇಬ್ರು. ನಮ್ಗೆ ಸರ್ 1 ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು. ನಂಗೆ ತಲೆ ಎಲ್ಲ ಸುಡ್ತಾ ಇದೆ ಸರ್ ನೀವು ಮಾತಾಡಿದ್ಕೆ. ನಮ್ಗೆ ಮಾತ್ರ ಮುಗ್ದೋಗ್ಯಾವ ಇಲ್ಲಿ. ನಿಮ್ಗೆ ಯಾಕ ನೀವ್ ಯಾರು ಹೇಳಿ? ನಮ್ಗೆ ಇಬ್ರು ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಅಕ್ಕರೆ. ನಾವು ಇಬ್ರು ಗಂಡ ಹೆಂಡತಿ ಇಬ್ರು. ನಾನು ಅದನ್ನೇ ಹೇಳ್ತಿರೋದು. ನೀವು ಗಂಡ ಇಬ್ರು ಹೆಂಡತಿ ಇಬ್ರಲ್ವಾ? ಇಬ್ರು. ಮಕ್ಳು ಇಬ್ರು. ಈಗ ನಿಮ್ಗಿಬ್ರು, ನಿಮ್ ಹೆಂಡತಿಗೆ ಇಬ್ರು. ಮತ್ತೀಗ ನಿಮ್ಗಿಬ್ರು ನಿಮ್ ಹೆಂಡತಿಗೆ ಇಬ್ರು ಆದ್ರೆ ಎಷ್ಟು ಜನ ಆಯ್ತು ಸರ್? ನಾವು ಗಂಡ ಹೆಂಡತಿ ಇಬ್ರು. ಗಂಡ ಹೆಂಡತಿ ಇಬ್ರು. ಅಯ್ಯೋ ಏನಪ್ಪ ಇದು? ಇವ್ರು ಏನಪ್ಪ? ಹೇಳಿ ಸರ್ ಹೋಗ್ಲಿ.
ಗಂಡ ಹೆಂಡತಿ ಇಬ್ರು, ಹಾ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು, ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಆಯ್ತಲ್ಲ ಸರ್. ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಏನಪ್ಪ ಇದು? ಇಬ್ರು ನಾವು ಇಬ್ರು ಯಾವ ಇಬ್ರು ಇಲ್ಲ ಹೋಗ ನಿಮ್ಮ ನಾನು ಶಿರಾದಾಗಿದ್ದೀನಿ, ರಂಗರಾಜ ನಮ್ಮ ನಂಟ್ರ ಮನೆಗಿದ್ದೀನಿ. ನರಸಿಂಹರಾವ್ ಹೇಳ್ರಿ, ಎಲ್ಲಿದ್ಯಾ? ಶಿರಾ. ಈಗ ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನೀವ್ ಯಾರು ಹೇಳಿ? ಹಲೋ ಹೇಳ್ರಿ. ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನಾನು ನಿಮ್ದು, ನೀವ್ ಯಾರು ಹೇಳಿ? ನಾನ್ ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿ ನಿಂತ್ಕಂತಿದ್ಯಾ ಹೇಳಲೇ. ಇದು ಬೂನಹಳ್ಳಿ ಪಂಚಾಯತಿ ನಿಂತ್ಕಂತೀಯ ನೋಡೋ. ಫುಲ್ ಕ್ಯಾನ್ವಾಸ್ ಮಾಡ್ಬೇಕು, ಪಾಂಪ್ಲೆಟ್ ಎಲ್ಲ ಒಡಿಸ್ತೀನಿ. ಇಲ್ಲ, ಎಲ್ಲಿದ್ದೀರ ನೀವು? ತಡೆ ಅಲ್ಲ, ಹೇಳಿ ಸರ್. ಕ್ಯಾನ್ವಾಸ್ ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಆಯ್ತು ಸ್ವಾಮಿ. ನಾವೇನೆ ಒಂದ್ 150 ಜನ ಹುಡುಗರು ಬರ್ತೀವಿ. ಆಯ್ತು ಸ್ವಾಮಿ. ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ. ಆಯ್ತು ಸ್ವಾಮಿ. ಎಲೆಕ್ಷನ್ ದುಡ್ಡು, ಊಟ, 3 ಹೊತ್ತು ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರ್ಗೆ ಲಾಸ್ಟ್ ಬೂತಿನ ಖರ್ಚೆಲ್ಲ ನಂದೇ. ಎಷ್ಟನ ಆಗ್ಲಿ ನೋಡೋ, ನಾನ್ ಕೈಯಿಂದ 350 ರೂಪಾಯಿ ಕೊಡ್ತೀನಿ. 350 ರೂಪಾಯಿ ₹1 ಮಿಗಿಸ್ಕೊಂಬಿಡ, ಎಲ್ಲ ಖರ್ಚು ಮಾಡ್ಬಿಡು. ನೀನ್ ಎಲೆಕ್ಷನ್ ಗೆಲ್ಬೇಕಷ್ಟೇ. ಯಾವ ಉಚ್ಚಾಸ್ಪತ್ರೆ ಹೇಳಿ. 350 ರೂಪಾಯಿ ಕೊಡ್ತೀನಿ, ಫುಲ್ ₹1 ಮಡಿಕೊಂಬೇಡ. 350 ರೂಪಾಯಿ ₹1 ಮಾಡಿಕೊಂಡು ಖರ್ಚು ಮಾಡೋಣ. ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? 350 ಇನ್ನ ಮಾಡ್ತಿದ್ರ ನೋಡಿ, ಗ್ಯಾಪ್ ಹೇಳಿ. 350 ಕೊಡ್ತೀನಿ. 1000 ರೂಪಾಯಿ ಕೊಡ್ತೀನಿ. ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲನ ಆಕ್ಸಿಡೆಂಟ್ ಆಗಿ ಸಾಯ್ದಂಗ್ ಹೋಗಿ ಮನೆ ಮನಿಕೊಂಬಿಡಿ. ನೀನು 350 ಕೊಡ್ಬೇಡ, ನನ್ ಗುಂಡು ಕೊಡ್ಬೇಡ, ಹೋಗಿ ಅಚ್ಚುಕಟ್ಟಾಗಿ ಸೇಫ್ಟಾಗಿ ಮನೆ ಮನಿಕೊಂಬಿಡು. ನೀನು 1000 ರೂಪಾಯಿ ಕೊಡಿ ಬಂತೆ, ನನಗ್ ಕೊಡ್ಬೇಡ. 350 ತಡಿಯೋಣ ಒಂದ್ ನಿಮಿಷ, ನನಗ್ ಕೊಡ್ಬೇಡ. ಬಿಲ್ಲು ಆಗಲ್ವಲ್ಲ. 350 ಕೊಡ್ತೀರಾ? ಅಣ್ಣ ಒಂದ್ ನಿಮಿಷ ಹೇಳದ್, ನೀನ್ 1000 ರೂಪಾಯಿ ಕೊಡ್ತೀನಿ ಅಂದಲ್ಲ, ನನಗ್ ಕೊಡ್ಬೇಡ 1000 ರೂಪಾಯಿ. ಅವಳ ಯಾವಳಿಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರ, ಅಲ್ಲಿಗೆ ಅವಳಿಗೆ ಕೊಡು. ಓದಾಕ್ತಾರ ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾರೆ ನನ್ನ ಮಗ ಅಂತ. ನೀವ್ ಆ ಗುಂಪ್ನಾಗ? ನಾವ್ ಆ ಗುಂಪ್ನವ್ರಲ್ಲ, ನೀವು ಸಹಿಸ್ಕೊಂತೀರಾ? ಲಲ್ಲಿ ಗುಂಪ್ನಾಗಣ್ಣ? ಲಲ್ಲಿ ಗುಂಪ್ನವ್ರಲ್ಲ ಕಣಲ್ಲಿ. ಕೊಡುಕು ನನ್ನ ಮಗನೇ, ನಿನ್ನ ಗುಂಜು. ನಿನ್ 360 ರೂಪಾಯಿ ಬೇಡ, 300 ರೂಪಾಯಿನೂ ಬೇಡ, ನೀನ್ ಮಾತಾಡೋದು ಬೇಡ. ನಿನ್ ಮಾತು 350 ರೂಪಾಯಿ ಕೊಟ್ಟು ₹1 ನಿಲ್ಲಿಸ್ಕೊಂಡ ಕ್ಯಾನ್ವಾಸ್ ಮಾಡೋಣ. ಮತ್ತೆ ನನಗೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೇನಲ್ಲೇ ನೀನು. ಲೈ ಮೊದ್ಲು ನನ್ನ ಮಗನೇ ಕುಡ್ದು ಮನೆ ತಗೋಗು ಅಚ್ಚುಕಟ್ಟಾಗಿ. ನನ್ನ 350 ಕೊಡೋದ್ ಬಿಟ್ಟು ಅಚ್ಚುಕಟ್ಟ ಮನೆ ಸೇರ್ಕ. ಈ ಬರ್ತಾ ದಾರಿಗೆ ಯಾರೋ ಒಬ್ಬ ಕುಡ್ದು ಆಕ್ಸಿಡೆಂಟ್ ಆಗಿ ಹೊರಗೋಗ್ಯವನೆ ಈ ಸೇರಾದ ಹತ್ರ. ನನ್ನ ಮಗನೇ, ನೀನು ಅಚ್ಚುಕಟ್ಟಾಗಿ ಬಿಲ್ಲು ಕೊಟ್ಬಿಟ್ಟು ಮನೆಗೆ ಹೋಗಿ ಸೇರ್ಕ. 350 ಬೇಡ, ಏನು ಲಲ್ಲಿ ಸುದ್ದಿ ಅಂತ ಹೇಳಿದ್ರೆ ಕೇರಳ ಹೊಡ್ಬಿಡ್ತೀನಿ. ನಾನು ಶಾರ್ಟ್ ಎಲೆಕ್ಷನ್ ನಿಲ್ದ್ರೆ ಗುಂಜೊಂದೋತು. ಅವ್ ಅಕ್ಕಂಗೆ ಮೋಸ ಮಾಡಿದ್ಯಲ್ಲ ನೀನು, ಉದ್ದಾರ ಆಗ್ತೀಯನಲ್ಲೇ. ಒಕ್ಕಗನ ಮೋಸ ಮಾಡ್ತೀನಿ, ಏನ ಮಾಡ್ತೀನಿ. ನೀನು 350 ರೂಪಾಯಿ ಕೊಡ್ತೀನಿ ಅಂದಾಗಲೇ ಗೊತ್ತಾದ್ ನೀನು ಎಂತ ಗುಜ್ರಿ ನನ್ನ ಮಗ ಅಂತಾನ. ಯಾಕ ನಿಮ್ಮ ಅಮ್ಮನ ನೀನು ಯಾವ್ದೋ ಲಲಿತಾ ಎಂಡ್ಲಕ ಸಾಸ್ಕೊಂತೀನಿ ನನ್ನ ಮಗ ನೀನು. ಹಲೋ, ಎಲ್ಲಿದ್ದೀರಾ ಅಂದ್ರೆ?
ಹಲೋ, ಎಲ್ಲಿದ್ದೀರಾ? ಕಿವಿ ಕೇಳಲ್ಲ ಅದಕ್ಕೆ. ಹಲೋ ಹಲೋ, ಹೇಳ್ರಿ. ಎಲ್ಲಿದ್ದೀರಾ ಅಂದ್ರೆ? ಈಗ ಕೂಳೂರ್ ಬಿಟ್ಟು ಡೈರಿ ಮೇಲೆ ಹೋಗ್ತಾ ಇದ್ದೀರಾ? ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರಂತೆ ಬೆಳಿಗ್ಗೆ. ನಿಮ್ಮ ಅಪ್ಪಾಜಿ? ಯಾವ ಅಪ್ಪಾಜಿ ಹೇಳಿ? ಒನ್ನೇಗೌಡ್ರು. ಅದೇ ನಾನು ಲಲ್ಲಿ ಅವರಪ್ಪ. ನಾನ್ ಲಲ್ಲಿ. ಅಮ್ಮ ಇನ್ನ ಬದುಕಿದ್ಯಾ? ಯಾಕೆ ಅಂದ್ರೆ ಈ ತರ ಮಾತಾಡ್ತಿರೋದು? ನಿನ್ಗೆ ಇಷ್ಟ ಆಗ್ಲಿಲ್ವಾ? ಯಾಕೆ ನನ್ಗೆ ಈ ತರ ಮೋಸ ಮಾಡ್ದೆ ನೀನು? ಅಲ್ಲ ನೋಡಕ್ಕ, ನಿನ್ ಕಾಲು ಪೂಜೆ ಮಾಡ್ಬಿಡ್ತೀನಿ ನಾನು. ಆಮೇಲೆ ನೋಡಿ ಶಿವಮೋಹನ್ ಪರ್ಯಂತರಾಗೂ ನೀನ್ ಮರ್ಯಾದಿಲ್ಲ. ನನಗ್ ಮಾತ್ರ ಫೋನ್ ಮಾಡ್ಬೇಡಕ್ಕ. ನಾವು ನೋಡಿ ಆ ಕೆಟ್ಟ ಜನ ಅಲ್ಲ. ಆಮೇಲೆ ಒಂದ್ ಹೆಣ್ಮಕ್ಳು ನಾವು ಅಕ್ಕ ಅಂದಲೇ ಬಾಯ್ದೆಗೆ ಅಲ್ಲ. ಯಾಕಲ್ಲ ನನ್ಗೇನ ನೋಡು, ಈಗ ಇನ್ನಿಂದ 100 ನುಂಗ್ತಾ ಇದೀನಿ ನಾನೀಗ. ನೋಡು, ಇಲ್ಲಿ ಊಟ ಮಾಡಕ್ ಅಕ್ಕಿ ಕಾಸಿಲ್ಲ, ಏನಿಲ್ಲ. ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಕಟ್ಟಿಲ್ಲ. ನಿಮ್ಮ ತುಳ್ಳಿಗೆ ನಾನು ಅದಕ್ಕೆ ಯಾವ ಹುಟ್ಟಿಸ್ಕಾತ ಹೇಳಿದಾನು? ಹೇಳಿದನು ನಿಮ್ಮ ಅಮ್ಮ ಕೇಳು. ನನ್ ಗಂಡ ಬಿಡ್ಸಾಡ್ಕ ಬಂದಿದ್ ನೀನೇ ಅಲ್ವಾ? ಇಲ್ಲಿ ನಾವು ನಾವು ಇಲ್ಲಿ ನಮ್ಗೆ ಈ ಕಾರ್ ಬಾಗ್ಲಾಗ್ತಾವ. ಇಲ್ಲಿ ಇಲ್ಲಿ ಯಾರು ಹೋಗೋರು ಅವ್ರಿಗೆ ಮಾಡಿ ಕಟ್ಟಿದ್ಯಾರು ಯಾರು ಬರೋದ್ರೆ? ನಾನ್ ಸಂಸಾರ ಮಾಡ್ಕೊಂಡು ಹೆಂಗ ನನ್ ಗಂಡನ ಜೊತೆ ಇದ್ದೆ. ಗಂಡನ್ ಬಿಡ್ಸಿ ಕರ್ಕೊಂಬಂದು ನನ್ ಮಗು ಮಾಡ್ತೀನಿ ಬಾ ಬಾ ಅಂತ ಕರ್ಕೊಂಬಂದು ನಿನಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ, ಈ ಕಾರ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದು ಇವತ್ತು ಬೀದಿ ಪಾಲ್ ಮಾಡ್ಬಿಟ್ಟಲ್ಲ. ನಿಮ್ ಮನೆ ಹಾಳಾಗುವಾಗ ನನ್ ಮನೆ ಹಾಳಾಗ ಹೋಗ್ತೀರಿ? ನನ್ ಮನೆ ಹಾಳಾಗ ಹೋಗ್ತೀರಿ? ನೀನ್ ನಾಳೆ ಮಾಡ್ಕ ಯಾವನ್ ಮದುವೆ ಐತೆ ಅವ್ನು ಹೋಗಿ ಕೇಳು, ನಿಮ್ಮ ಅಮ್ಮ ಕೇಳು. ಅವ್ರನ್ನ ಯಾರು ಕೇಳು? ನೀನಲ್ವ ನನ್ ಮಗು ಮಾಡಿದ್ದು? ಮದುವೆ ಅಂದಾಗ ಇಲ್ಲಿ ನಮಗೆ ಜೀವ ಅದೊಟ್ಟಿಗೆ ಹೋಗ್ತಾ ಇದ್ದೀನಿ ಕಾರಾಗೆ. ಜೀವ ಒಂದ್ ಕಿತ್ಕೊಂತೈತೆ ನಿಮ್ಮ ಕರೆನಗರ ನೋಡಿ ಏನಂತ ಯಾರೋ ಸತ್ತೋದಂಗ್ ಓಡಾಡ್ತೀಯಲ್ಲ ಚಿನ್ನಲ್ ಮುಂಡೆ. ಅದಕ್ಕೆ ಗಂಡದಿರ್ತಾವ ಬಾಳ್ವೆ ಮಾಡ್ರಿ. ನೀನೆ ನಾನು ಯಾರಿಗೆ ಮಾಡಿ? ನನ್ ಗಂಡಂಗೆ ಅಲ್ವೋ ನಿಮ್ ಮನೆ ಹಾಳಾಗ ಹೋಗ. ವಾಲ್ಗ ಉದ್ದಂಗ್ ಕೂತಳಲ್ಲ ನಮ್ಮನೆ ಯಾಕೆ ಹಾಳಾಗ ಹೋಗ್ಬೇಕು? ನಮ್ಮನ್ನ ಉಣ್ಲಿಲ್ಲ ಅದೇನೋ ಅಂತ ಅಂದಂಗೆ ತಾಯಿನ ಹಾಕಿ ನೋಡು. ಬಾಳ ಹಾಳ್ ಮಾಡ್ದೆ. ಇವತ್ ಕೆಲ್ಸ ಇಲ್ಲ, ಕಾರ್ ಇಲ್ಲ, ಇರಕ್ ಮನೆ ಇಲ್ಲ, ಬಾಡಿ ಕಟ್ಟಂದ್ರೆ ಹೋಗಿ ಮನೆ ಇಲ್ಲ ಅಂದ್ರೆ ನಿಮ್ಮ ಅವ್ನು ಸಿಕ್ಬಿಟ್ರೆ ಹಂಗೆ ಬೆಂಕಿ ಇಕ್ಬಿಡ್ತೀನಿ. ತುನ್ನೋದಾರು ಅಂತಾರ ನನ್ ಕೈ ಸಿಗು ನೀನು. ನಿನ್ ಮುಚ್ಚ ಬಾಯಿ ಮಾತಾಡ್ಬೇಡ. ನನ್ ಕೈ ಸಿಕ್ಬಿಟ್ರೆ ಬಂದಿರೋ ಸಿಟ್ಟಾಗ ನಿನ್ ಸಾಮಾನ್ಗೆ ಬಾಯ ಕಗ್ದು ಬಿಡ್ತೀನಿ ಬೀಜ ಸಮೇತ. ಬಾಯಿಗೆ ಆಚೆ ಬಿಡ್ತೀನಿ ಬಾಯಿ ಇರೋದ್ ನೋಡಿ. ಇಲ್ಲಿ ಹೆಂಗ್ ಫೋನಾಗ ಹೆಂಗ್ ಮಾತಾಡ್ತೀಯಲ್ಲ? ಬಾ ನಿನ್ಗೆ ಅದನ್ ಕೊಡ್ಸ್ಬಿಡ್ತೀನಿ, ಇದನ್ ಕೊಡ್ಸ್ಬಿಡ್ತೀನಿ, ನಿಂಗೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಇದ್ದಬ್ಬ ಹಾಕ್ಬಿಡ್ತೀನಿ, ಅದ್ದಬ್ಬ ಹಾಕ್ಬಿಡ್ತೀನಿ. ಓ ಅಲ್ಲ ನೀವ್ ಕರೆಕ್ಟ್ ಆಗಿ ನಿಮ್ಮ ಅಪ್ಪ ನೀವ್ ಮಾತಾಡ್ಬಿಡ್ಕೊಂಡೆ. ಅಲ್ಲಲ್ಲ ಯಾಕೆ ನಿನ್ ಕಾಸಿನ ಸರ ಹಾಕ್ಬಿಡ್ತೀನಿ, ರೇಷ್ಮೆ ಸೀರೆ ಕೊಡ್ಸ್ಬಿಡ್ತೀನಿ, ನಿಂಗೆ ಅಂತ ಚಪ್ಪಲಿ ಕೊಡ್ಸ್ಬಿಡ್ತೀನಿ. ನಾನು ಅದೇ ಇದು ರಾಮೇಗೌಡ್ರದು ಮಗನ್ ಮದುವೆಗೆ ಹೋಗ್ತಾ ಇದೀವಿ ಈಗ ಬೆಳ್ಳಾವಿಗೆ. ಹೋಗ್ತಾ ಇದೀಯಾ? ಅದು ಶಾಸ್ತ್ರಕ್ಕೆ ಹೋದ ಹೊರಗೆ ನಮ್ಮ ಸಂಬಂಧಿಕರಿಗೆ ಸೋದರ ಕಡೆ ಒಂದು ಮದುವೆ ಇದೆ. ಎಷ್ಟು ಒಪ್ಕೊಂಡಿದೀಯಾ? ಹಲೋ, ಈಗ ಎಷ್ಟು ಒಪ್ಕೊಂಡೆ? ಒಂದ್ ರೋಡ್ ಗೌಡ್ರೆ ಒಂದು ನಿಲ್ಲಿಸಿ ಮಾತಾಡ್ತೀನಿ. ಹಲೋ ನರಸಿಂಹಣ್ಣ. ಸ್ವಲ್ಪ ದೂರ ಅಯ್ಯ ಅಣ್ಣ ಹೇಳಿ ಸ್ವಾಮಿ. ನಾನು ಅಂಬಿಕಾ. ಅದೇ ಈಗ ಎಷ್ಟು ಒಪ್ಕೊಂಡು? 750 ರೂಪಾಯಿ ಒಪ್ಕೊಂಡಿದ್ಯಾ ಅವನ ಹತ್ರ? ನಾನ್ ಅಂಬಿಕಾ. ಎಷ್ಟು ಒಪ್ಕೊಂಡಿದ್ಯಾ ಇವತ್ತು? 750 ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ತೆನೆ ಕುಯ್ದು ಬೋರ್ ಕುಯ್ ಕೊಡೋದು ಪೂರ್ತಿ. ತೆನೆ ಕುಯ್ದ್ಬಿಟ್ಟು ಬೋರ್ ಕುಯ್ ಕೊಡೋದೆಲ್ಲ ಅವ್ರಿಗೆ ಒಪ್ಪಿಸಿದ್ದೀನಿ. ತೆನೆ ಕುಯ್ಯೋದಲ್ಲ, ತೆನೆ ಕುಯ್ಯೋದು ಅವ್ರೇನ, ಬೋರ್ ಕುಯ್ ಕೊಡೋದು ಅವ್ರೆ. ಅದಕ್ಕಲ್ಲ, ಶಿವಣ್ಣನ್ ಮಗ. ಅದೇ ಇವತ್ ನಾನು ಈಗ ಹೋಗೋದ್ಕ ಜೊತೆಗೆ 750 ರೂಪಾಯಿ ಒಪ್ಕೊಂಡಿದ್ಯಂತೆ, 750 ರೂಪಾಯಿ ಇಸ್ಕೊಂಡಿದ್ಯಂತೆ. ನನ್ಗೆ ಎಷ್ಟು ನಿನ್ಗೆ ಎಷ್ಟು ಅದ್ರೊಳಗೆ? ನಾನು 1 ರೂಪಾಯಿ ಇಸ್ಕೊಂಡಿಲ್ಲ, ಎಲ್ಲ ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ಎಷ್ಟು ಜನ ಆಳ್ಗಳು ಕರ್ಕೊಂಡು ಕುಯ್ಸಿ ತೆನೆ ಕುಯ್ಸಿ ಬೋನ್ ಕುಯ್ದಾಕಿ ಬರೋದು.
ಬೋಧಕರು ಅವ್ರೆ ಎಲ್ಲಾ ಪೂರ್ತಿ ಅವ್ರಿಗೆ ಒಪ್ಸಿ ಬಂದಿದೀವಿ, ನಾವೇನು ಇಸ್ಕೊಂಡಿಲ್ಲ ಏನೂ ಇಲ್ಲ. ಅದಲ್ಲ ನರಸಿಂಹಣ್ಣ, ಹಾ ಅದೇ ಈಗ ಅವ್ನ್ ಯಾರೋ ಫೋನ್ ಮಾಡಿದ್ನಲ್ಲ ನಿನ್ಗೆ 750 ರೂಪಾಯಿ ಕೊಡ್ತೀನಿ ಕಳ್ಸ್ಕೊಡು ಅಂತ, ಅದಕ್ಕೆ ನಾನು ಹೊರಟಕ್ ರೆಡಿ ಇದ್ದೀನಿ. ಹಾ ಈಗ ಹೋಗ್ಬೋ 750 ರೂಪಾಯಿ ಲಾಸ್ ಆಗಲ್ವಾ ನಮ್ಗೆ? ಎಷ್ಟ್ ಜನ ಆಗ್ಲಿ ಎಷ್ಟ್ ಜನ ಕೊಡ್ಲಿ ಅವರು, ನೀವು ಹಂಚ್ಕೊಂಡು ಅನ್ಯೂನ್ಯವಾಗಿ ಕುಯ್ದ್ಬಿಟ್ಟು ತೆನೆ ಕುಯ್ದು ಬೋದ್ ಕುಯ್ದಾಕ್ ಬರ್ರಿ ಅಷ್ಟೇ, ಇನ್ನೇನಿಲ್ಲ. ತೆನೆ ಕುಯ್ಯಕ್ ಅಲ್ಲ ಕಣ, ಅವ್ನ ಯಾರೋ ನೆನ್ನೆಯಿಂದ ನಿಂಗೆ ಫೋನ್ ಮಾಡ್ತಿದ್ನಂತಲ್ಲ, ಅದೇ ಸೆಟಪ್ ಮಾಡ್ಕೊಡು ಅಂತ. ಸೆಟ್ರದಲ್ಲ ಇವ್ರು ರಾಮೇಗೌಡ್ರದು, ಇದು ಅದೇ ಇವ್ರು ವೆಂಕಟೇಶಣ್ಣರ್ದು ತೆನೆ ಕುಯ್ಯಕ್ಕೆ. ನೋಡಪ್ಪ ಕೊಡ್ತೀನಿ, ಅದೇನ ಮಾತಾಡು. ಹಲೋ ನರಸಿಂಹಣ್ಣ, ಅದೇನೇನೆ ನಿನ್ನ ಹೇಮಾವತಿ ಆಫೀಸ್ ಆಗಿದ್ದಾಗ ನಾನು ಫೋನ್ ಮಾಡಿದ್ರು, ಅದೇ 750 ರೂಪಾಯಿ ಕೊಡ್ತೀನಿ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ. ಸೆಟಪ್ ಅದೇ ಹುಡುಗಿನ ಸೆಟಪ್ ಮಾಡ್ಕೊಡು ಅಂತ. ಅದೇ ನೀವು ಹೋಗಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಕೊಳ್ರಿ, ಅಥವಾ ಹೆಣ್ಣು ಗಂಡು ಒಪ್ಪಿದ್ರೆ ಅದು ಮದುವೆ ಮಾಡ್ಕೊಳ್ಳೋದೇ, ನಾವೇನು ಒಪ್ಸೋದೇನೀಗ ಅದನ್ನ? ಒಪ್ಸೋದಲ್ಲ, ಇವತ್ತು ರಾತ್ರಿಗೆ ಹುಡುಗಿನ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ. ಒಂದ್ ರಾತ್ರಿ ಹುಡುಗಿನ? ಏನಕ್ಕೆ? ಲವ್ ಮಾಡಕ್ಕೆ. ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ, ಇಲ್ಲಿದ್ದೀರಾ ನೀನು? ಯಾವೂರಲ್ಲ ನಿಂದು? ಅಣ್ಣ ನೆನ್ನೆ ಹೇಮಾವತಿ ಆಫೀಸ್ ಆಗಿದ್ದಾಗ ಹೇಳಿಲ್ಲ 750 ರೂಪಾಯಿ. ಇದು ಕೃಷ್ಣ 3 ಹೆಜ್ಜೆ ಜಾಗ ಕೇಳಿ, 1 ಹೆಜ್ಜೆ ಭೂಮಿ ಹೋಗಿ ಆ ಭೂಮಿ ಉದ್ದಕ್ಕೂ ಇಕ್ಕಿ, 1 ಹೆಜ್ಜೆ ಆಕಾಶಕ್ಕೆ ಇಕ್ಕಿ, 1 ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಮೇತ ತೋದ್ನಲ್ಲ, ಹಂಗ ನಿನ್ ರಕ್ತ ನೆಲಕ್ ಬಿಡ್ದಂಗ್ ತೋಡ್ಬಿಡ್ತೀನಿ. ಸೂಳೆ ಮಗನ, ಎಲ್ಲಿದ್ದೆ ನೀನು? ಯಾರು ನೀವು? ನಾನು ಯಾವನ ಮುಂದ್ ದುರ್ಬೀಜ್ ನನ್ನ ಮಗನೇ. ಲಾಸ್ಟ್ 750 ರೂಪಾಯಿ ಕೊಡ್ತೀನಿ ಕಳಿಸ್ತೀನಿ. ನಾವು 10 ಜನ ಮುಂದೆ ನ್ಯಾಯ ಹೇಳಾಗ ನಾವು ನಿನ್ನ ಮುಂದೆ ಎಲ್ಲಿದ್ಯಾ? ಯಾವ ನಿಂದು? ಅಣ್ಣ 750 ರೂಪಾಯಿ ಲಾಸ್ಟ್ ಕಳಿಸ್ತೀನಿ. 750 ರೂಪಾಯಿ ಅಲ್ಲ, ನಿನ್ನಂತ ಗುಂಡಿಕ್ಕಿ ಕೊಂಬಾಕ್ಬಿಡ್ರಿ ಅಂತ ಹೇಳ್ತೀನಿ ನಾನು. ಯಾವ ನಿಂದು? ಯಾವ ಸೂಳೆ ಮಗ ನೀನು ನಂಬರ್ ಕೊಟ್ಟಿದ್ದು? ನಾನು 10 ಯಜಮಾನ, ನ್ಯಾಯ ಹೇಳ ಯಜಮಾನ ನಾನು. ಅಣ್ಣ ಹುಡುಗಿ ಕೈಲೇ ಕೊಡ್ತೀನಿ ನೋಡ, ಮಾತಾಡೋ. ಹುಡುಗಿನೂ ಒಪ್ಕೊಂಡೈತೆ. ಆ ಹುಡುಗಿ ಕೈ ಕೊಡ್ತೀನಿ ನೋಡು, ಮಾತಾಡೋ. ಆ ಹುಡುಗಿ ಒಪ್ಕೊಂಡೈತೆ. ಹಲೋ ಏನವ? ಅಣ್ಣ 750 ನಿಂಗೆ 250, ನಂಗೆ 500 ರೂಪಾಯಿನಾ? 750 ರೂಪಾಯಿ ಒಪ್ಕೊಂಡಿದ್ಯ ಅಂತಲ್ಲ, ಅದ್ರಾಗ 250 ರೂಪಾಯಿ ನಿನ್ಗೆ, 500 ರೂಪಾಯಿ ನನ್ಗ. ನೀ ಸೆಟಪ್ ಮಾಡ್ಕೊಟ್ಟಿದ್ಯಲ್ಲ ಗಿರಾಕಿನ. ನೀವು ನೋಡಿ, ಸಮಾಜದಾಗ ಹೆಣ್ಣಿಗೆ ದೊಡ್ಡ ಸ್ಥಾನ ಇದೆ. ಹೆಣ್ಣೆಂದರೆ ಏನೇನೋ ಹೆಣ್ಗಳ ಬಗ್ಗೆ ಎಷ್ಟು ಹಿಂದಿಂದ ಲೆಕ್ಕ. ಭೂದೇವಿ ಹೆಣ್ಣು, ಎಂತೆಂತ ರಾಕ್ಷಸನ್ ಕೊಂದಾಕಿರೋದು ಹೆಣ್ಣು ಅಂತ ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತರ ಇರೋದ್ರಿಂದ ನೋಡಿ, ಖಂಡಿತ ನಮ್ಮ ಒಂದ್ ಹೆಣ್ಣಾಗಿ ನಾನು ಹೇಳೋದಿಷ್ಟೇ, ನಿನ್ನ ಜೀವನದಲ್ಲಿ ಬದುಕಾಗ ಆಗಂಗಿದ್ರೆ ಬದುಕು. ಈ ತರ ಬದುಕೋದಕ್ಕಿಂತ ನೋಡು, ವಿಷ ಕುಡಿದು ಸತ್ತೋಗ್ಬಿಡು. ಈ ತರ ಬದುಕಲ್ಲ. ಸಮಾಜದಾಗ ನಿನ್ ಬದುಕಿರೋದು ಒಂದೇ, ಜೀವನ ಸಮೇತ ಸತ್ತೋಗೋದು ಒಂದೇ ನೀನು. ಖಂಡಿತ ನಾನು ಊರಿಗೆ ಯಜಮಾನ. ನೀನು ಈ ತರ ನನ್ನ ಹತ್ರ ಮಾತಾಡೋ ಮಾತು ನನಗೆ ಖಂಡಿತ ಇಡ್ರಲ್ಲ. ಹೆಣ್ಣಾಗೋದಿಗೆ ಸುಮ್ ಬಿಟ್ಟಿದೀನಿ. ಯಾರನ್ನ ಬೇರೆ ಮಾತಂದಿದ್ರೆ 250 ರೂಪಾಯಿ ಕೊಡ್ತೀನಿ ಅಂತಾನ ಅವ್ರು ಸಮೇತನ ಏನ್ ಮಾಡ್ತಿದ್ನ ಭಗವಂತ ಗೊತ್ತು. 250 ರೂಪಾಯಿ ಕೊಡಲ್ಲ, ನನ್ಗೆ 600 ರೂಪಾಯಿ, ನಿಂಗೆ 150 ರೂಪಾಯಿ ಕೊಡ್ತೀನಿ ಅಷ್ಟೇ. ನೀನ್ ಸೆಟಪ್ ಮಾಡ್ಕೊಟ್ಟಿದ್ಯಾ ನೋಡು. ಇವೆಲ್ಲನ ನೋಡೋ, ಇದು ಅಯ್ಯಪ್ಪ ಸ್ವಾಮಿ ಆಗ್ಬಿಡ್ತೀನಿ ನಾನು. ಮಹಿಷಾಸುರ ನಂಗೆ ಕೊಂದಲ್ಲ, ಹಂಗೆ ಅಯ್ಯಪ್ಪ ಸ್ವಾಮಿ ನನ್ನ ದೇವ್ರಿದ್ದಂಗೆ ನಾನು. ನನ್ನೇನ ಇನ್ನೊಂದ್ಸಲ ನನ್ನೇನ ಈ ತಾಳ್ಮೆ ಕೆಡಿಸಿದ್ರೆ ಅಮ್ಮ, ನಿನ್ನ ಹೆಂಗ್ಸು ಅನ್ನೋದು ಮರ್ಸ್ಬಿಟ್ಟು ನಿನ್ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ನಾನು. ಹೇಳಿದೀನಿ. ಕಷ್ಟ ಅನ್ಭವಿಸೋದ್ ನಾನು. ನಿಂಗೆ 250 ರೂಪಾಯಿ, ನಂಗೆ 500 ರೂಪಾಯಿನಾ? ಕಷ್ಟ ಅನುಭವಿಸು. ನಿನ್ನ ತಾಯಿಗೆ ಕೆಟ್ಟ ಹೆಸರು, ನಿನ್ ತಂದೆ ಕೆಟ್ಟ ಹೆಸರು, ಸಮಾಜಕ್ಕೆ ಕೆಟ್ಟ ಹೆಸರು, ನಂಟಿಸ್ಟಿಗೆ ಕೆಟ್ಟ ಹೆಸರು. ಇದಕ್ಕಿನ್ನ ಗಾರ್ಮೆಂಟ್ಸ್ ಹೋಗು, ಯಾವ್ದಾರ ಹೋಟ್ಲ ಪಾತ್ರೆ ತೊಳಿಯಕ್ ಹೋಗು, ಅಥವಾ ಇನ್ನೊಂದ್ ಯಾವ್ದನ ಇನ್ನೊಂದು ಸಮಾಜಕ್ಕೆ ಒಳ್ಳೆ ತಂದಾಗ ಯಾವ್ದನ ಒಂದು ಆಸ್ಪತ್ರೆ ಕಸ ಗುಡ್ಸೋಕು. ಬೇಜಾನ್ ಕೆಲಸ ಇದೆ ಈ ಬಾಳು. ನಿನ್ನ ಮಾರ್ಕೆಟ್ ನೀನ್ ಜೀವನ ಮಾಡೋದು ಇದು ಜೀವನ ಅಲ್ಲ. ನಿನ್ ಖಂಡಿತ ಜೀವನ ಭೂಮಿ ಮೇಲೆ ಇರೋದೇ ವೇಸ್ಟ್. ನಾನು ನಿನ್ನ ಹತ್ರ ಮಾತಾಡಿದ್ನಲ್ಲ ಇಂಟರ್ದಾಗ, ನನ್ನ ಮೆಟ್ಟು ತಗೊಂಡು 3 ಸಲ ಹೊಡ್ಕೊಂಡು
3 ಸಲ ಗಂಜಿ ಹಾಕೊಂಡು ನಾನು ಇನ್ನೊಂದ್ಸಲ ಹುಣ್ಣಿಸ್ತಾಳಕ್ಕೆ ಹೋಗಿ ಬರ್ಬೇಕಾಗುತ್ತೆ. ನನ್ಗೆ ಇನ್ನು ನಿಮ್ಮಂತರು ಈ ಜೂಮ್ ಅಂದಾಗ ನನಗೆ ಫೋನ್ ಮಾಡ್ಬೇಡಿ. ನಾನು ಶ್ರೀರಾಮಚಂದ್ರ ಇದ್ದಂಗೆ ನಾಟ್ ರೀಚಬಲ್ ಯಾವ್ದೋ ಬೇರೆ ನಂಬರ್ ಮಾಡಿದ್ರ ಗೊಲ್ರಟ್ಟಿ ಲಕ್ಷ್ಮಣ ಮುಂದಕ್ಕೆ ಹೋಗೋದು, ಆಮೇಲೆ ರತ್ನ ಮುಂದಕ್ಕೆ ಹೋಗೋದು, ಅದೆಲ್ಲ ಒಳ್ಳೇದಲ್ವಾ? ಮನೆ ಕಂಡಿದ್ದ ಸ್ವಾಮಿ ಮನೆಗೆ. ಈಗ ಬೆಳಗ್ಗೆ 11 ಗಂಟೆ ಆಗೈತೆ, ಮನೆ ಕಂಡಿದ್ದೀರಾ? ಓ ಈಗ ಮನೆ ಕಂಡು ತಿಂಡಿ ತಿಂದು ಹಂಗೆ ಮನೆ ಕಂಡ್ರಾ? ಓ ನೀವೆತ್ ಕೆಲ್ಸಕ್ಕೆ ಹೋಗೋದು ಯಾವಾಗ ಸ್ವಾಮಿ ಮತ್ತೀಗ? ಇಲ್ಲ ಕೆಲ್ಸ ಏನಿಲ್ಲ ಇವತ್ತೇನು ಇಲ್ಲ, ಸುಮ್ ಮನೆ ಕಂಡು. ಓ ಏನಪ್ಪ ಇದು? ಯಾರು ಹೇಳಿ? ಕಂದ. ಎದ್ದ ನನ್ನ ಮಗ ಒಂದ್ ಸಹಾಯ ಏನು ಶುರು ಬಾಗಿಲು ತೆಗಿತಲ್ವ ಎಷ್ಟೈತಿ ಅಲ್ಲೇ ಇದು ಬಾರ್ ಅಂಗಡಿ. ಹೇಳಿ ಸಮಯ. ಕಂದ. ಹಾ ಲೇ ಬಾರ್ ಅಂಗಡಿ 10:30 ಬಾರ್ ಅಂಗಡಿ 10:30 11 ಗಂಟೆ ತೆಗೆದ್ರೆ ಓ ನಿಮ್ಮಂತವ್ರು ಬೆಳಗಿನ ಜಾವ 5 ಗಂಟೆಗೆ ತೆಗ್ದಿರ್ತಾರಲ್ಲ ಕಂದ. ಓ ಅದಕ್ಕೆ ಎಲ್ಲ ನೀವು ದೇವ್ರಗಳಿಗೆ ಅವಮಾನ ಮಾಡ್ತೀರ ಸ್ವಾಮಿ. ಹಿಂಗೆಲ್ಲಾ ಮಾಡಿದ್ರೆ ಯಾರೋ ಎಷ್ಟೆಷ್ಟು ದೂರದಿಂದ ಬರ್ತಾರೆ, ಏನೇನೋ ಬರ್ತಾರೆ, ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು ದೇವ್ರು ಒಂದ್ ಅನುಗ್ರಹ ಇರುತ್ತೆ ಇಂತ ಪುಣ್ಯ ಸ್ಥಳಗಳಿಗೆ ಹೋಗಿ ಬರೋಣ ಅಂತ. ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಬರ್ತಾರ ಸ್ವಾಮಿ? ಅಲ್ಲ ಕಣೋ, ಓ ನೀನೊಂದ್ ಮಾತು ಹೇಳ್ದಲ್ಲ, ಇಷ್ಟೊತ್ತಿಗೆ ಬಾರ್ 10:30 ಬಾರ್ ತೆಗಿದ ಒಪ್ಕೊಂಡೆ. ಓ ಬೆಳಗಿನ ಜಾವ 5 ಗಂಟೆಗೆ ನೀವು ತೆಗಿತೀರಲ್ಲೋ? ಓ ಕರೆಕ್ಟ್ ಸ್ವಾಮಿ. ಇವಾಗೇನ್ ಎಲ್ಲಾ ಕಡೆಗೂ ಸಿಗುತ್ತಲ್ಲ. ಮತ್ತೀಗ ಬಾರ್ ಅಂಗಡಿ ತೆಗಿದ ಕಾಯ್ಬೇಕಾಗಿಲ್ಲ ಕಣೋ ಭಕ್ತ. ಓ ಕರೆಕ್ಟ್ ಕಂದ. ನಿಧಾನಕ್ಕೆ ಕುಕ್ಕೇಳ್ರಿ ಏನಂತೀರಾ? ನಮ್ಗೆ ಇಲ್ಲಿ ಯಾಕೆ ನಮ್ಗೆ ಹುಷಾರಿಲ್ಲ, ಶಿವ ಕರ್ಸಿಲ್ಲ. ಕಂದ ಇಂತ ನನ್ನ ಮಕ್ಳು ಸ್ವಾಮಿ ಆಗೋತ್ತಿಗೆ ಮತ್ತೆ ಎಲ್ಲ ಹೋಗಿ ಬರೋ ಟೈಮಾಗೆಲ್ಲ ಮಾಡಿರೋದು. ನೋಡ್ದೆ ಸಾಬ್ರ ಕೂಗಿದಂಗ್ ಕೂಗ್ತಾನೆ ಕುಡಿದ್ಬಿಟ್ಟು ಸಾವಿರದ ಎಂತದ ಮಧ್ಯಾಹ್ನ ಟೈಮ್ ಕೂಗ್ತಾರಲ್ಲ. ಏನ್ ಹೇಳ ನಿಂತನಿಗೆ ಇಂಥರಿಂದಲೇ ಅಲ್ವರ ಬರೇ ಒಳ್ಳೆ ಸ್ವಾಮಿಗಳಿಗೆ ಬೆಲ್ಲಿಲ್ದಂಗ ಆಗೋಯ್ತು. ನೀನು ಒಳ್ಳೆ ಭಕ್ತ ಏನು? ನಾವೇನ್ ಹೇಳ್ಕೊಂಡಿದೀವ ಸ್ವಾಮಿ ಭಕ್ತರು ಅಥವಾ ನಾವು ಪೂಜಾರರು ಅಂತದಿಂತ ಏನು ಹೇಳ್ಕೊಂಡಿದೀವ ನಿಮ್ಗೆ? ಬರ್ಬೇಕಾರೆ ನೀನು ಆ ಊರು ಈ ಊರು, ಆ ದೇಶ ಈ ದೇಶ, ಆ ಊರು ಈ ಊರು, ಈ ತಿಂಡಿ ಆ ತಿಂಡಿ, ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿರುಪತಿ ರತ್ನ ಮಾತ್ರ ಹೋಗ್ಬೇಕಾರೆ ಲಕ್ಷ್ಮಣ ಮಾತ್ರ ಹೋಗ್ಬೇಕಾರೆ ನಿಂಗೆಲ್ಲ ಒಳ್ಳೇದ್ ಮಾಡಿ ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ರೆ ನೀನ್ ನನಗೆ ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ. ಕೂತ್ಕೊಳ್ರಿ ನೀನ್ ಅದೇ ನನ್ನ ತಗೊಂಡಿ ಎಲ್ಲಾರು ಹೋದಂಗ್ ನಾವು ಹೋಗ್ತೀವಿ. ಪ್ರಪಂಚದಾಗೆಲ್ಲ ಯಾರು ಹೋಗಲ್ವ ದೇವಸ್ಥಾನ ತಿನ್ರಿ ಎಲ್ಲಾರ್ಗು ನೀನೇ ಕಾಯ್ತೀಯ. ದೇವ್ರ ಕಾಪಾಡ್ತಾನೆ ಹೊರಗೆ ಹೋಗ್ತೀವಿ ಅದನ್ನ ಕಟ್ಕೊಂಡು ನನಗೆ ಫೋನ್ ಯಾಕೆ ಮಾಡ್ತೀನಿ? ಹೋಗೋ ಏನೋ ಕೊಟ್ಬಿಟ್ರ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರ ನಂಗ್ ಮಾತಾಡ್ತೀವಿ ಹೋಗ ಬರೋ ಅಂತ. ಕಂದ ಕಂದ ನಮ್ ಕಷ್ಟ ನಮಗ್ ಗೊತ್ತು. ನಿನ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ. ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು. ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸೂರ್ಯಮನೆ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು. ಕೆರೆ ಕಡೆಗೆ ಹೋಗಿ ಬಂದಿದ್ರ ಅಲ್ಲ? ಹಂಗಂದ್ರೆ ಏನೋ ಕೆರೆ ಕಡಿಕೆ ಯಾಕೋ? ಕೆರೆ ಕಡಿಕೆ ಯಾಕೋ ಕಂದ? ದುಡ್ಡೆಲ್ಲ ಮ್ಯಾಲಿಂದ ಉದ್ರಂಗಿದ್ರೆ ಇನ್ನೇನಂತೀರಿ ನೀವು ನೀವು ನಡಿಬೇಕಾಯ್ತಾ? ಇರ್ಲಿ, ಈಗ ದುಡ್ಡು ಕೆರೆ ಕಡಿಕೆ ಏನ್ಕಿ ಹೋಗ್ಬೇಕು ಹೇಳು. ದುಡ್ಡು ಉರ್ಸ್ತೀವಿ ಅಂದ್ರಲ್ಲ ಮ್ಯಾಗಡೆಗೆ ಸೀಟ್ ಹಿಡಗಾಸಿಯ. ಅದಿರ್ಲಿ ಅದ್ ಬಿಡು. ಕೆರೆ ಕಡಿಗೆ ಹೋಗ್ ಬಂದ್ರ ಅಂದ್ರೆ ಏನಕ್ಕೆ ಅಂತ ಈ ಕೇಳು. ಕೆರೆ ಕಡಿಗೆ ಇನ್ನೇನ್ ಹೋಗಿ ಬರ್ತಾರೆ, ಹೊರಗಡಿಕೆ ಆಚೆ ಕಡಿಗೆ ಹೋಗಿ ಬಂದಾರ ಅಂತ ಹೇಳಿದ್ದು. ಓಹೋ, ಅಲ್ಲಿ ಬಾತ್ರೂಮ್ ತೊಳ್ಕೊಳಕ್ಕೆ ಅಂತನಾ? ಅಲ್ಲೇ ಅಲ್ವ ನೀರ್ ಸಿಗೋದು. ನಾವ್ ತೊಳ್ಕೊಳಲ್ಲ ಕಣೋ, ಬರೀ ಒರ್ಸ್ಕೊಳೋದು ಪೇಪರ್ಗೆ. ಬಿಡಿ ಹೆಂಗನ ಮಾಡ್ಕೊಂಡು ಹಂಗೆ ಹಾಳಾಗ ಇದು ನಿಮ್ಮನ್ನ ಬಿಡಿ ಸಾಕ್ ಕ್ಲೋಸ್. ನಾವು ಪೇಪರ್ ತಗೊಂಡೋಗಿರ್ತೀವಿ ಕಣೋ, ಇಂಗ್ಲಿಷ್ ಪೇಪರ್ ತಗೊಂಡೋಗಿ ಹಂಗೆ ಹೋಗಿದೆ ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತೀವಿ. ಬಿಡ ಸೆಟ್ ನೀರ್ ಯಾಕೆ ವೇಸ್ಟ್ ಮಾಡ್ಬೇಕು?
ಓ ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ನಿಮ್ ಇದನ್ ಮಾಡ್ಸ್ಕೊಂಬ ಕೈ ನೀನು ಫೋನ್ ನೀರು ಕಂದ ನೀರ್ ವೇಸ್ಟ್ ಮಾಡ್ಕೊಂತಾರೆ ಅಂತೆ. ನೀನ್ ಸ್ವಾಮಿ ನಾನು ಪೇಪರ್ ವರ್ಷ ನನ್ನ ಮಗ ನೀನ್ ಸ್ವಾಮಿ ನೀನು ಕಂದ ನೋಡ, ಈಗ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ. ಮತ್ತೆ ಪೇಪರ್ ದೇವ್ಗಳು ಇರ್ತಾವ, ಪೇಪರ್ ವರ್ಷ ಪೂಜೆ ಮಾಡಿದೆ ಅಲ್ಲ ಕಣ ತಡಿಯ ಕಂದ, ನಾನ್ ಹೇಳೋದೇನ್ ಗೊತ್ತಾ, ಅದು ಅವ್ರವ್ರ ಇಷ್ಟ ಕಣೋ. ಒಂದ್ ನಿಮಿಷ ನೀನು ನಾನ್ ಮಾತಾಡಕ ನನ್ ಟೈಮ್ ಕೊಡ್ಬೇಕು, ನೀನು ಸಮಯ ಕೊಡ್ಬೇಕು. ನೀನು ನಾನ್ ಮಾತಾಡದ್ಮೇಲೆ ನೀನ್ ಏನ್ ಬೇಕಾದ್ರೂ ಮಾತಾಡು. ಏನ್ ಗೊತ್ತಾನೋ ಕಂದ, ಹೇಳಿ. ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ಲಿ ತೊಳ್ಕೊಂತಾರೆ. ಸುದ್ದಿ ಬಿಟ್ಟು ಮಾತಾಡಿ. ತಡಿಯ, ಅದೇ ಸುದ್ದಿ ಇರೋದ್ನೇ ಮಾತಾಡ್ಬೇಕು, ಸುದ್ದಿ ಏನ್ ಮಾತಾಡ್ತೀಯ? ಒಬ್ಬೊಬ್ರು ಪೇಪರ್, ಒಬ್ಬೊಬ್ರು ಹಂಗೆ ಬಟ್ಟೆ ಹಂಗೆ ಅಂಡರ್ವೇರ್ ಪ್ಯಾಂಟ್ ಹಾಕೊಂಡ್ಬಿಡ್ತಾರೆ. ಏನಾಗುತ್ತೆ? ಇನ್ನೊಬ್ರು ತೀರ್ಥ ತಾಣಕ್ಕೂ ಅಸಹ್ಯ ಆಗುತ್ತಲ್ಲ ನೀವು ಮಾತಾಡೋದ್ ನೋಡ್ರಿ. ಅವ್ರು ಹಿಂಗೆ ಮಾಡ್ತಾರೆ ಅಂತ ಅಲ್ಲ, ಬಿಡಿ ಬಿಟ್ಟಾಗ್ರಿ. ಈಗ ನೀರಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ, ಪೇಪರ್ ಆಗಿ ಒರ್ಸ್ಕೊಂಡ್ರೆ ಹೋಗುತ್ತೆ. ಹಂಗೆ ಇದ್ರೆ ಏನಾಗುತ್ತೆ? ಹಂಗೆ ಇದ್ರೆ ಇದು ಸತ್ನಾಯಿ ವಾಸನೆ ಬರ್ತೈತೆ. ಇಲ್ಲ ಬರಲ್ಲ, ಬೇಕಾದ್ರೆ ಇದ್ದು ನೋಡು ನೀನ್ ಒಂದ್ ವಾರ ಹಂಗೆ ಹೇಳೋಣ. ಬಾತ್ರೂಮ್ ಹೋಗ್ಬಿಟ್ಟು ತೊಳ್ಕೊಂಬೇಡ. ಹಂಗೆ ಅಂಡರ್ವೇರ್ ಹಾಕೊಂಡ್ ಹಂಗೆ ಪ್ಯಾಂಟ್ ಹಾಕೊಂಡ್ ಓಡಾಡ್ತಾರೆ. ಹಂಗೆ ದಿವಸ ಹೋಗ್ತಾ ಇರು, ತೊಳ್ಕೊಂಬೇಡ. ಆಮೇಲೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡೋ, ಗೊತ್ತಾಗುತ್ತೆ. ಅಕ್ಕಪಕ್ಕ ಓಡಾಡೋ ಜನಕ್ಕೆ ಇದು ನನ್ನ ಮಗ್ ಏನೋ ಆಯ್ತು ಅಂತ ಕಲ್ಲಾಗ ಹಚ್ತಿರ್ತಾರೆ, ಅಂದ್ರೆ ಯಾವ್ದನ ಹುಚ್ಚಾಸ್ಪತ್ರೆಗೆ ಫೋನ್ ಮಾಡಿ ತಿಕ್ಲಿ ಹಿಡ್ದೈತೆ ಅಂತ ಅಂತಾರೆ. ಅಕ್ಕಪಕ್ಕದಾಗ ಓಡಾಡೋ ನೀನ್ ಅಂಡರ್ವೇರ್ ಬಿಸ್ ನೋಡಕ್ ಬರ್ತಾರ. ಎತ್ತೋದ್ರು ಅತ್ಲೇ ಬರ್ತಾರಲ್ಲ ಕಾರಣ ಸ್ವಾಮಿಗಳು. ಬಿಡಿ, ಇವಾಗ ಯಾವ ನಂಬರ್ ಮಾಡಿದ್ರೆ ನೋಡಿ. ಅದೇ ನಾವು 161 ಲಾಸ್ಟ್ ನರಸಿಂಹರಾಜು. ಬಿಡಿ, ಆಯ್ತು, ಕರೆಕ್ಟ್ ಬಿಡಿ. ಲೇಟ್ ನರಸಿಯಪ್ಪ, ಬಳ್ಳಾಪುರ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಬುಗುನಹಳ್ಳಿ ಪೋಸ್ಟ್. ಕಪ್ಪು ಯೂನಿಕಾರ್ನ್ ಗಾಡಿಯಲ್ಲಿ ಓಡಾಡ್ತೀಯ, ಕಿವಿಗಾಡ್ ವಾಲೆ ಹಾಕೊಂಡಿದ್ಯಾ, ಗಣೇಶ ಇದ್ದಂಗಿದ್ಯಾ, ಇಬ್ರು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ, ನೆಟ್ಕೊಂಡೆ ಲಕ್ಷ್ಮಮ್ಮನ್ ಮಡಿಕೊಂಡಿದ್ಯಾ, ಲಲ್ಲಿನ್ ಮಡಿಕೊಂಡಿದ್ಯಾ. ಇಷ್ಟೆಲ್ಲ ನಿನ್ನ ಇನ್ನೂ ಜಾತಿ ಹೇಳ್ಬೇಕಾ? ನೀನ್ ಸ್ವಾಮಿನ ನೀನು ಮಾತ್ರ ಮನೆಗಿದ್ದೀನಿ ಕಂದ. ನಾನು ಗುಂಜಕ್ಕ ಅಡಿಯೋ ಕಂದ, ಮೊನ್ನೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದಲ್ಲ, ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ. ಎಲ್ಲೋ ಯಾಕೆ ಕ್ಷೇತ್ರಕ್ಕೂ ಇಲ್ಲ, ನಿಂದು ನೀರ್ ಮುಟ್ಟೋಗ್ ಮೊದ್ಲು. ಯಾರು? ನಾನು ನೀರ್ ಮುಟ್ಟಲ್ಲ. ನೀರ್ ಮುಟ್ತೀರ ಸ್ವಾಮಿ, ನಾ ಗುಂಜಕ್ಕ. ಸರ್, ಅದೇ ನಾನು ಮದುವೆ ಬ್ರೋಕರ್ ಸರ್. ಹೇಳಿ ಸ್ವಾಮಿ. ಚೆನ್ನಾಗಿದ್ದೀರಾ ಸರ್? ಊಟ ಇನ್ನ ಇಲ್ಲ. ನಮ್ದು ಗುರುವಾರ ನಮ್ಮ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು. ಹಲೋ ಯಾರು? ಗುರುವಾರ ನಮ್ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರು ಇದೆ ಸ್ವಾಮಿ. ತುಮಕೂರು ಇದೆ, ಕೇಳ್ದೆ ಅಕ್ಕವ್ರಿಗೆ. ಅದಕ್ಕೆ ಖಂಡಿತ 25ನೇ ತಾರೀಕು ತಿರ್ಗಾ ಹೇಳಿಲ್ಲ ಪಾಳಿಲ್ಲ ಅನ್ಕೊಂಬೇಡ್ರಿ. ಬರ್ತೀವಿ ಸ್ವಾಮಿ, ಬರ್ತೀವಿ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ, ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್. ಏನ ಒಳ್ಳೇದ್ ಬಿಟ್ರೆ, ಟೈಮ್ ಬಂದಾಗ ಮಾಡ್ಲೇಬೇಕು. ಇವಾಗ ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು, ಕೊರೋನಾ ಏನು ಕೇಳಲಿಲ್ಲ, ಮಾಡ್ದು. ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಇತ್ತು. ಎಲ್ಲಾರು ಏನ್ ವಯಸ್ಸಾಯ್ತು, ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಡಿಕೊಳ್ಳಿ ಸರ್ ನಾನು? ಒಂದ್ ಮೇಲೆ ಮದ್ವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ, ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಬರ್ತೈತೆ. ನಾವ್ ನೋಡಿ ಒಂದ್ ವರ್ಷ ಎರಡು ಮಾಡಾಕ, ಇನ್ನೊಂದ್ ತಿಂಗಳು ಕಳೆದ್ರೆ 2 ಮದ್ವೆ ಆಗೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ, ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏನೋದ ಅಂದ್ರೆ ಅದು ಒಂದ್ ಇರ್ಲಿ ಇಲ್ದಲೇ ಇರ್ಲಿ ಆಗೋಗ್ರಿ ಸ್ವಾಮಿ. ಇದು ಮದ್ವೆ ಮನೆ ಅಂತ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ವಿ ಈ ಕಾಲದಾಗೆ ಮನೆ ಕೈ ಅವ್ರ ಕಡೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ?
ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ಸು ಬಿಡ್ರಿ 25 ನೀವು ನಮ್ಮ ಅಪ್ಪ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ. ಓ ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಹಾ ಅದೇ ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರಾರ ನೀವು? ಆಗ ಮರ್ಬಿಟ್ಟಿದ್ಯಣ್ಣ. ಇಲ್ಲ ಬಿದ್ರೆ ಅದೇ ಮಡಿಕೆ ಅದು ತುಂಬ್ಕೆ ಬರ್ತಾರಲ್ಲ ಸುಣ್ಣ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ನಂಗೆ ಕಾಣ್ತದ. ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40 ಸುಣ್ಣ ಮಾಡ್ತಿದ್ದಲ್ಲ ತಾತಂಗೆ ನಮ್ ಸುಣ್ಣ ಮಾರ ತಾತ ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು? ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ ಈ ಗುರುವಾರ. ಅಯ್ಯೋ ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ, ಮದುವೆ ಬಿಡೋಕರು. ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ? ಅಮ್ಮನ್ನ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ಓಯ್ ನಾಗರಾಜ್ ಇವ್ರೆ, ನಿಮ್ಮ ನನಗಿನ್ನ ಹುಚ್ಚ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮ ಅಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ. ಮೊದಲನೇ ಹೆಂಡತಿ ತಾತ ಇದು ಗೂರ್ ಹಚ್ಕೊಂತ ಹೊಲ್ಟೆ ಕೆಮ್ಮಿ ಆಚೆಗೆ ದುಗ್ಯಾಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಮಾಡ್ಕೊಳ್ಳಿ ಬಿಡಿ ಸರ್. ಅದು ಅಲ್ಲ ಅಜ್ಜಿ ಗೂರ್ ಹಚ್ಚಿ ಟಿಬಿ ಕಾಯಿಲೆ ನಾಯಿ ಕುಂತೈತೆ, ಅದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾರೋದು ಬೆಳ್ಳೆ ಅನ್ನೋತಿಗೆ ಗೊತ್ತಾದ ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಈಗ ತೊಳ್ಕೊಂಡ ಹೆಂಗೋಪ್ಪ ನಾನು ತಾಯಿನೇ ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲ BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಮೊನ್ನೆ 3 ತಿಂಗಳ ಹಿಂದೆ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಅವರೆಲ್ಲ ಹೋಯ್ಲು ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ? ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ? ಅದನ್ನ 3-4 ಸಲ ಮಣ್ಣು ಮಾಡ್ತಾರ? 3-4 ಸಲ ಅಲ್ಲ, ಬಂದಿದ್ದು ಅವತ್ ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಈಗ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಏನ್ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಟ್ಟಿರೋದ. ಹಲೋ ಹಲೋ ಸರ್. ಹಲೋ ಹೇಳಿ ಮಾಮ. ಹಲೋ ಮಾಮ. ಹಲೋ ಹೇಳಿ ಮಾಮ. ಅಪ್ಪ ಸತ್ತೋಯ್ತು ಕಮ್ಮಮ್ಮ. ಹಲೋ ಯಾರು ಹೇಳಿ? ನಾನ್ ವೆಂಕಟೇಶ. ಮೊನ್ನೆ ಅವರಪ್ಪ ಸತ್ತೋದಲ್ಲ ಮೊನ್ನೆ. ಹಲೋ ಮಗ
ಇದು ವೆಂಕಟೇಶ್ವರಪ್ಪ ಇತ್ತು ಮೊನ್ನೆ ತಿರೋಗಿಲ್ಲ ಮಣ್ಣೆ ವೆಂಕಟೇಶ್ವರಪ್ಪ ತಿರೋಯ್ದಂತೆ ಮೊನ್ನೆ ತಿರೋಯ್ತು ಅವ್ರಪ್ಪನೇ ಅಲ್ವಾ ತಿರೋಯ್ತು ಅಂತ ಅಂದ್ರೆ ಹಲೋ ತೀರೋತಾರಲ್ಲ ಅವರು ಅಲ್ಲೇ 3 ತಿಂಗಳಾಯ್ತು ತೀರೋಗಿ ಮೊನ್ನೆ ಅಯ್ಯ ನರಸಿಂಹಣ್ಣ ಆ ಮಣ್ಣೆ ಅಲ್ಲ ನಮ್ ಮಲ್ಸಂದ್ರ ಮಲ್ಸಂದ್ರದಾಗ ವೆಂಕಟೇಶ್ ಅಂದ್ರ ಯಾರು ನಿಮ್ ಮನೆಯವ್ರ ಮನೆ ಪಕ್ಕ ಇಲ್ವಾ ಬೆಳಗುಂಬ ವೆಂಕಟೇಶ್ ನೋಡಿದ್ವಿ ಅದೇ ಇದು ದಳದಾಗ ಅವ್ರಲ್ಲ ಅವ್ರ ಯಾರು ನಾನು ಈಗ ಮೊನ್ನೆ ಅಯ್ಯ ಇಲ್ವಾ ಅವರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು ಸತ್ತೋಗಿದ್ರಲ್ಲ ತಿರ್ಗಾ ಮೊನ್ನೆ ಬದುಕಿದ್ರು ಅವರೆಲ್ಲ ಹೋಯ್ಲ್ವ ಮಗ ಮಣ್ಣಿಗೆ ಮಣ್ಣು ಮುಚ್ಚಿದ್ರಲ್ಲ ಮಣ್ಣು ಮುಚ್ಚಿದ್ರು ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು ಈಗ ಏನ್ ಮಾಡೋದು ಅಲ್ಲ ಮಣ್ಣು ಮುಚ್ಚಿದ್ವಲ್ಲ ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ ಇದು ನಿಮಗ್ ಉಸಿರಾಯ್ತ ನೋಡ್ಕೇಳ್ರಿ ನಿಮ್ಗ್ ಉಸಿರಾಯ್ತೇನ ನೀನ್ ಯಾರ್ ನರಸಿಂಹಣ್ಣ ಅಲ್ಲ ನೀನ್ ಯಾವನ ಹಿಜ್ಡ ನನ್ ಮಗ ನೀನು ನರಸಿಂಹಣ್ಣ ಹಿಂಗೆಲ್ಲ ಮಾತಾಡಲ್ಲ ನಮ್ ನರಸಿಂಹಣ್ಣ ಗೊತ್ತಾ ನಾನ್ ನರಸಿಂಹಣ್ಣ ಅಲ್ಲ ಅದಕ್ಕೆ ನಾನು ಹೇಳ್ತಿರೋದು ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು ನರಸಿಂಹಣ್ಣ ನಾನು BN ನರಸಿಂಹರಾಜು BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ ಅಲ್ಲ BN ನರಸಿಂಹರಾಜು BN ನರಸಿಂಹರಾಜು ಲೇಟ್ ನರಸಿಯಪ್ಪ BN ನರಸಿಂಹರಾಜು ಲೇಟ್ ನರಸಿಯಪ್ಪ ಹೌದು ನೋಡಿ ಯಾವ್ದಾರ ರಾಂಗ್ ನಂಬರ್ ಮಾಡಿದ್ರ ನರಸಿಂಹಣ್ಣ ಬೇರೆ ನರಸಿಂಹಣ್ಣ ಅಲ್ಲ BN ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಯಪ್ಪ ಲೇಟ್ ನರಸಿಯಪ್ಪ ಅವ್ರಿಗೆ ಮಾಡಿರೋದು ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ ಜಾಸ್ತಿ ಜನ ಸೇರಂಗಿಲ್ವಲ್ಲ ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ ನಾನ್ ಬರಲ್ಲ ಯಾಕೆ 3-4 ಸಲ ಮಣ್ಣು ಮಾಡ್ತಾರ ಯಾರನ್ನ 3-4 ಸಲ ಮಣ್ಣು ಮಾಡ್ತಾರ 3-4 ಸಲ ಅಲ್ಲ ಮೊನ್ನೆ ಮಾಡಿದ 4 ತಿಂಗಳಿಂದೆ ನಮ್ಮ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವ್ರೆಲ್ಲ ಬಂದು ಹಿಡ್ಕೊಂಡು ಅಟ್ಟಾಡ್ಕೊಂಡು ಇದ್ರೆ ನಮ್ ಮನೆಗೆ ಎಲ್ಲರೂ ವಾರ ಸತ್ತು ಹೋಗ್ತಾರ ತಿರ್ಗಿ ಯಾರ ಮಣ್ಣಿಗೆ ಬಂದಿದ್ಯಾ ಅಂತಾರ ಯಾರು ಹೋಯ್ತಾರೆ ಅವ್ರ ಮಕ್ಳು ಅವ್ರು ಇವನು ವೆಂಕಟೇಶ ಆಮೇಲೆ ಇವ್ರು ಪಾತಯ್ಯ ಇವ್ರೆಲ್ಲನ ನಾನೆಲ್ಲ ಮಾಡಿರೋದು ವೆಂಕಟೇಶನೇ ಮಾಡಿರೋದು ನನ್ ಫೋನು ಯಾಕೆ ಉಯ್ಯಕ್ ಹೋಗ್ತಾರೆ ಈಗ ಅಲ್ವಾ 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ ಅವ್ವ ಎಲ್ಲ ಮಣ್ಣಿಗೆ ನಾವು ಇದಕ್ಕೆ ಹೋಯ್ದ್ವಲ್ಲ ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ ಬಂದಿದ್ರಲ್ಲ ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು ಅವತ್ತು ಹಾಲು ತುಪ್ಪ ಬಿಡಕ್ ಹೋದ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು ಏನ್ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ JCB ತರಿಸ್ತಿ ಮಣ್ ತಗ್ಗಿಸ್ತು ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ ಏನ್ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀನ ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದ ಒಳಗಡೆಗೆ ಎದ್ದು ಕುತ್ಕೊಂಡ್ ತಕ್ಕ ತಿಂತಿತ್ತ ಮೂಕಣ್ಣು ಮಾಮ ಬಯಲ್ ಗಿಲ್ತ ನಾನು ನನಗೆ ಹಿಡ್ದೈತೆ ನೋಡೋಣ ಮಗ
ಅಲ್ಲಿ ಇದೇನಿದು ಬೆಳಿಗ್ಗೆ ಇದು ಹೋಟೆಲ್ ಇದೆ. ಹಲೋ ಹಲೋ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆ ತಿಂತಿದ್ದಲ್ಲ ತಿರ್ಗಿ ಎಬ್ಬಸನ್ ಕರ್ಕೊಂಡ್ ಬಂದ ಮನೆಗೆ ಓಡಾಡ್ಕೊಂಡಿತ್ತು. ಮೊನ್ನೆ ಎಲ್ಲ ಪೆನ್ಷನ್ ಬಂತು, ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಂಡಿದ್ದೆ, ಬೆಳಗಿನ ಜಾವ ಹಾಲ್ ಕರೆಯಕ್ಕೆ ಅಂತ ಎದ್ದು ಮಕ್ಕ ನೋಡ್ತೀನಿ, ಮಾಮ ಮಾತಾಡ್ತಿಲ್ಲ ಅಪ್ಪ. ಹೊಸ ಮೊನ್ನೆ 2-3 ತಿಂಗಳಾಗ ಮಾರ್ದು ಅಂದ್ರಿ. ಅಯ್ಯೋ ಹೊಸ ಅಲ್ಲ ಕಡೆ ನಮ್ಮಪ್ಪ. ಈಗ ನಮ್ಮ ಊರಿಗೆ ಹೇಳ್ತಿದ್ದಾಳೆ ವೆಂಕಟೇಶ್. ಮಗು ಹೇಳ್ತೀನಿ ಅಲ್ಲಿ ಗೆರಿಗೆ ಹೋಯ್ತಿ. ಅದು ಹುಷಾರಿಲ್ವಲ್ಲ ನಮ್ಮ ಅಣ್ಣರಿಗೆ, ಅಲ್ಲಿ ಅಗ್ಗಿರಾಗಿ ಮೆಡಿಕಲ್ ಕಾಲೇಜಾಗ ಐತಿ. ಫೋನ್ ಮಾಡ್ತೀನಿ ತಳಿ ನೋಡೋಣ, ಹೇಳ್ತೀನಿ ವೆಂಕಟೇಶ್. ಅಲ್ಲ ಇವಾಗ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8:30 ಮಣ್ಣು ಮಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ, ಊಟ ಮಾಡ್ಕೊಂಡು ಹೋಗ್ಬಿಡ. ನಾವ್ ಮಟನ್ ಮಾಡಿಸ್ತೀನಿ. ಕುಡಿಯೋದ್ ಕಲ್ತಿದ್ಯಾ? ತಾಯಿನಾಕೆ ನನಗ್ ಮೊದ್ಲು ನನಗ್ ಮೆಟ್ಲ ಹೊಡ್ಕೋಬೇಕು. ನಮ್ ನಿಂತ ತಿಕ್ಕಲ್ ನನ್ ಅಯ್ಯೋ ಮಾತ್ರೆ ಕೊಡು. ಹಲೋ, ಸ್ಥಾನ ಮಾನ ಕೇರ್ಬೇಕಿನ್ನ ನೀವ್ ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರು ರತ್ನಮ್ಮನ್ ಮಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರಾ. ನೆಮ್ಮರವಾಗಿದೆ ಎನ್ನೆಯ ಸೇಡು ಸ್ಮಶಾನವೆನಿಪುದು ಕೌರವ ನಾಡು ದಗದಗ. ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ಯಾವ್ದಾನ ಈ ನೆಕ್ಸ್ಟ್ ಫಿಲಂ ಮಾಡ್ತಾ ಇದೀವಿ. ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ. ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡೋದು ದಿನ 100 ಫೋನ್ ಮಾಡ್ತಾರ ಸ್ವಾಮಿ. ಇಲ್ಲ ನಾವು ಅದೇ ಅಭಿಮಾನಿನೇ. ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ ಈಗ ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ. ನರಸಿಂಹರಾಜ್ ಅವರೇ ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ, ಡೈರೆಕ್ಟರ್ ಅವರು. ಅದಾಗಲೇ ಹೇಳಿದಲ್ಲ, ಡುಮ್ ಡುಮ್ ಡಗಾ ಡಗಾದು. ಅದನ್ನ ಹೇಳಿ ಸರ್. ಡುಮ್ ಡುಮ್ ಡಗಾ ಡಗಾ ಸಿಂಪಲ್ ರಾಗ, ಡುಮ್ ಡುಮ್ ಡಗಾ ಡಗಾ ಹಾಕುತ್ತೀನಿ ಸಿಂಪಲ್ ರಾಗ, ನೀನೇನಾ